ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತಹ ಒಂದು ಕುಟುಂಬದ 3ನೇ ಜನರೇಷನ್ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಇವರ ಕುಟುಂಬಕ್ಕೂ ಒಂದು ನಂಟಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಅವರು ಗಾಯನ ಮಾಡ್ತಿದ್ರು. ಅದು ಚಿನ್ನದ ತೋಡಿ ಹೋಗಿ ಚಿಂದೋಡಿ 2 ವರ್ಷ ಹೋದ್ರೆ 100 ವರ್ಷದ ಕಂಪನಿಯ ಸಂಪತ್ಗೆ ಸವಾಲಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅದಕ್ಕೆ ಪಾತ್ರ ಮಾಡಿದ್ರು. ಅವರು ನನ್ನ ಈ ಸಿನಿಮಾ ರಂಗಕ್ಕೆ ಕಲಾರಂಗಕ್ಕೆ ಬರೋದು ಈಸಿನಾ? ಆದರೆ ನನಗೆ ಇಂಡಸ್ಟ್ರಿಗೆ ಬಂದಮೇಲೆ ನನಗೆ ಒಂದು ಯಾವುದೇ ಪಾತ್ರ ಅಂತ ಒಂದು ಕೊರಗಿರ್ತಾ ಇತ್ತು. ಕಲಾವಿದರಿಗೆ ಇರಬೇಕಾದಂಥ ಬದ್ಧತೆ ಮತ್ತು ಸಂಸ್ಕಾರ ಏನು? ಯಾವುದೇ ಪಾತ್ರ ಆಗಲಿ ಪರಕಾಯಿ ಪ್ರವೇಶ ಮಾಡಬೇಕು. ಒಳಗೆ ಬಂದು ಮೈಕ್ ಮುಂದೆ ಕೂತಾಗ ಅವ್ರ ಕ್ಯಾಮ್ರಾಗ ನಮಸ್ಕಾರ ಮಾಡಿದ್ರು. ಅವ್ರು ನನಗೆ ಹೇಳಿದ್ದು, ನೋಡು ಹೀಗೆ ಇರಬೇಕು ಇಂಡಸ್ಟ್ರಿಯಲ್ಲಿ ಅಂತ. ನಂಗೆ ನಿಜವಾಗ್ಲೂ ಹೆಂಗೆ ನೆನೆಸ್ಕೊಂಡ್ರೆ ಅಳು ಬರುತ್ತೆ. ಆ ಕಾಲಘಟ್ಟದಲ್ಲಿ ಆಗಾಗ್ಲೇ ಒಂದಷ್ಟು ಜನ ನಟಿಯರು ಹೌದು ಟ್ರೆಂಡಿಂಗ್ ಅಲ್ಲಿ ಇದ್ರು. ತುಂಬಾ ಜನ ನಟಿಯರು ಟ್ರೆಂಡಿಂಗ್ ಅಲ್ಲಿ ಇದ್ರು, ಆದ್ರೆ ಕನ್ನಡ ನಟಿಯರಲ್ಲ. ಅವ್ರು ಏನು ಹೊರಗಿನ ಹೀರೋಯಿನ್ಸ್ನ ಕರ್ಕೊಂಡು ಬಂದು ಇಲ್ಲಿ ಮೆರೆಸಿದ್ರಲ್ಲ, ಆ ಅವಕಾಶ ನಮ್ಗಳಿಗೆ ಸಿಗ್ಲಿಲ್ಲ. ಒಬ್ಬ ಕಲಾವಿದ ಅಥವಾ ಕಲಾವಿದೆ ಪಾತ್ರವನ್ನ ಚೂಸ್ ಮಾಡ್ಬೇಕಾದ್ರೆ ಎಷ್ಟು ಮಟ್ಟಿಗೆ ಕೇರ್ ತಗೋಬೇಕು? ನಮ್ಮ ಜೀವನಕ್ಕೆ ವ್ಯಕ್ತಿತ್ವಕ್ಕೆ ಏನಾದರೂ ಅದು ಸಂಬಂಧ ಆಗಿದ್ರೆ ಅದು ಬರೋ ಔಟ್ಪುಟ್ಟೇ ಬೇರೆ ಇರುತ್ತೆ. ಈಗಿನ ಹುಡುಗಿರಂತೂ ನಮ್ಮ ಥರ ಇಲ್ಲಪ್ಪ. ಡೈರೆಕ್ಟ್ರು ಅಂದ್ರೆ ನಮಗೆ ಒಂಥರ ಗುರುಗಳು ಈಗ ಫ್ರೆಂಡು. ಯಾರ್ಯಾರಿಗೆ ಅರ್ಥ ಆಗ್ಬೇಕು ಅವ್ರು ಸೂಕ್ಷ್ಮವಾಗಿ ಅರ್ಥ ಆಗ್ತಿರೋ. ಜೀವನದಲ್ಲಿ ನೀವು ಏನು ಆಗಬೇಕು ಅಂದ್ಕೊಂಡಿದ್ರು ಅದು ಆಗದೆ ಇದ್ದಾಗ ಡಿಸಪಾಯಿಂಟ್ ಆಗಬೇಡಿ. ಅದೇ ಜೀವನ ಅಲ್ಲ. ಸಿನಿಮಾ ರಂಗದಲ್ಲಿ ಕೆಲಸ ಮಾಡುವ ಒಬ್ಬ ನಟಿಯ ಮನಸ್ಥಿತಿ ಹೇಗಿರಬೇಕು? ಫ್ರಾಂಕ್ ಆಗಿ ಇಲ್ಲ, ತೆರೆ ಹಿಂದೆಗಡೆ ಅವಳಿಗೆ 108 ತೊಂದರೆಗಳಿರುತ್ತೆ. ಅವತ್ತೇ ಸರ್ ನನಗೆ ಸಿನಿಮಾ ರಂಗದ ಮೇಲೆ ಬಹಳ ಮನಸ್ಸು ಹೊಡ್ಕೊಡ್ತು. ನಮಸ್ಕಾರ, ನಾನು ಹರೀಶ್ ನಾಗರಾಜು. ನೀವು ನೋಡ್ತಿದ್ದೀರಾ ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳುವಂತಹ ಸೆಲೆಬ್ರಿಟಿಗಳ ಕಥೆ, ಸ್ವಾರಸ್ಯಕರವಾದಂತಹ ಕಥೆ ನಿಮ್ಮ ಮುಂದೆ. ಅದೇ ಹರಿಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತಹ ಒಂದು ಕುಟುಂಬದ 3ನೇ ಜನರೇಷನ್ ನನ್ನ ಜೊತೆಗಿದ್ದಾರೆ. ಆ ಇಡೀ ಕುಟುಂಬದ 4ನೇ ಜನರೇಷನ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಚಿಂದೋಡಿ ಕುಟುಂಬದ ಒಂದು ಜನರೇಷನ್ ಅಂದರೆ ಈಗ ನಾವು ನೆನಪಿಸ್ಕೋತಾ ಇರೋದು ಹರಿಕಥೆಯಲ್ಲಿ ನಮ್ಮ ಜೊತೆ ಇರೋದು ತ್ರಿವೇಣಿ ಚಿಂದೋಡಿ ಮೇಡಮ್. ನಮಸ್ಕಾರ. ಇಷ್ಟೊಂದೆಲ್ಲ ಮಾತಾಡಿದ್ರಿ, ಬಹಳ ಸಂತೋಷ ಆಯಿತು. ನನ್ನ ಮನೆತನದ ಬಗ್ಗೆ ಇಷ್ಟೊಂದು ಪ್ರೌಡ್ ಇದರಲ್ಲಿ ಹೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಇದು ನೀವು ಮಾತಾಡಿದ್ದು ರಂಗಭೂಮಿಗೆ ಸಂದಂಥ ಒಂದು ಗೌರವ ಅಂತ ನಾನು ಅಂದ್ಕೋತೀನಿ. ಯು ನೋ ವಾಟ್, ನನಗೆ ಒಂದಷ್ಟು ನಿಮ್ಮ ಬಗ್ಗೆ ಮಾತಾಡಬೇಕು. ಆದರೆ ನಮ್ಮ ಎಲ್ಲ ಹರಿಕಥೆ ನೋಡ್ತಿರೋರಿಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ತ್ರಿವೇಣಿ ಚಿಂದೋಡಿಯವರ ಬದುಕಿನ ಪುಟಗಳನ್ನು ತುಂಬ ಜನ ತೋರಿಸಿದ್ದಾರೆ, ಅವರು ಅದ್ರ ಜೊತೆ ಮಾತಾಡಿದ್ದಾರೆ. ಅವ್ರು ಹೇಗೆಲ್ಲ ಬಂದರು, ಏನೇನೆಲ್ಲ ನೋಡಿದ್ರು ಅಂತ ವೆರಿ ಕ್ಲಿಯರ್ಲಿ ಇವತ್ತಿನ ಹರಿಕಥೆಯಲ್ಲಿ ಆ ಬದುಕಿನ ಪುಟಗಳನ್ನು ತೆರೆದಿಡೋಲ್ಲ ನಾವು. ಬಿಕಾಸ್ ಎಲ್ಲರಿಗೂ ಗೊತ್ತದು. ಮತ್ತೆ ಅದನ್ನೇ ಮಾತಾಡಲ್ಲ ಹರಿಕಥೆಯಲ್ಲಿ. ಆದರೆ ಈ ಕಥೆ ಬೇರೆದ್ದೇ ಕಥೆ ಏನು ಅನ್ನೋದಷ್ಟೇ ಒಂದು ಚಿಕ್ಕ ಸ್ವಾರಸ್ಯವನ್ನು ಇಡ್ತೇನೆ. ಅದಕ್ಕೂ ಮುಂಚೆ ಪೀಠಿಕೆಯಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಇವರ ಕುಟುಂಬಕ್ಕೂ ಒಂದು ನಂಟಿದೆ. ಆ ನಂಟು ಹೇಳಿ ಮತ್ತು ಅವರ ಜನ್ರೇಷನ್ ಇದೆಯಲ್ಲ, ಆ ಜನ್ರೇಷನ್ನ ಟ್ರೀ ಅದೊಂದು ಯಾರಾದ್ಮೇಲೆ ಯಾರು ಅನ್ನೋದು ಒಂದು ತಿಳ್ಕೊಂಡು ಆಮೇಲೆ ಮುಂದುವರಿತೀನಿ ನಾನು. ಇದೊಂದು ನಮಗೆ ಓಪನಿಂಗ್ ಹೇಳ್ಬಿಡಿ ಮತ್ತೆ ಪ್ಲೀಸ್. ಖಂಡಿತ. ಚಿಂದೋಡಿ ಅಂತಂದರೆ ಕರ್ನಾಟಕ ಅಲ್ಲ, ಭಾರತಕ್ಕೆ ಅದು ಆ ಹೆಸರು ಎಲ್ಲರೂ ಕೇಳಿರ್ತಾರೆ. ಹೌದು. ಚಿಂದೋಡಿ ಪಕ್ಕದಲ್ಲಿ ಲೀಲಾ ಅನ್ನೋ ಹೆಸರನ್ನು ಕೇಳ್ತಾರೆ. ಅವರು ನನ್ನ ತಾಯಿನೂ ಹೌದು, ಗುರುನೂ ಹೌದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ನಮ್ಮ ಅಜ್ಜ ಅವರು ಗಾಯನ ಮಾಡ್ತಿದ್ರು. ಆ ಗಾಯನನ ಮೆಚ್ಚಿ ಅವರು ಚಿನ್ನದ ತೋಡಿನ ಕೈಗೆ ತೊಡಿಸಿದ್ರು. ಚಿನ್ನದ ತೋಡಿ. ಅದೇನಾಗೋಯ್ತು, ಈ ನಾಟಕ ರಂಗದಲ್ಲಿ ಯಾರಾದರೂ ಈ ನಾಟಕಕ್ಕೆ ಕರೆಸುವಾಗ ಯಾರನ್ನ ಕರೆಸ್ಬೇಕು, ಅದೇ ಅಪ್ಪ ಚಿನ್ನದ ತೋಡಿ ವೀರಪ್ಪ. ಅದು ಚಿನ್ನದ ತೋಡಿ ಹೋಗಿ ಚಿಂದೋಡಿ ಆಯಿತು. ಓ ಹಂಗೆ. ಓಕೆ. ನಮ್ಮ ಅಜ್ಜ ಅಜ್ಜಿಗೆ 8 ಜನ ಮಕ್ಕಳು, 5 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. 5 ಜನ ಗಂಡು ಮಕ್ಕಳು ಕೂಡ ರಂಗಭೂಮಿ ಕಲಾವಿದರು. ನಮ್ಮದೇ ಆದ KBR
ಶ್ರೀ ಗುರು ಕರಬಸರಾಜ್ ನಾಟಕ ಮಂಡಳಿ ಅಂತ ಹೇಳಿ ನಮ್ಮದು ಕಂಪನಿ ಈಗಲೂ ನಡೀತಾ ಇದೆ. So, ಸಕ್ರಿಯವಾಗಿದೆ. ಹೌದು ಹೌದು ಹೌದು. ಇನ್ನು 2 ವರ್ಷ ಹೋದರೆ 100 ವರ್ಷದ ಕಂಪನಿ ಅಬ್ಬಾ. ಹೌದು, ಅದು ಒಂದು ದಾಖಲೆ. ಅದಾದಮೇಲೆ 5 ಜನ ಅಣ್ಣ ತಮ್ಮಂದರು ಕೂಡ ಹೀರೋ ಅವರೇ, ವಿಲನ್, ಕಾಮಿಡಿಯನ್, ತಂದೆ, ಮಗ, ಎಲ್ಲ ಪಾತ್ರಗಳು ಅವರೇ ಮಾಡ್ತಾಯಿದ್ರು. ಅದರಲ್ಲಿ ಚಿಂದೋಡಿ ವೀರಪ್ಪ ಅವರು ಮೊದಲನೇ ಮಗ, ಅವರು ಹೀರೋ ಪಾತ್ರಗಳು ಮಾಡ್ತಾಯಿದ್ರು. ನನ್ನ ತಂದೆ ಚಿಂದೋಡಿ ಕರಬಸರಾಜ್ ಅವ್ರಿಗೂ ಕೂಡ ಇವಾಗ ರಾಜ್ಯ ಪ್ರಶಸ್ತಿ ಎಲ್ಲ ಬಂತು ಅವ್ರಿಗೆ. ಅವರು ಕೂಡ ಹೀರೋ ಮಾಡ್ತಾಯಿದ್ರು. ಮತ್ತು ನಮ್ಮ ಅತ್ತೆ ಚಿಂದೋಡಿ ಲೀಲಾ ಅವರೇ ಮೇನ್ ಹೀರೋಯಿನ್. ನಮ್ಮ ಅತ್ತೆನ ನೋಡಲಿಕ್ಕೆ ಬಂಡಿಗಟ್ಟಲೆ ಜನ ಬಂಡಿ ಮಾಡಿಕೊಂಡು ಬರೋರಂತೆ ನೋಡೋಕ್ಕೆ ಅವ್ರನ್ನ ನೋಡೋಕ್ಕೆ. ಅಷ್ಟು ಸುಂದರಿ ನಮ್ಮ ಅತ್ತೆ. ಇನ್ನು ನನ್ನ ತಾಯಿ, ನಿಮಗೆ ಪರಿಚಯ ಇದೆ ಅಂತ ಅನ್ಕೋತೀನಿ, ಸಿ.ಕೆ. ಕಲಾವತಿ ಅಂತೇಳಿ ಸಂಪತ್ ಕೆ ಸವಾಲಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅತ್ತಿಗೆ ಪಾತ್ರ ಮಾಡಿದ್ರು. ಅವರು ನನ್ನ ತಾಯಿ. ಅತ್ತಿಗೆ ಮಾ ಅಂತ ಅಣ್ಣವ್ರು ಕರಿಬೇಕಾದ್ರೆ ಸೊ ಇಂಡಸ್ಟ್ರಿ ಅತ್ತಿಗೆ. ಹೌದು, ಇಂಡಸ್ಟ್ರಿ ಅತ್ತಿಗೆ. ಈಗಲೂ ಕೂಡ ಅತ್ತಿಗೆ ಮಾ ಅಂದ್ರೆ ಸಂಪತ್ ಕೆ ಸವಾಲ್ ಅಂತಾನೆ ನೆನಪಾಗ. ಅವರು ತ್ರಿವೇಣಿ ಚಿಂದೋಡಿ ಅವರ ತಾಯಿಯವರು, ನನ್ನ ತಾಯಿ. ಅವರು ನನ್ನ ದುರಾದೃಷ್ಟನೋ ಏನೋ ಗೊತ್ತಿದ್ದ, ಅವರು 32ನೇ ವಯಸ್ಸಿಗೆ ಅವರು ಕಾಲವಾಗ್ಬಿಟ್ರು. ಮತ್ತೆ ಇನ್ನೊಂದು ಹೇಳ್ಬೋಣ, ಕನ್ನಡ ಸಿನಿಮಾ ಜಗತ್ತಿನ ಮೊದಲ ಸಿನಿಮಾಸ್ಕೋಪ್ ಸಿನಿಮಾದಲ್ಲಿ ಅವ್ರ ತಾಯಿ. ಹೌದು, ಸೊಸೆ ತಂದ ಸೌಭಾಗ್ಯ. ಹೌದು ಹೌದು. ಅದಾದಮೇಲೆ ಇನ್ನು ಜನ್ರೇಷನ್, ಚಿಂದೋಡಿ ಬಂಗಾರೇಶ್ವರು ನನ್ನ ಅಣ್ಣ, ಎಲ್ಲ ನಮ್ಮ ಕುಟುಂಬ ಪೂರ್ತಿ ಕಲಾ ಸೇವೆಗೋಸ್ಕರ ಇರುವಂಥ ಕುಟುಂಬ ನಮ್ಮದು. ಇದೊಂದು ಸಣ್ಣ ಇಂಟ್ರೊಡಕ್ಷನ್ ಬೇಕಾಗಿತ್ತು, ಬಿಕಾಸ್ ಯಾವಾಗಲೂ ಅದೊಂದು ಅಫ್ಕೋರ್ಸ್ ಮನೆತನದ ಹೆಸರು ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಯಾರು ಇವರು, ಬಟ್ ಅದು ಒಂದಂತೂ ನಿಜ, ಎಲ್ಲರಿಗೂ ಚಿಂದೋಡಿ ಅನ್ನೋ ಹೆಸರು ಗೊತ್ತಾಗಿದ್ದು ಲೀಲಾ ಅವರಿಂದ. ಹೌದು, ಅಂದ್ರೆ ಸ್ಟಾರ್ ಪಟ್ಟ ಅದು. ಹೌದು, ಎಲ್ಲಿ ನೋಡಿದ್ರು ಇವರ ಅಂತ. ಹೌದು. ಈಗ ನಿಮ್ ತ್ರಿವೇಣಿ ಅಂದ್ರೆ ಗೊತ್ತಿಲ್ಲ ಜನಕ್ಕೆ, ಎಷ್ಟು ಜನಕ್ಕೆ ಗೊತ್ತಾಗುತ್ತೋ, ಅದ್ರ ತ್ರಿವೇಣಿ ಚಿಂದೋಡಿ ಅಂದ ತಕ್ಷಣ ಕಿವಿ ಚುರುಕಾಗುತ್ತೆ. ಅವ್ರಲ್ವಾ, ಅವ್ರ ಮನೆತನದವ್ರನ್ನು ಅನ್ನೋ ಆಯಾಮ ಬಂದ್ಬಿಡುತ್ತೆ. ಎಷ್ಟೋ ಸರಿ ಡೆಸ್ಟಿನೇಷನ್ ಡಿಸೈಡ್ ಮಾಡುತ್ತೆ ನಾವ್ ಎಲ್ಲಿರ್ಬೇಕು, ಏನ್ ಕೆಲಸ ಮಾಡಬೇಕು ಅಂತ. ನೀವು ಹುಟ್ಟೋಕ್ ಮುಂಚೆನೆ ಬರ್ದಿತ್ತು ಅನ್ಸುತ್ತೆ, ನೀವೆಲ್ಲರೂ ಕಲಾ ಕುಟುಂಬದಲ್ಲೇ ಸೇವೆ ಮಾಡೋರು. ಸತ್ಯ. ಎಷ್ಟು ಜನಕ್ಕೆ ಸಿಗುತ್ತೆ ಸರ್ ಈ ಭಾಗ್ಯ ಅಲ್ವಾ? ಅದು ರಂಗಭೂಮಿ ಸೇವೆ ಮಾಡೋದಂತೂ ಅದು ಪುಣ್ಯ, ಸರಸ್ವತಿ ಪುತ್ರ ಅಂತಾನೆ ಹೇಳ್ಬೋದು ನಾವೆಲ್ಲ. ಹೌ ಸ್ಪೆಷಲ್ ಆ ಥರದೊಂದು ಕಲಾ ಕುಟುಂಬದಕ್ಕೆ ತ್ರಿವೇಣಿಯವರು ಹುಟ್ಟೋದು. ಹೌ ಸ್ಪೆಷಲ್ ಅಂತಂದರೆ ಏನು ಹೇಳಿ ನಾನು, ಅಪ್ಪ ಅಮ್ಮ ಇಬ್ಬರು ಕಲಾವಿದರಾಗಿದ್ದರಿಂದ ರಕ್ತದಲ್ಲೇ ನಮಗೆ ಅದು ಬಂದ್ಬಿಡ್ತು ಅಂತ ನಾನು ಅನ್ಕೋತೀನಿ. ಆ್ಯಕ್ಚುಲಿ ಹೇಳಬೇಕು, ನಾನು ಸ್ಕೂಲ್ ಡೇಸಲ್ಲೆಲ್ಲ ಡಾನ್ಸ್ ಚೆನ್ನಾಗಿ ಮಾಡ್ತಾಯಿದ್ದೆ, ಒಳ್ಳೆ ಡಾನ್ಸರ್. ಬಟ್ ನನಗೆ ಸಿನಿಮಾಗೆ ಬರಬೇಕು ಅದೆಲ್ಲ ಏನಿರಲಿಲ್ಲ. ಐ ಆಮ್ ಟೋಟಲಿ ವೆರಿ ಸೈಲೆಂಟ್ ಆ್ಯಂಡ್ ಕ್ವೈಟ್ ಹುಡುಗಿ. ನಾನು ಹೆಚ್ಚು ಮಾತೇ ಆಡ್ತಾ ಇರಲಿಲ್ಲ, ಅಷ್ಟು ಕ್ವೈಟ್ ನಾನು. ಅದು ಹೇಗೆ ಬಂದೆ, ಹೇಗೆ ಈ ಪ್ರಪಂಚಕ್ಕೆ ಎಂಟ್ರಿ ಅದು ನನಗೂ ಗೊತ್ತಿಲ್ಲ. ಬಟ್ ಟೆಲ್ ಮೀ, ಅಂದರೆ ಒಂದು ಕಲಾ ಕುಟುಂಬದಲ್ಲಿ ಇರುವುದರಿಂದ ಈ ಸಿನಿಮಾ ರಂಗಕ್ಕೆ, ಕಲಾರಂಗಕ್ಕೆ ಬರೋದು ಈಸಿನಾ? ಇದು ನನ್ನ ಕ್ವಶನ್. ಹೌದು, ಅದು ಈಸಿನೇ ಆಯಿತು. ಯಾಕೆ ಆಯಿತು ಅಂತ ನಾನು ಹೇಳ್ತೀನಿ. ನಂದು ಫಸ್ಟ್ ಪಿಕ್ಚರ್, ನಾನು ಮಾಡಬೇಕಾದ ಪಿಕ್ಚರ್ ಒಂದಿತ್ತು, ಅದು BN ಗಂಗಾಧರ್ ಅವರ ಬ್ಯಾನರಲ್ಲಿ ನಾನು ಮಾಡಬೇಕಿತ್ತು. ಅವಾಗ ಅವರು ಹೀರೋಯಿನ್ ಹುಡುಕೊಂಡು ಉತ್ತರ ಕರ್ನಾಟಕ ಕಡೆಗೆ ಬಂದಾಗ ಹುಬ್ಳಿಗೆ ಹೋಗಿದ್ರು. ಹುಬ್ಳಿ GV ಶಾರದಾ ಅವರ ಭೇಟಿಯಾಗಿ ಅವ್ರ ಮಗಳನ್ನು ನೋಡಿಕೊಂಡು ಬಂದರು. ಬರುವಾಗ ಲೀಲಮ್ಮ ಅವ್ರ ಕಂಪ್ನಿಗಿದೆ, ಮಾತಾಡಿಸ್ಬೇಕು ಅಂತ ಬಂದಾಗ ಆವಾಗ ಅವ್ರು ಕೇಳಿದರು, ಕಲಾವತಿಯವ್ರ ಮಗಳಿದ್ದಾಳಂತೆ, ಚೆನ್ನಾಗಿದ್ದಾಳಂತೆ, ನೋಡಬಹುದಾ ಅಂತ ಹೇಳಿ. ನನಗೇನು ಗೊತ್ತಿಲ್ಲ. ಫಸ್ಟ್ ಇಯರ್ ಅದೇ ತಾನೇ 10th ಮುಗಿಸಿ ನಾನು ಫಸ್ಟ್ ಇಯರ್ PU. ಆವಾಗ ಅವರು ಏನು ನೋಡ್ಬೋದು, ಅದೇನು ತೊಂದರೆ ಇಲ್ಲ, ಬಟ್ ಮಾಡಿಸ್ತಾರೋ ಇಲ್ವೋ ಗೊತ್ತಿಲ್ಲ. ನನಗೆ ಸಿನಿಮಾ, ನಮ್ಮಮ್ಮನಿಗೆ ಆಸೆ ಇದ್ದಿದ್ದು ನಾನು ದೊಡ್ಡ ಅಡ್ವೊಕೇಟ್ ಆಗಬೇಕಂತ. ಅಡ್ವೊಕೇಟ್? ಓಕೆ. ಲಾ ಓದಬೇಕು ಅನ್ನೋದು ತುಂಬ ಆಸೆ ಇತ್ತು ಅವ್ರಿಗೆ. ಬಟ್ ನನಗೆ ಸಿನಿಮಾದ್ದು ನನಗೇನು ಇರಲಿಲ್ಲ, ಯಾಕಂದರೆ ನೋಡಿದ್ದೆ ಅಲ್ಲ, ಅಮ್ಮನ ಜೊತೆ ಶೂಟಿಂಗ್ ಬಂದು ಎಲ್ಲ ನೋಡಿದ್ದಲ್ಲ, ಹಾಗೆ ನನಗೇನು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಹೇಗೋ ಗೊತ್ತಿಲ್ಲ ಹೇಗೆ ನಾನು ಒಪ್ಕೊಂಡೆ ಅಂತ ನನಗೆ ಈಗಲೂ ನನಗೆ ಆಶ್ಚರ್ಯ. ನೋಡೋಕೆ ಚೆನ್ನಾಗಿದ್ರಿ, ಚೆನ್ನಾಗಿ ಓದ್ಕೊಂಡಿದ್ರಿ, ಮತ್ತು ಯಾವುದೋ ಪಾತ್ರ ನೀವು ಸೂಟ್ ಆಗ್ತಿದ್ರಿ. ಹೌದು, ಅದು ತುಂಬ ಒಂದು ಇನ್ನೋಸೆಂಟ್ ಇರೋ ಒಂದು ಹೀರೋಯಿನ್ ಪಾತ್ರ ಅದು. ಅದು ನನಗೆ ಅದು ಎಸ್ಪೆಷಲಿ ಹೇಳ್ತೀನಿ, ನನ್ನ ಕಣ್ಣು ನೋಡಿ ಅವರು ಇಷ್ಟಪಡ್ತಿದ್ರು. ವೆರಿ ಎಕ್ಸ್ಪ್ರೆಸಿವ್ ಐಸ್ ಅಂತ ಹೇಳಿ. ಇವರು ನಮ್ಮ ಕ್ಯಾಮ್ರಾಮನ್ ಮಧುಸೂದನ್ ಅವರು ಇದ್ದಾರಲ್ಲ, ಅವರು ಇಲ್ಲ ಈ ಕಣ್ಣಲ್ಲಿ ಎಲ್ಲ ಹೇಳ್ಬೋದು ಅನ್ನೋದು ಅವ್ರಿಗೆ ಇದಿತ್ತು. ಒಂದು ನಟನೆ ಅಂದರೆ ಇವಾಗೆಲ್ಲ ಬೇರೆ ಬೇರೆ ಥಿಯೇಟ್ರ್ ಗ್ರೂಪ್ಗೆ ಹೋಗಿ
ಅಥವಾ ಬಾಂಬೆ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಒಂದು 6 ತಿಂಗಳು ಟ್ರೈನಿಂಗ್ ಪಡೆದು ವಾಪಸ್ ಬಂದು ಆ್ಯಕ್ಟಿಂಗ್ ಮಾಡ್ತಾರೆ. ನಿಮ್ಗೆ ಅದು ಯಾವುದೂ ತೊಂದರೆನೇ ಇಲ್ಲ ಅಲ್ಲ? ಇಲ್ಲ. ನೋಡಿ ನೋಡಿ ತಿಳ್ಕೊಂಡಿದ್ದು ಆಮೇಲೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಕಲ್ತ್ಕೊಂಡ್ರಿ. ಇನ್ನೊಂದು ಹೇಳ್ತೀನಿ ಹರೀಶ್ ಅವರೇ, ನಮ್ಮಮ್ಮ ಸಿನಿಮಾಗಿಂತ ಹೆಚ್ಚಾಗಿ ನಾಟಕಗಳಲ್ಲೇ ಮಾಡಿದ್ದು ಜಾಸ್ತಿ. ಹೌದು. ನಾಟಕದಕ್ಕೆ ನಾವು ರಜೆ ಇದ್ದಾಗ ಹೋದಾಗ ಸೈಡ್ ವಿಂಗ್ಸಲ್ಲಿ ನಿಂತ್ಕೋತಾ ಇದ್ವಿ. ಓಕೆ. ಹೀಗೆ ನೋಡ್ತಾ ಇದ್ವಿ ಅವ್ರು ಹೇಳೋ ಡೈಲಾಗು ಎಲ್ಲ. ನಾವು ಹಿಂದ್ಗಡೆಯಿಂದ ನೆಕ್ಸ್ಟ್ ಏನು ಡೈಲಾಗ್ ಅನ್ನೋದು ಇಲ್ಲಿ ಹೇಳ್ತಾ ಇರ್ತಾ ಇದ್ವಿ. ನಿಮ್ಗೆ ಕಂಠಪಾಠ ಆಗ್ತಾ ಇತ್ತು? ಹಾಂ. ಅದರಿಂದ ನನಗೆ ಈ ಡೈಲಾಗ್ ಹೇಳೋದಾಗಲಿ, ಕಣ್ಣಲ್ಲಿ ತನ್ನಷ್ಟಕ್ಕೆ ತಾನೇ ಕಣ್ಣೀರು ಬರೋದಾಗಲಿ, ಅದೆಲ್ಲ ನನಗೆ ಏನು ಇದು ಅನಿಸ್ತಿರ್ಲಿಲ್ಲ. ನೋ ಗ್ಲಿಸರಿನ್. ನೋ ಗ್ಲಿಸರಿನ್. ಸೊ ಹಾಗಾಗಿ ಸುಲಲಿತವಾಗಿ ಆರಾಮಾಗಿ ಪಾತ್ರಗಳ ನಿರ್ವಹಣೆ ಆಗೋಗ್ತಾ ಇತ್ತು. ಹೌದು. ವಂಡರ್ಫುಲ್ ಎರಾಯ. ಆದರೆ ನನಗೆ ಇಂಡಸ್ಟ್ರಿಗೆ ಬಂದಮೇಲೆ ನನಗೆ ಎಲ್ಲೋ ಒಂದು ಯಾವುದೇ ಪಾತ್ರ ಅಂತ ಒಂದು ಕೊರಗಿರ್ತಾ ಇತ್ತು. ಏನಂದರೆ ಇನ್ನೂ ಒಳ್ಳೊಳ್ಳೆ ಪಾತ್ರ ನಂಗೆ ಸಿಗ್ಬೋದಿತ್ತು ಅನ್ನೋ ಒಂದು ಈಗಲೂ ಇದೆ, ಈ ಕ್ಷಣಕ್ಕೂ ಇದೆ ನನಗೆ ಬಹಳ ಒಂದು ಯಾವುದಾದ್ರೂ ಒಂದು ಸಿನಿಮಾ ನೋಡುವಾಗ, ನಾನು ತುಂಬ ಕನ್ನಡ ಸಿನಿಮಾನೂ ನೋಡ್ತೀನಿ, ತಮಿಳು ಸಿನಿಮಾಗಳು ನೋಡ್ತೀನಿ. ನೋಡುವಾಗ ಅಯ್ಯೋ ಇಂಥ ಪಾತ್ರ, ನೀವು ರಾಧಿಕಾ ಅವ್ರದ್ದು ಅದು ನನ್ನ ಹೆಸರು ಮರ್ತಿದ್ದೀನಿ, ಒಂದು ಹಳ್ಳಿ ಪಾತ್ರ ಒಂದು ಮಾಡಿದ್ದಾರೆ, ಅದೊಂದು ಫೇಮಸ್ ಡೈಲಾಗ್ ಇದೆ, ತಮಿಳು ರಾಧಿಕಾ ಶರತ್ ಕುಮಾರ್. ಆ ಪಾತ್ರ ನೋಡಿದ್ರೆ ಅಯ್ಯೋ ಇಂಥ ಪಾತ್ರ ನಾನು ಮಾಡಬೇಕು, ಅಯ್ಯೋ ಇಂಥ ಪಾತ್ರ ನಂಗೆ ಸಿಗಬೇಕು, ಅದು ಕಾಡ್ತಾನೆ ಇರುತ್ತೆ. ಎಷ್ಟು ಕಾಡುತ್ತೆ ಅಂದರೆ ನಾನು ಮಾಡಿದರೆ ಹೇಗೆ ಮಾಡ್ತಿದ್ದೆ, ನನಗೆ ಈ ಒಂದು ಅದು ತುಡಿತ ಅದು ಬಂದ್ಬಿಡುತ್ತೆ. ಅದು ಏನಾಗಿದೆ, ಆ ರಂಗಭೂಮಿ ಒಂದು ಬೇರು ಅದು ನಮ್ಮನ್ನು ಅಷ್ಟು ಕಾಡಿಸತ್ತೆ. ಅದು ನೀನು ಇದಲ್ಲ, ಇನ್ನೂ ಒಂದು ಈ ಥರ ಪಾತ್ರ ಮಾಡ್ಬೋದು, ಇದು ಮಾಡ್ಬೋದು, ಹೀಗೆ ಮಾಡ್ಬೋದು. ನೀವು ಬಿಲೀವ್ ಇಟ್ ಆರ್ ನಾಟ್, ನಾನು ಈಗ ಒಂದು ಹೊಸದಾಗಿ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ. ಹೌದು. ನನಗೆ ಈಗಲೂ ಕೂಡ ಫಸ್ಟ್ ಡೇ ನಾನು ಶೂಟಿಂಗ್ ಬಂದಿದ್ದೀನಾ, ನಾನು ನ್ಯೂ ಕಮರ ಅನ್ನೋ ರೀತಿಯಲ್ಲೇ ನನ್ನ ಮನಸ್ಸಲ್ಲಿ ಅದು ಒಂಥರ ಇವು ಹೇಗೆ ಮಾಡಿದ್ನೋ ಏನೋ, ಹೇಗೆ ಮಾಡ್ತೀನೋ ಏನೋ, ಅದು ಇದ್ದೇ ಇರುತ್ತೆ ನಾಗರಾಜ್ ಅವರೇ. ಅವ್ರು ಡೈರೆಕ್ಟ್ ಹೇಳ್ತಾರೆ, ಮೇಡಮ್ ಇಲ್ಲ ಮೇಡಮ್ ಚೆನ್ನಾಗಿ ನಿಜವಾಗ್ಲೂ ಚೆನ್ನಾಗಿ ಬಂತ ಕೇಳ್ತಾನೆ ಇರ್ತೀನಿ ನಾನು. ಎಷ್ಟು ಸರಿ ಅವರು ಇಲ್ಲ ಮೇಡಮ್ ನಿಮಗೆಲ್ಲ ನಾವು ಹೇಳೋಕ್ಕಾಗತ್ತಾ ಅಂತ ಹೇಳ್ತಾ ಇಲ್ಲ ನೀವು ಹಾಗೆ ಹೇಳ್ಬೇಡಿ, ನಿಮಗೆ ಹೇಗೆ ಬೇಕು ಹಾಗೆ ಹೇಳಿ ನಾನು ಮಾಡ್ತೀನಿ, ನಿಮ್ಮ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸ್ಬೇಕು, ಅದು ನನ್ನ ಕರ್ತವ್ಯ. ಅದು ನೀವು ಹೇಳಿ ನಿಮಗೆ ಇಷ್ಟ ಆಯಿತಾ, ನಾನು ಏನೋಪ್ಪ ಇವರು ದೊಡ್ಡ ಆರ್ಟಿಸ್ಟು, ದೊಡ್ಡ ಆರ್ಟಿಸ್ಟ್ ಅಂದರೆ ಸೀನಿಯರು, ಇವ್ರಿಗೆ ನಾವು ಹೇಗೆ ಹೇಳೋದು ಅದು ಹೇಳಬೇಡಿ, ನನಗೆ ನಾನು ಹೇಗೆ ಮಾಡಬೇಕು, ನಿಮಗೆ ಹೇಗೆ ಬೇಕು ಹೇಳಿ ನಾನು ಹಾಗೆ ಮಾಡ್ತೀನಿ. ಈಗಲೂ ನನಗೆ ಅದು ಇದೆ. ಕಲಾವಿದರಿಗಿರಬೇಕಾದಂಥ ಬದ್ಧತೆ ಮತ್ತು ಸಂಸ್ಕಾರ ಏನು ತ್ರಿವೇಣಿ ಮೇಡಮ್? ಸಂಸ್ಕಾರ ಅಂದರೆ ನಾನು ಹೇಳ್ತೀನಿ, ಫಸ್ಟು ನಾವು ಕಲಾವಿದರಾಗಿ ಒಂದು ಧನ್ಯತಾ ಭಾವನೆ ಇರಬೇಕು ಫಸ್ಟ್. ಆಮೇಲೆ ಯಾವುದೇ ಪಾತ್ರ ಆಗಲಿ ಅದಕ್ಕೆ ನಾವು ಅದರೊಳಗೆ ಪರಕಾಯ ಪ್ರವೇಶ ಮಾಡಬೇಕು. ಅದು ನಾನೇ ಈಗ ನಾನು ಕೆಲವರು ಆರ್ಟಿಸ್ಟ್ಗಳು ನೋಡಿದ್ದೀನಿ ಹರೀಶ್ ಅವರು, ಯಾರು ಅಂತಲ್ಲ. ಇವಾಗ ನಾನೊಂದು ಅಲ್ಲಿ ಒಂದು ಬಡ ಕುಟುಂಬ ಅಂದರೆ ಬಡ ಕುಟುಂಬದ ಥರನೇ ಇರಬೇಕು, ನನ್ನ ವೇಷ ಭೂಷಣ, ನನ್ನ ಮೈ, ನನ್ನ ಮುಖ, ಹಾವ ಭಾವ, ನಡಿಗೆ ಕೂಡ, ಕೂರೋದು ಕೂಡ ಅದೇ ಇರಬೇಕು. ನಾನು ಸೊಫೆಸ್ಟಿಕೇಟೆಡಾಗಿ ಕೂರ್ತೀನಿ, ನನಗೆ ಇದೇ ಬೇಕು, ನಾನು ಚೇರಲ್ಲೇ ಕೂರಬೇಕು ಅಂದರೆ ಅದು ಆಗೋದಿಲ್ಲ. ಆವಾಗ ಅದಕ್ಕೆ ಏನು ಒಂದು ನ್ಯಾಚುರಲ್ ಆಗಿ ಮಾಡೋದಕ್ಕಾಗೋದೇ ಇಲ್ಲ. ಆಮೇಲೆ ಕಮಿಟ್ಮೆಂಟ್. ಇವಾಗ ನಾನು ಮಾಡ್ತೀನಿ ಅಂದರೆ ಹೌದಪ್ಪ, ನಾನು ಮಾಡ್ತೀನಿ ಅಂದರೆ ನನಗೆ ಯಾರು ಬೆಟ್ ಮಾಡಿ ತೋರಿಸ್ಬಾರ್ದು, ಇದು ಇವರಲ್ಲ ಅವ್ರು ಮಾಡಿದ್ರು ಚಂದ ಅನ್ಬಾರ್ದು, ಇವರೇ ಸರಿ ಅನ್ಬೇಕು. ಇನ್ನೂ ನಾನು ಅಷ್ಟು ಪರ್ಫೆಕ್ಟ್ ಆಗಿಲ್ಲ, ನಿಜ ಹೇಳಬೇಕು ಅಂದರೆ ನಾನು ಅಂದ್ಕೊಳ್ಳೋದು ಇವ್ರು ಬಿಟ್ಟರೆ ಇಲ್ಲ ಅನ್ನೋ ರೀತಿಯಲ್ಲಿ ನಾನು ಮನಮುಟ್ಟವಾಗಿ ಇನ್ನೂ ನಾನು ಕಲಿಬೇಕು ಅನ್ನೋದು ಬಹಳ ಇದೆ ನನಗೆ. ಇದು ಫಸ್ಟ್ ಟೈಮ್ ನಿಮ್ಮ ಇಂಟರ್ವ್ಯೂಲಲ್ಲಿ ನನ್ನ ಮನಸ್ಸಲ್ಲಿರೋದನ್ನು ನಾನು ಹೇಳ್ತಾ ಇರೋದು. ಇಲ್ಲ, ಯಾಕೆ ಅಂದರೆ ನಾನು ಒಂದು ಟೈಮ್ ಫಿಕ್ಸ್ ಮಾಡಿದ್ದೆ, ತ್ರಿವೇಣಿ ಮೇಡಮ್ ಇಷ್ಟು ಗಂಟೆಗೆ ಬರಬೇಕು ನಮ್ಮ ಸೆಟ್ಗೆ ಅಂತ. ಆನ್ ಡಾಟ್ ನನ್ನ ಮುಂದೆ ಇದ್ರು ಅವರು, ಆನ್ ಡಾಟ್ 2 ನಿಮಿಷ ಈ ಕಡೆ ಇಲ್ಲ, 2 ನಿಮಿಷ ಆ ಕಡೆ ಇಲ್ಲ. ನಂಬರ್ 2 ಒಳಗೆ ಬಂದು ಮೈಕ್ ಮುಂದೆ ಕೂತಾಗ ಅವ್ರ ಕ್ಯಾಮ್ರಾಗೆ ನಮಸ್ಕಾರ ಮಾಡಿದ್ರು. ಅಂದರೆ ಒಂದು ಅದು ನಿಮ್ಮ ಬದ್ಧತೆ ಆಗಲಿ, ನಿಮ್ಮ ಸಂಸ್ಕಾರ ಹೇಳುತ್ತೆ. ಇಲ್ಲ, ನನಗೆ ಮೊದಲನೇ ಪಿಕ್ಚರಲ್ಲಿ ಅವ್ರು ಏನು ಹೇಳಿಕೊಟ್ರಲ್ಲ ಅದು ಈಗಲೂ ನಂಗೆ ತಲೆಯಲ್ಲಿದೆ. ಹೀಗೆ ಆಮೇಲೆ ಇಲ್ಲಿ ಚೇರಲ್ಲಿ ಕೂತಾಗ ಹೀಗೆ ಡೈರೆಕ್ಟಾಗಿ ಕೂರಲ್ಲ, ನಾವು ಹೀಗೆ ಸುತ್ತರ್ಕೊಂಡು ಬಂದು ಹೀಗೆ ಬಂದೇ ಕೂರಬೇಕು. ಮೇಕಪ್ಪಿಗೆ ಕೂತಾಗ ಕಾಲ ಮೇಲೆ ಕಾಲು ಹಾಕ್ಕೋಬಾರ್ದು, ಇದು ಚಪ್ಪಲೆಲ್ಲ ಹಾಕಬಾರ್ದು. ಅಲ್ಲಿ ಕೂರುವಾಗ ಭಯ ಭಕ್ತಿಯಿಂದ ಕೂರಬೇಕು. ಆಮೇಲೆ ಮೇಕಪ್ ಆದಮೇಲೆ ಮೇಕಪ್ ಮನೆಗೆ ನಮಸ್ಕಾರ ಮಾಡಬೇಕು. ಯಾಕಂದರೆ ನಾವು ನಮ್ಮ ಮೇಲೆ ಒಂದು ಲೇಯರ್ ಹಾಕಿರ್ತಾರೆ ಅವರು,
ಕರೆಕ್ಟ್. ಅದನ್ನು ಜನ ನೋಡ್ತಾರೆ, ಆ ಬ್ಯೂಟಿ ನೋಡ್ತಾರೆ. ಅವ್ರು ಮಾಡೋ ಮೇಕಪ್ಪು ನೈಜವಾಗಿ ಆ ಪಾತ್ರಕ್ಕೆ ತಕ್ಕನಾಗಿ ಅವ್ರು ಮಾಡಿರ್ತಾರೆ. ಅದು ಅವರು ಕೂಡ ಗುರುಗಳೇ ಅಲ್ಲ ನನಗೆ. ಇವಾಗ ನಾನು ಒಂದು ಹಳ್ಳಿ ಪಾತ್ರಕ್ಕೆ ಹೆಂಗೋ ಒಂದು ಸ್ಟೈಲಿಶ್ ಆಗಿ ಬಂದುಬಿಟ್ಟು ನಾನು ಹಳ್ಳಿ ಪಾತ್ರ ಮಾಡ್ತೀನಿ, ಅದಕ್ಕೆ ತಕ್ಕನಾಗಿ ಅವ್ರು ಮಾಡಿರ್ತಾರಲ್ಲ, ಅದರಿಂದಲೂ ನಾವು ಆ ಪಾತ್ರಕ್ಕೆ ನ್ಯಾಯ ಒದಗಿಸೋಕ್ಕೆ ಸಾಧ್ಯ ಆಗುತ್ತಲ್ಲ ಅದು. ಆಮೇಲೆ ಕ್ಯಾಮ್ರೆಗೆ ಹೋದಾಗ ಮತ್ತು ಡೈರೆಕ್ಟರ್ಸ್ಗೆ ನಮಗೆ ಏನೇನು ಬೇಸಿಕ್ ನಮಗೆ ಏನೇನು ಅಂತ ನಾವು ಕೇಶವಣ್ಣ ಅಂತ ನಮಗೆ ಫಸ್ಟ್ ಮೇಕಪ್ ಹಾಕಿದ್ದು ನನಗೆ ಅಣ್ಣವ್ರದ್ದು, ಅವರೇ ನನಗೆ ಫಸ್ಟ್ ಮೇಕಪ್ ಹಾಕಿದ್ದು. ಅವ್ರು ನನಗೆ ಹೇಳಿದ್ದು, ನೋಡಿ ಹೀಗೆ ಇರಬೇಕು ಇಂಡಸ್ಟ್ರಿಯಲ್ಲಿ ಅಂತ. ನಂಗೆ ನಿಜವಾಗ್ಲೂ ಈಗ ನೆನೆಸ್ಕೊಂಡ್ರೆ ಅಳು ಬರುತ್ತೆ ನಿಜವಾಗ್ಲೂ. ಅವ್ರು ಹೇಳಿಕೊಟ್ಟದ್ದು, ಅವ್ರು ಹಾಕಿದ ಒಂದು ಇದಿದೆಯಲ್ಲ, ಅದು ಇವತ್ತಿಗೂ ನನಗೆ ಅದಿದೆ, ಇವತ್ತಿಗೂ ಇದೆ. ಅವರು ಹೇಳಿದ್ರು, ಬೊಟ್ಟು ಇಡುವಾಗ ನೋಡು ಇದನ್ನು ನೆನೆಸ್ಕೊ, ನೀನು ಇದು ಪ್ರಾರ್ಥನೆ ಮಾಡ್ಕೊ. ಆಮೇಲೆ ಕ್ಯಾಮ್ರಾಗೆ ಹೋದಾಗ ನೀನು ಬಂದ ತಕ್ಷಣ ಕ್ಯಾಮ್ರಾಗೆ ನಮಸ್ಕಾರ ಮಾಡು, ಹೋಗುವಾಗ ಕ್ಯಾಮ್ರಾಗೆ ನಮಸ್ಕಾರ ಮಾಡು. ಅದು ನಿನ್ನ ತಂದೆ ತಾಯಿ, ಅದೇ ನಿನಗೆ ಊಟ ಕೊಡೋದು. ಅದು ಈಗಲೂ ಇದೆ. ಯಾಕಂದರೆ ಇದೆಲ್ಲ ನಮಗೆ ರಂಗಭೂಮಿಯಲ್ಲೂ ಅದೇ. ನಾವು ಸ್ಟೇಜ್ ಹತ್ತುವಾಗ ನಾವು ಫಸ್ಟು ಆ ರಂಗಭೂಮಿ ಮಣ್ಣು ತೊಗೊಂಡು ನಾವು ಹಣೆಗೆ ಹಾಕ್ಕೋತೀವಿ ಭಸ್ಮ ಥರ. ಫಸ್ಟ್ ಸ್ಟೇಜಿಗೆ ಎಂಟ್ರಿ ಆಗುವಾಗ ಅದನ್ನು ಫಸ್ಟ್ ಹಿಂಗೆ ಹಾಕ್ಕೊಂಡೇ ನಾವು ಸ್ಟೇಜ್ ಒಳಗೆ ಹೋಗೋದು. ಅದೆಲ್ಲ ಅಮ್ಮ ಅಪ್ಪ ಎಲ್ಲ ಮಾಡಿದ್ದು ನಾನು ನೋಡಿದ್ದೀನಲ್ಲ, ಹಾಗಾಗಿ ಅದು ಬಂದಿದೆ. ಎಸ್ ಎಸ್. ಯಪ್ಪ, ನಾನು ನಿಮ್ಮ ಕಣ್ಣಲ್ಲಿ ನೀರು ನೋಡಿದೆ. ನಾನು ಸೈಡ್ ಲೈಕ್ ಎಷ್ಟು ಅಂದರೆ ಜೀವನಕ್ಕೆ ಯಾರೋ ಅತ್ಯಮೂಲ್ಯವಾದದನ್ನು ಕೊಟ್ಟಿದ್ದಾರೆ, ಅದನ್ನು ರೂಢಿ ಮಾಡ್ಕೊಂಡಿದ್ದೀನಿ, ಅದು ಇನ್ನೊಬ್ರಿಗೆ ಹೇಳಬೇಕು, ಅವ್ರು ಹೇಳ್ಕೊಟ್ಟಿದ್ದವ್ರಿಗೊಂದು ಥ್ಯಾಂಕ್ಸ್ ಅನ್ನೋದು ಇದೆಯಲ್ಲ, ಅದ್ಭುತ. ಇಲ್ಲ ಹರೀಶ್ ಅವರು, ಈಗಲೂ ಕೂಡ ನಾನು ಯಂಗ್ಸ್ಟರ್ಸ್ ಬಂದ್ರೂ ಅವರು ಆ ಥರ ಮಾಡ್ತಾಯಿದ್ರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಇದಾಗ್ತಾ ಇರುತ್ತೆ. ಕೆಲವ್ರು ಕೇಳೋರಿದ್ರೆ ಹೇಳಿಬಿಡ್ತೀನಿ, ಬೇಡ ಪುಟ್ಟ ಹಿಂಗೆ ಮಾಡಬಾರ್ದು ಅಂತೇಳಿ. ಇನ್ನು ಕೆಲವರು ಏನು ಅನ್ನೋ ಥರ ಇದ್ದಾಗ ಅವರಿಷ್ಟ ಅಂತ ಸುಮ್ಮನಾಗ್ಬಿಡ್ತೀನಿ. ಅವ್ರಿಗೂ ನನ್ನ ಮನಸ್ಸು ನೋಯಿಸಬಾರ್ದಲ್ಲ, ಹಾಗಾಗಿ. ಬಟ್ ನನಗೆ ಅದು ಅಮ್ಮ ಫಸ್ಟ್ ನನಗೆ ಶಿಸ್ತು ಅಂತ ಕಲಿಸಿದ್ದು ಅಮ್ಮ ವೆರಿ ಸ್ಟ್ರಿಕ್ಟ್ ಅಮ್ಮ. ಆಮೇಲೆ ಚಿತ್ರರಂಗಕ್ಕೆ ಬಂದಮೇಲೆ ಒಂದೊಂದೇ. ಆಮೇಲೆ ನನ್ನ ಗುರುಗಳು ನಾಗಾಭರಣ ಅವರಿಂದ ತುಂಬ ಕಲಿತೆ. ಅವರು ನನ್ನ ಗುರುಗಳು. ಇವತ್ತಿಗೂ ನಾನು ಏನಾದರೂ ಒಂಚೂರು ಕಲೆ, ಒಂದು ಆ್ಯಕ್ಟಿಂಗ್ ಅಂತ ಬಂದಿರಬೇಕಾದ್ರೆ ಅವರಿಂದನೇ. ಹೆಂಗದು? ಇಲ್ಲ, ನನಗೆ ಆಸ್ಪೋಟ ಅನ್ನೋ ಒಂದು ಸಿನಿಮಾದಲ್ಲಿ ನಾನು ಅವರು ಹೀರೋಯಿನ್ ಆಗಿ ಮಾಡಿದ್ದು ಒಂದೇ ಸಿನಿಮಾ ಅವ್ರ ಜೊತೆ. ಇಲ್ಲ, ನಂದು ಮೊದಲನೇ ಫಿಲ್ಮ್ ಬ್ರಹ್ಮಾಸ್ತ್ರ. ಅಲ್ಲಿ ನಾನು ಹೆಚ್ಚು ಕಲೀಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಅಂದರೆ, ನನಗೆ ಪೆರಲ್ಲ ಅಂತ ಒಬ್ಬರು ಡೈರೆಕ್ಟರ್, ಅವರು ತೆಲುಗುನವರು. ನನಗೆ ತೆಲುಗು ಬರ್ತಾ ಇದ್ದಿಲ್ಲ. ಅವ್ರು ಏನು ಹೇಳ್ತಾರೋ ಅಷ್ಟು ಮಾಡ್ತಾ ಇದ್ದೆ. ಬಟ್ ಅಂಬರೀಷ್ ಸರ್ ಅವರೆಲ್ಲ ನನಗೆ ತುಂಬ ಎನ್ಕರೇಜ್ ಮಾಡಿದ್ರು. ಅಷ್ಟೇ. ಅದು ಕೂಡ ನಂಗೆ ಅರ್ಥ ಆಗ್ತಾ ಇರಲಿಲ್ಲ. ಆವಾಗ ನನಗೆ ಅಲ್ಲಿ ಇವರಿದ್ರಪ್ಪ ಅಸೋಸಿಯೇಟ್, ನಾನು ಮರ್ತುಬಿಟ್ಟು, ರಾಜೇಂದ್ರನ ಯಾರೋ ಇದ್ದರು, ಅವ್ರು ಹೇಳ್ಕೊಡೋರು. ಆಮೇಲೆ ವಜ್ರಮಣಿ ಅಂಕಲ್ ಹೇಳ್ಕೊಡೋರು. ಹಾಗಾಗಿ ನನಗೆ ಅದು ಅಷ್ಟು ಇದಿಲ್ಲ. ಬಟ್ ನಾನು ಯಾವಾಗ ಆಸ್ಪೋಟ ಸಿನಿಮಾದಲ್ಲಿ ಮಾಡಿದ್ನಲ್ಲ, ಎಷ್ಟು ಚೆಂದ ಹೇಳ್ಕೊಟ್ರು ನನಗೆ, ಹೇಗೆ ಏನು ಯಾವ ಥರ ನಾವು ಇನ್ವಾಲ್ವ್ ಆಗಬೇಕು. ನನಗೆ ಇವತ್ತಿಗೂ ಏನಾದರೂ ನಾನು ಇದಾಗಬೇಕಾದ್ರೆ ಅವರಿಗೆ ನಾನು ಗೌರವ ಸಲ್ಲಿಸೋದು. ಯಾಕೆಂದರೆ ಇಷ್ಟ ಆಗಿರಬೇಕಾದ್ರೆ ಅವರಿಂದ. ಸರಿ, ಟೆಲಸ್, ನೀವು ಎಂಟ್ರಿ ಕೊಟ್ಟಾಗ ಬ್ರಹ್ಮಾಸ್ತ್ರ ಸಿನಿಮಾದ ನಟಿಯಾಗಿ ಎಂಟ್ರಿ ಕೊಟ್ರಿ. ಆ ಕಾಲಘಟ್ಟದಲ್ಲಿ ಆಗಾಗಲೇ ಒಂದಷ್ಟು ಜನ ನಟಿಯರು ಟ್ರೆಂಡಿಂಗ್ ಅಲ್ಲಿ ಇದ್ರು, ನಟಿಯರು ಟ್ರೆಂಡಿಂಗ್ ಅಲ್ಲಿ ಇದ್ರು, ಆದ್ರೆ ಕನ್ನಡ ನಟಿಯರಲ್ಲ. ಅದಕ್ಕೆ ಬಂದೆ ಈಗ. ಸೊ ನೀವು ಎಂಟ್ರಿ ಕೊಟ್ರಿ, ಈಗ ತಿರುಗಿ ನೋಡ್ತಾರಲ್ಲ, ಓ ಯಾರಪ್ಪ ಇದು ಚೆನ್ನಾಗಿರುವ ಕನ್ನಡದ ನಟಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ನೋಡ್ತಾರೆ. ಒಂದು ಇಂಡಸ್ಟ್ರಿ ಅವ್ರು ನೋಡ್ತಾರೆ, ಇನ್ನೊಂದು ಹೊರಗಡೆ ಇರೋ ಜನ ನೋಡ್ತಾರೆ. ಹೌ ವಾಸ್ ದಟ್ ವೆಲ್ಕಮ್? ಸರ್, ಇದು ನಾಗರಾಜ್ ಅವರೇ ಹೇಗಾಯ್ತು ಅಂದ್ರೆ, ಇದು ವಜ್ರಮಣಿ ಅಂಕಲ್ ಅವ್ರಿಗೆ ಅಮ್ಮ ತುಂಬ ಚೆನ್ನಾಗಿ ಪರಿಚಯ. ಸಂಪತ್ಗೆ ಸವಾಲಿಂದನೂ ಸುಮಾರು ಒಂದು 2-3 ಪಿಕ್ಚರ್ ಒಟ್ಟಿಗೆ ಮಾಡಿದೆ. ನಾನು ಯಾವಾಗ BN ಗಂಗಾಧರ್ ಚಿತ್ರಕ್ಕೆ ನಾನು ಆಯ್ಕೆ ಆದೆ ಅಂತ ಗೊತ್ತಾಯಿತು, ಆವಾಗ ಅಂಕಲ್ ಅಪ್ಪಂಗೆ ಫೋನ್ ಮಾಡಿ, ಮಗಳನ್ನ ಕರ್ಕೊಂಡು ಬಾ, ಬಸವರಾಜ್ ಅಂತಲೇ ಕರೆಯೋದು, ನಮ್ಮ ಫಾದರ್ ಹೆಸರು ಕರಿ ಬಸವರಾಜು ಮಗಳನ್ನ ಕರ್ಕೊಂಡು ಬಾ, ನಾನು ನೋಡಬೇಕು. ನೋಡಿದ್ದು ಇಮ್ಮಿಡಿಯೇಟಾಗಿ ಅಡ್ವಾನ್ಸ್ ಮಾಡಿ, ನಿನ್ನ ಮಗಳು ನನ್ನ ಪಿಕ್ಚರ್ಗೆ ಸೆಕೆಂಡ್ ಹೀರೋಯಿನ್ ಅಂಬರೀಷ್ ಅವ್ರ ಜೊತೆ. ಅದು ಶಾಕ್ ಆಗೋಯ್ತು ನನಗೆ. ನಾನು ಅಂಬರೀಷ್ ಅವ್ರನ್ನ ಯಾವತ್ತೂ ನೋಡೇ ಇಲ್ಲ ಅಲ್ಲಿವರೆಗೂ. ವಿಷ್ಣು ಸರ್ನ ನೋಡಿದ್ದೆ, ಅಣ್ಣವ್ರನ್ನಂತೂ ಬಿಡಿ ಸುಮಾರು ಸರಿ ನೋಡಿದ್ದೀನಿ, ಅವ್ರ ಜೊತೆ ಒಡನಾಟನೂ ಇತ್ತು. ಅದರಿಂದ ನಾನು ಫಸ್ಟ್ ಟೈಮ್ ಅಂಬರೀಷ್ ಸರ್ ನೋಡಿದ್ದು. ಸ್ವಲ್ಪ ಆವಾಗ ನನಗೆ ಅಂಬರೀಷ್ ಅವ್ರು ನೋಡಿದಾಗ ಸ್ವಲ್ಪ ಹೆದರಿಕೆ ಆಯಿತು ಅನ್ನೋದು ಬಿಟ್ಟರೆ, ನಿಜವಾಗ್ಲೂ ಅವರು ಫಸ್ಟ್ ಶಾಟ್ ಏನು ಗೊತ್ತಾ, ನೀವು ಇಮ್ಯಾಜ್ ಮಾಡ್ಕೊಳ್ಳಿ, ಅಂಬರೀಷ್ ಅವರು ಆಯಿತು, ಅವ್ರ ಕಣ್ಣು ಆಯಿತು, ಫಸ್ಟ್ ಶಾಟು ಅವ್ರು ನನ್ನ ಅಪ್ಕೊಂಡು ಮುತ್ತು ಕೊಡಬೇಕು. ಅದು ಫಸ್ಟ್ ಶಾಟ್.
ಲೈಫಲ್ಲೇ ಇಂಡಸ್ಟ್ರಿಗೆ ಬಂದ್ಮೇಲೆ ಫಸ್ಟ್ ಶಾರ್ಟ್. ಫಸ್ಟ್ ಶಾರ್ಟ್. ಏನೋ ಒಂದು ಡೈಲಾಗೋ ಒಂದು ಕ್ಲೋಸಪ್ ಏನೋ ಇದ್ರೆ ಅದೊಂಥರ ಫಸ್ಟ್ ಅವ್ರು ಹಿಂಗೆ ಎಳೆದ್ಬಿಟ್ಟು ನಾನು ಹಿಡ್ಕೊಂಡು ಹಗ್ ಮಾಡಿ ಮುತ್ತು ಕೊಡಬೇಕು. ನಾನು ಹೇಗೆ ನಿಮಗೆ ಗೊತ್ತಲ್ಲ ಅಂಬರೀಷ್ ಸರ್ ಬಂದರು, ಚೆನ್ನಾಗಿದೆಯಾ ಅಲ್ಲ ಅಮ್ಮ ಥರ ಇದೆಯಾ ಅಂತ ಹೇಳಿದ್ರು. ನನಗೆ ಫಸ್ಟಿಗೆ ಹೆದರಿಕೆ, ರೆಡಿನಾ ಮೇಲಿಂದ ಅಲ್ಲಿ ನಾನು ಓಡ್ಕೊಂಡು ಬರಬೇಕು, ನನ್ನ ಹಿಂದೆ ಹಿಂಬಾಲಿಸ್ಕೊಂಡು ಬರ್ತಾರೆ, ಬಂದುಬಿಟ್ಟು ಎಳೆದುಬಿಟ್ಟು ಜೋರಾಗಿ ಹಗ್ ಮಾಡಿ ಇಲ್ಲಿಗೆ ಮುತ್ತು ಕೊಡಬೇಕು. ಹಂಗೆ ಕೊಟ್ಟ ತಕ್ಷಣ ನನ್ನ ಡೈಲಾಗೇ ಮರ್ತೋಯ್ತು. ಸುಮ್ಮನೆ ನಿಂತಿದ್ದೀನಿ, ಏಮಾಯಿಂದಿ ಅಂತ ಕೇಳ್ತಾ ಇದ್ದಾರೆ ಅವರು. ನನಗೇನು ಫಸ್ಟ್ ಆಫ್ ಆಲ್ ತೆಲುಗು ಮಾತಾಡೋಕ್ಕೆ ಬರ್ತಾಯಿಲ್ಲ, ನನಗೇನು ಮಾತಾಡೋಕ್ಕೆ ಬರ್ತಾಯಿಲ್ಲ. ವಜ್ರಮುನಿ ಅಂಕಲ್ ಕೂತಿದ್ರು, ಬಂದರು, ಏನಾಯಿತು ಪುಟ್ಟ ಅಂದರು. ಅಂಕಲ್ ನನಗೇನು ಮಾತಾಡೋಕ್ಕೆ ಆಗ್ತಾ ಇಲ್ಲ, ನನಗೇನು ಮಾತು ಬರ್ತಾನೆ ಇಲ್ಲ, ಏನು ಡೈಲಾಗ್ ಅಂತಲೇ ಗೊತ್ತಿಲ್ಲ ಅಂದೆ. ಏಯ್ ಮಾತಾಡೆ ಅಂಬರೀಷ್ ಅವ್ರು ಹೇಳಿದ್ದು. ಓಕೆ, ಮಾತಾಡ್ತೀಯ ಮಾತಾಡು, ಏನು ನಾನು ಬಂದು ನೀನು ಹಗ್ ಮಾಡಿದ್ರೆ ನೀನೇನು ಹೇಳಬೇಕು, ಬಿಡಿ ಅಂತ ಹೇಳಬೇಕು, ನಾಚ್ಕೋಬೇಕು, ಅಷ್ಟು ಮಾಡು ಸಾಕು. ಅದು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಅದು ರೇಗ್ಬಿಟ್ಟು ಹೇಳ್ಕೊಟ್ಟಿರೋದು. ಅವರು ಹೇಗಿಬಿಟ್ಟು ಆಮೇಲೆ ಇವರು ಶಾಂತಮ್ಮ ಹಿರಿಯ ಕಲಾವಿದ ಅವ್ರು ನನ್ನ ಸಪೋರ್ಟ್. ಅಂಬಿ ಯಾಕೋ ಹಂಗೆ ಮಾಡ್ತೀಯ, ಹುಡುಗಿ ಸಣ್ಣ ಹುಡುಗಿ ಕಣೋ, ಬಿಡು ಅವಳನ್ನ ರೇಗಿಸ್ಬೇಡ. ಅಯ್ಯೋ ತುಂಬ ಎಂಜಾಯ್ ಮಾಡಿದೆ ನಾನು. ಬಟ್ ಅಂಬರೀಷ್ ಅವರು ಅಷ್ಟೇ ಪ್ರೊಟೆಕ್ಟಿವ್ ಆಗಿದ್ರು ನನಗೆ. ಒಂದೊಳ್ಳೆ ಕಂಫರ್ಟಬಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಯ್ತು. ಶೋರ್ ಅವರು ಯಾರ ಹತ್ರ ಆದರೂ ಯಾಕೆ ಮಾತಾಡ್ತೀಯಾ, ಕುತ್ಕೋಲಿ ಒಂಥರ ಏನೋ ಇವರು ಸ್ಟ್ರಿಕ್ಟ್ ಲೆಕ್ಚರರು, ನನ್ನ ಸ್ಟೂಡೆಂಟ್ ಆ ಥರ. ಪಾಪ ನಿಜವಾಗ್ಲೂ ಎಸ್ ಕಲ್ಚರ್ ಅದು, ಅಲ್ಲಿ ಕೂತ್ಕೋ ಸುಮ್ಮನೆ ಕೆಲಸ. ಆಮೇಲೆ ಅವರಿಗೆ ಅಮ್ಮನ ಬಗ್ಗೆನೂ ಅವ್ರಿಗೆ ಗೌರವ ಇತ್ತು, ಮತ್ತು ನಮ್ಮ ಫ್ಯಾಮಿಲಿ ಬಗ್ಗೆ ಗೌರವ ಇತ್ತು. ಹಾಗಾಗಿ ಅವರು ತುಂಬ ಚೆನ್ನಾಗಿ ನನ್ನನ್ನು ಪ್ರೊಟೆಕ್ಟ್ ಮಾಡಿದ್ರು ಆ ಸಿನಿಮಾದಲ್ಲಿ. ಸಿನಿಮಾ ಅಂದರೆ ನಿಮಗೆ ಗೊತ್ತಿದೆ, ನಾನು ಹೇಳೋದು ಬೇಕಾಗಿಲ್ಲ. ಹೊಸಬ್ರು ಅಂದರೆ ಹೇಗೆ ಅಂತ ಗೊತ್ತಿದೆ, ನಾನೇನು ಇವಾಗ ನಿಮಗೆ ಎದುರಿಗೆ ಹೇಳಿ ಅದು ನಾನು ಹೇಳೋದು ಬೇಕಾಗಿಲ್ಲ. ಆದರೆ ತುಂಬ ವಜ್ರಮುನಿ ಅಂಕಲು ಅಷ್ಟೇ ತುಂಬ ಚೆನ್ನಾಗಿ ಆವಾಗ ನನಗೆ ಫ್ರೆಂಡ್ ಆಗಿದ್ದು ತಾರಾ. ಇತ್ತೀಚೆಗೆ ತಾರಮ್ಮಂಗೆ ಡಾಕ್ಟರೇಟ್ ಬಂತಲ್ಲ, ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದಿಂದ. ಅವಾಗ ಈಗ ಮೆನ್ಷನ್ ಮಾಡಿದ್ರಲ್ಲ, ಅವಾಗ ನಂಗೆ ನೆನಪಾಗಿದ್ದು ನನ್ನ ಜೊತೆ ಇದ್ದದ್ದು ತಾರಾ ಅಂತ. ಆ ತಾರಾನುರಾಧ ಬಗ್ಗೆ ತ್ರಿವೇಣಿ ಮೇಡಮ್ ಕೂತು ಮಾತಾಡಿದ್ದಾರೆ, ಹೌದು, ವಿಶ್ ಮಾಡಿದ್ದಾರೆ. ಅವಾಗ ಎಲ್ಲರೂ ಕಣ್ಣರಸ್ ನೋಡಿದ್ರಪ್ಪ, ಓ ತ್ರಿವೇಣಿ ಚಿಂದೋಡಿ ಅವರು, ಓ ಈ ನಟಿ ವಾಪಸ್ ಬಂದ್ರಾ ಅಂತ. ತಾರಂದು ನಂದು ಫ್ರೆಂಡ್ಶಿಪ್ಪು 35 ವರ್ಷ ಆಯಿತು. ಈಗಲೂ ಮೊದಲನೇ ದಿನ ನಾವಿಬ್ಬರು ಕೈ ಹಿಡ್ಕೊಂಡು ಹೇಗೆ ಜೊತೆಲೇ ಸೆಟ್ಟಲ್ಲಿ ಕೂರ್ತಿದ್ವು, ಈಗಲೂ ಹಾಗೆ ಇದ್ದೀವಿ. ನಿಜವಾಗ್ಲೂ ಹೇಳಬೇಕಾದ್ರೆ ನಾನು ಸ್ವಲ್ಪ ವರ್ಷ ಸಿನಿಮಾ ರಂಗದಿಂದ ದೂರ ಇದ್ದು ಮತ್ತೆ ನಾನು ಕಮ್ಬ್ಯಾಕ್ ಆಗಿರೋದು. ಬಟ್ ತಾರಾ ಅವತ್ತಿನಿಂದ ಇವತ್ತಿನವರೆಗೂ ಒಂದು ದಿನವೂ ಮೇಕಪ್ ಹಚ್ದೇರೆ ಅಥವಾ ನಾನೇನೋ ವಿಶ್ರಾಂತಿ ತೊಗೋತೀನಿ ಅನ್ನೋ ಇಲ್ಲ. ಎಷ್ಟೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ, ಅವಳು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ ಎಲ್ಲ ತಮಗೆ ಗೊತ್ತಿದೆ. ಆದರೂ ಕೂಡ ಈಗಲೂ ಅವಳು ನನ್ನ ಕರೆಯೋದು ಗೀ ಅಂತ. ಗೀತಾ ಹಳೆ ಹೆಸರು ಮಂಚೂರು ಮೆಲ್ಕ್ ಹಾಕ್ತಿದ್ದಾರೆ ನಮ್ಮ ತ್ರಿವೇಣಿ ಮೇಡಮ್. ನನ್ನ ಹೊಟ್ಟೆ ಹೆಸರು ಗೀತಾ, ಹೌದು, ಜನ್ಮನಾಮ ಅದು. ಹೌದು, ಅವಳಿಗೆ ಅದೇ ಇಷ್ಟ, ಯಾವಲ್ಲ ಕರೆಯೋದು ಗೀ ಬಾರೇ ಅಮ್ಮ. ಅವ್ ಗೊತ್ತಲ್ಲ, ಶಿ ಇಸ್ ಸೋ ಫ್ರೆಂಡ್ಲಿ. ನಾನು ಸುಮಾರು ಜನ ಆರ್ಟಿಸ್ಟ್ಗಳೆಲ್ಲ ನೋಡಿದ್ದೀನಿ ಹರೀಶ್ ಅವರೇ. ಸಾರಿ, ಒಂದ್ಸತಿ ಹರೀಶ್ ಅಂತ ಇದ್ದೀನಿ, ಒಂದ್ಸತಿ ಏನೂ ತೊಂದರೆ ಇಲ್ಲ, ಹರೀಶ್ ನಾಗರಾಜು, ಯು ಕ್ಯಾನ್ ಕಾಲ್ ಮೀ ಹರಿ. ನಮ್ಮ ಕಥೆ ಸೊ ಹಾಗಾಗಿ ಹರಿ ಅನ್ಬೋದು, ಎನಿಥಿಂಗ್ ಚಲ್ತಾ, ಪ್ಲೀಸ್ ಗೋ. ಅವರೊಬ್ರು ಮತ್ತೆ ಮಾಲಾಶ್ರೀ, ಓಕೆ, ಇಬ್ರು ಅಷ್ಟೆ ನನ್ನ ಕ್ಲೋಸ್ ಫ್ರೆಂಡ್ಸ್. ಒಂದು ಲೆಕ್ಕಕ್ಕೆ ಮಾಲಾಶ್ರೀ ಜೂನಿಯರ್, ಒಂದು ಲೆಕ್ಕಕ್ಕೆ ಎಕ್ಸ್ಪೀರಿಯನ್ಸ್ 1 year. 1 year, 1 year, ಎಸ್, ಓಕೆ ಓಕೆ. 1 year. ನೀವು ಬಂದ್ಮೇಲೆ ಬಂದಿದ್ದವರು? ಹೌದು, ನಂದು ಫಸ್ಟ್ ಪಿಕ್ಚರ್ ರಿಲೀಸ್ ಆಯಿತು, ಅವ್ರ ಎಂಟ್ರಿ ಅವಾಗ. ಕರೆಕ್ಟ್. 1 year. ಎಲ್ಲ 85, 87, ನಾನು 87, 89. ಎಸ್, ಕರೆಕ್ಟ್ ಅಲ್ವಾ? ಎಸ್ ಎಸ್, ನಾನು ಸುಮ್ಮನೆ ಲೆಕ್ಕ ಹಾಕ್ತಾ ಇದ್ದೀನಿ. ಕರೆಕ್ಟ್. ಇಯರ್ ತಾರಾ ನನಗಿಂತ ಸೀನಿಯರ್, ಆಫ್ ಕೋರ್ಸ್, ಅದ್ರ ಬಗ್ಗೆ ಅನುಮಾನ ಇಲ್ಲ. ಕರೆಕ್ಟ್, ಓಕೆ ಓಕೆ ಓಕೆ. ಬಟ್ ತಾರಾ ಫಸ್ಟು ನಾನು ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ಸುಮಾರು ಟಿಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಹೀಗಿರಬೇಕು, ಸೆಟ್ ಅಂದರೆ ಹೇಗಿರುತ್ತೆ ಎಲ್ಲ ಹೇಳಿದ್ದಾರೆ. ಎಲ್ಲ ಹೇಗಿರಬೇಕು, ಹೌದು, ಹೇಗಿರಬೇಕು ಹೇಳಿ. ಒಬ್ಬ ನಟಿ, ಸಿನಿಮಾ ರಂಗದಲ್ಲಿ ಕೆಲಸ ಮಾಡುವ ಒಬ್ಬ ನಟಿಯ ಮನಸ್ಥಿತಿ ಹೇಗಿರಬೇಕು? ಮನಸ್ಥಿತಿ ಫ್ರ್ಯಾಂಕಾಗಿ ಹೇಳ ಪ್ಲೀಸ್. ತೆರೆ ಹಿಂದುಗಡೆ ಅವಳಿಗೆ 108 ತೊಂದರೆಗಳಿರುತ್ತೆ, 108 ಯೋಚನೆಗಳಿರುತ್ತೆ, 108 ಸಂಕಟಗಳಿರುತ್ತೆ.
ಒಬ್ಬರ ಹತ್ರ ಹೇಳ್ಕೊಳಕ್ಕಾಗದೆ ಬರೀ ಮಿರರ್ ಮುಂದೆ ಕೂತ್ಕೊಂಡು ತನ್ನ ನೋವುಗಳನ್ನ ಹೇಳ್ಕೊತ ಸ್ಥಿತಿನೂ ಅವಳಿಗಿರುತ್ತೆ. ಆದರೆ ಒಂದು ಸಾರಿ ಅವಳು ಮೇಕಪ್ ಟೇಬಲ್ ಮೇಲೆ ಕೂತ್ಕೊಂಡು ಮೇಕಪ್ ಹಾಕ್ಕೊಂಡ್ರೆ ಅದು ಅವಳಲ್ಲ, ಅವಳು ಪಾತ್ರವಾಗಿ ಬದಲಾಗ್ತಾಳೆ. ತನ್ನಲ್ಲಿರೋ ಒಂದು ಖುಷಿ ಸಂತೋಷ ಎಲ್ಲ ಅದರಲ್ಲಿ ಕಾಣ್ತಾಳೆ. ಆ ತೃಪ್ತಿ ಇದೆಯಲ್ಲ, ಅವಳ ಜೀವನದ ಹಿಂದೆ ಇರೋ ನೋವನ್ನೆಲ್ಲ ಮರೆಸ್ಬಿಡುತ್ತೆ. ಸತ್ಯ ಇದು. ಯು ಬಿಲೀವ್ ಇಟ್ ಆರ್ ನಾಟ್. ನನ್ನ ಮನೇಲಿ ಹೇಳ್ತಾರೆ, ನೀನು ಆ್ಯಕ್ಟ್ ಮಾಡು, ನೀನು ಆ್ಯಕ್ಟ್ ಮಾಡುವಾಗ ನೀನು ಮೇಕಪ್ ಹಾಕ್ಕೊಂಡು ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದಾಗ ನೀನು ಟೋಟಲಿ ಡಿಫ್ರೆಂಟಾಗಿ ಕಾಣ್ತೀಯ, ಮನೆ ಜಂಜಾಟಗಳನ್ನೆಲ್ಲ ಮರ್ತು ಬಿಡ್ತೀಯ, ನೀನು ಖುಷಿಯಾಗಿರ್ತೀಯ, ಒಂಥರ ನೀನೇನೋ ಫ್ಲೈ ಆಗ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ನಮಗೆ ಅನಿಸ್ತಾ ಇರುತ್ತೆ. ಯಾಕಂದರೆ ಐ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಐ ಎಂಜಾಯ್. ಆವಾಗ ನಮಗೆ ನಮ್ಮ ಪರ್ಸ್ನಲ್ ಲೈಫ್ ಏನೂ ನೆನಪಾಗೋದಿಲ್ಲ ನಾಗರಾಜ್ ಅವರೇ. ಎಷ್ಟು ಸಂತೋಷವಾಗಿರುತ್ತೆ, ಎಷ್ಟು ತೃಪ್ತಿಯಾಗಿರುತ್ತೆ. ಅದರಲ್ಲೂ ನಮಗೆ ಇಷ್ಟಪಡುವಂಥ ಪಾತ್ರಗಳು ಸಿಕ್ಕಿಬಿಟ್ರೆ ಬಿಡಿ ಸಾಕಪ್ಪ ನನ್ನ ಜೀವನ ಅನಿಸ್ಬಿಡುತ್ತೆ. ನೀವು ಯಾರನ್ನೇ ನೋಡಿ, ಅವ್ರು ಎಷ್ಟೇ ನಾವು ಅಂದ್ಕೋಬೋದು, ಓ ಇವರು ವೆಲ್ ಸೆಟಲ್ಡ್, ಚೆನ್ನಾಗಿ ಆಗಿದ್ದಾರೆ ಅಂದರೆ ಅವ್ರ ಹಿಂದೆ ಒಂದು ನೋವು ಇದ್ದೇ ಇರುತ್ತೆ. ಆದರೆ ನೀವು ಎಲ್ಲಾದರೂ ಅವರು ಒಂದು ಸೆಲೆಬ್ರಿಟಿಗಳಾಗಿ ಇವಾಗ ನನ್ನನ್ನು ನೀವು ಕರೆದಿದ್ದೀರಾ, ನಾನು ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನಿಮ್ಗೇನಾದರೂ ನನ್ನ ಮುಖದಲ್ಲಿ ಏನೋ ನೋವಿದೆ ಅಂತ ಅನಿಸಲ್ಲ. ಯಾಕೆಂದರೆ ಇಲ್ಲಿ ನಾನು ನನ್ನದೇ ಆದ ಸಮಯನ ಕಳೀತಾ ಇದ್ದೀನಿ, ನನ್ನದೇ ಆದ ನನ್ನ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದು ನಾವು ಯಾರ ಹತ್ರ ಹೇಳೋಕ್ಕೆ ಸಾಧ್ಯ ಅಲ್ವಾ? ನಾನು ಖುಷಿಯಾಗಿ ಹೇಳ್ತಾ ಇದ್ದೀನಿ, ಸಂತೋಷವಾಗಿ ಹೇಳ್ತಾ ಇದ್ದೀನಿ, ರಕ್ಕೆ ಬಿಚ್ಚಿ ಹೇಳ್ತಾ ಇದ್ದೀನಿ. ಎಷ್ಟು ಖುಷಿ ಆಯಿತು. ಮೊನ್ನೆ ನೀವು ನಿಮ್ಮದೇ ಒಂದು ಶೋ ಅಲ್ಲಿ ರಶ್ಮಿ ಅವ್ರದ್ದು ನೋಡಿದೆ, ಅವರು ಕೂಡ ಮನಸ್ಸು ಬಿಚ್ಚಿ ಅವರು ಮಾತಾಡಿದ್ದಾರೆ. ನಾನು ಇನ್ನೂ ಪೂರ್ತಿಯಾಗಿ ನೋಡಿಲ್ಲ, ಸಾರಿ. ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಯಾಕೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಯಾಕೆ ಮಾತಾಡಿದ್ರು ಅವ್ರಿಗೆ ಯಾಕೆ ಆ ಭಾವನೆ ಬಂತು ಹೇಳಿ ನೀವು? ಮನೆಯವ್ರ ಹತ್ರ ಮಾತಾಡೋಕ್ಕಾಗಲ್ಲ, ಮಕ್ಕಳ ಹತ್ರ ಮಾತಾಡೋಕ್ಕಾಗಲ್ಲ. ಆದರೆ ಇಲ್ಲಿ ಅವರು ಮಾತಾಡುವಾಗ ಅವರಾಗಿರಲ್ಲ. ಈ ದಿನ ನಂದು, ಈ ಗಳಿಗೆ ನಂದು, ನಾನು ಹೀಗೆ ಕಾಣಬೇಕು, ನಾನು ಹೀಗೆ ಮಾತಾಡಬೇಕು, ಈ ಭಾಷೆ ಉಪಯೋಗಿಸ್ಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಅವ್ರದ್ದೇ ಆದ ಯೋಚನೆಯಲ್ಲಿ ಇರ್ತಾರಲ್ಲ, ಆವಾಗ ಅವ್ರದ್ದು ನಂದು, ಈ ಕ್ಷಣ ನಂದು ಅನ್ನೋ ಒಂದು ಇದು ಬರುತ್ತೆ. ನೋಡುಗರಿಗೆ ಬಣ್ಣದ ಬದುಕು ಯಾವಾಗಲೂ ಕಲರ್ಫುಲ್ಲು. ಏನೋ ನಾವು ನಿಮ್ಮ ಬಗ್ಗೆ ಎಲ್ಲ ಒಂದಷ್ಟು ಇವ್ರು ಹೀಗೆ, ಇವ್ರ ಗುಣ ಹೀಗೆ, ಇವ್ರು ಹೀಗೆ ಇರ್ತಾರೆ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ನೀವು ಅಂದರೆ ನಾಟ್ ಓನ್ಲಿ ತ್ರಿವೇಣಿ ಮೇಡಮ್, ಎಸ್ ಆ ಜಾಗದಲ್ಲಿರೋ ಎಲ್ಲರ ಬಗ್ಗೆನೂ ಇವತ್ತಿನ ತನಕ ಅವತ್ತಿನಿಂದ ಅನ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಗೊತ್ತಿರಲ್ಲ, ನೀವು ಹೇಳಿದಾಗೆ ಅದ್ರ ಹಿಂದೆ ಏನೇನು ನಡೀತಿರುತ್ತೆ, ಏನೇನು ಆಗ್ತಿರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಬಟ್ ಅದ್ರ ಕಲಾವಿದರಾದ ನಿಮಗೆ ಏನು ಹೇಳಬೇಕು ಜನಕ್ಕೆ ಅನ್ನೋದನ್ನ ಪಾತ್ರದ ಮೂಲಕ ಅಷ್ಟೇ ಹೇಳೋಕೆ ಸಾಧ್ಯ. ಹೌದು. ಸೊ ಹಾಗಾಗಿ ಒಬ್ಬ ಕಲಾವಿದ ಅಥವಾ ಕಲಾವಿದೆ ಪಾತ್ರವನ್ನು ಚೂಸ್ ಮಾಡಬೇಕಾದ್ರೆ ಎಷ್ಟು ಮಟ್ಟಿಗೆ ಕೇರ್ ತಗೋಬೇಕು ನಂಗೆ ಹೇಳಿ. ಎಷ್ಟರ ಮಟ್ಟಿಗೆ ಅಂದರೆ, ಈಗ ನನ್ನದೇ ಆದ ಒಂದು, ನನ್ನ ಸ್ವಂತಕ್ಕೆ ನನ್ನದೇ ಆದ ಒಂದು ಕ್ಯಾರೆಕ್ಟರ್ ಅಂತ ಇರುತ್ತೆ. ಹೌದು. ನನ್ನದೇ ಆದ ಎಥಿಕ್ಸ್ ಅಂತ ಒಂದಿರುತ್ತೆ. ಅದನ್ನು ಮೀರಿ ನಾನೇನು ಮಾಡೋಕ್ಕಾಗಲ್ಲ. ಇವಾಗ ನಾನೇ ಆಗಲಿ, ನನಗೇನಂದರೆ, ನಾವು ಕಲಾವಿದರು ವಿಲನ್ನ ಒಂದು ಇದು ಕೊಟ್ಟರು ಮಾಡಬೇಕು, ಹೀರೋಯಿನಾಗಿ ಕೊಟ್ಟರು ಮಾಡಬೇಕು, ಎಲ್ಲದೂ ಮಾಡಬೇಕು ನಿಜ. ಆದರೆ ಕೆಲವು ಪಾತ್ರಗಳು ಮಾತ್ರ ನಮ್ಮ ಜೀವನಕ್ಕೆ, ನಮ್ಮ ಒಂದು ಏನು ಹೇಳ್ತಾರೆ, ವ್ಯಕ್ತಿತ್ವಕ್ಕೆ ಏನಾದರೂ ಅದು ಸಂಬಂಧ ಆಗಿದ್ದರೆ ಅದು ಬರೋ ಔಟ್ಪುಟ್ಟೇ ಬೇರೆ ಇರುತ್ತೆ ನನ್ನ ಪ್ರಕಾರ. ನೀವು ನೋಡಬೇಕು, ಅದು ಔಟ್ಪುಟ್ಟೇ ಬೇರೆ ಇರುತ್ತೆ. ಅದು ಈ ಪಾತ್ರ ನಂತರನೇ ಇದೆಯಲ್ಲ, ಅದು ನಮಗೆ ನಾಭಿಯಿಂದ ಅದು ಬರೋಕ್ಕೆ ಶುರುವಾಗುತ್ತೆ. ಎಕ್ಸ್ಪ್ರೆಷನ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು. ಈಗ ನನಗೇನಾಗಿದೆ, ಇವಾಗ ಅಮ್ಮನ ಪಾತ್ರ ಮಾಡ್ತೀನಲ್ಲ, ಈಗ ನನಗೊಬ್ಬ ಮಗ ಇದ್ದಾನೆ, ನನ್ನ ಅಣ್ಣನ ಮಕ್ಕಳಿದ್ದಾರೆ, ಎಲ್ಲರೂ ನನ್ನ ಮಕ್ಕಳೇ. ನನಗೆ ಒಂದೊಂದು ಸೀನ್ ಮಾಡುವಾಗಲೂ ನನ್ನ ಜೀವನದ ಒಂದೊಂದು ಘಟನೆಗಳು ನೆನಪಾಗತ್ತೆ. ಅವಾಗ ನನಗೆ ಡೈಲಾಗ್ ಅವರು ಒಂದು ಸತಿ ನೋಡಿಕೊಂಡ್ರೆ ಸಾಕು, ಓ ಹೀಗೆ ಅದು ಬಂದ್ಬಿಡುತ್ತೆ. ಈಗ ನನಗೆ ತಾಯಿ ಹೃದಯ, ಇವಾಗ ನನಗೆ ತಾಯಿ ಪಾತ್ರ, ಒಳ್ಳೆ ಗೃಹಿಣಿ ಪಾತ್ರ ಕೊಟ್ಬಿಟ್ರೆ ಅಚ್ಚುಕಟ್ಟಾಗಿ ಮಾಡ್ತೀನಿ. ಈಗ ಹೋಗಿ ನನಗೆ ಬೇರೆ ಯಾವುದೋ ಪಾತ್ರ ಕೊಟ್ಟರೆ ನಾನು ಹೇಗೆ ಮಾಡಲಿ? ಕಲಾವಿದರಾದರೆ ಮಾಡಬೇಕು, ಬಟ್ ಅವಾಗ ಏನಾಗುತ್ತೆ, ಅದು ಮಾಡಿ 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 ಇವಾಗ ಪಂಡ್ರಿಬಾಯಿ ಅಮ್ಮ ಅವ್ರಿಗೆ ನೀವು ಹೇಳಿ, ಅವರು ಮೊದಲೇ ತುಂಬ ಸಾತ್ವಿಕರವರು, ನಿಮಗೆ ಗೊತ್ತು.
ಅವ್ರಿಗೆ ಸಿಕ್ಕಿದ ಪಾತ್ರ ಎಲ್ಲ ಎಂಥದ್ದು, ಯಾಕೆ ಆ ಪಾತ್ರಕ್ಕೆ ಅವ್ರನ್ನ ಆಯ್ಕೆ ಮಾಡ್ತಿದ್ರು? ಅವರ ಜೀವನಕ್ಕೆ ತುಂಬ ಹತ್ತಿರ ಆ ವ್ಯಕ್ತಿತ್ವ ಇರೋದ್ರಿಂದ ಅಂಥ ಪಾತ್ರಗಳೇ ಬರ್ತಿದ್ರು. ಲಕ್ಷ್ಮಿಯವ್ರನ್ನ ಯಾವತ್ತಾದರೂ ನೀವು ಉತ್ತರ ಕರ್ನಾಟಕದ ಹೆಣ್ಣುಮಗಳಾಗಿ ನೀವು ಇಮೇಜ್ ಮಾಡ್ಕೊಳಕ್ಕಾಗತ್ತಾ? ಎಲ್ಲ ಅಡಿಕೆ ಹಾಕ್ಕೊಂಡು ಆ ಥರ ಮಾಡ್ಕೊಳಕ್ಕಾಗತ್ತೆ? ಯಾಕಂದರೆ ಅವ್ರ ವ್ಯಕ್ತಿತ್ವನೇ ಹಾಗೆ, ಅವ್ರು ಇರೋದೇ ಹಾಗೆ, ಅದಕ್ಕೆ ಅವರ ನೈಜ ಅಭಿನಯ ಅದು ಬರ್ತಾ ಇತ್ತು. ನಿಮ್ಮ ಮಗನ ಬಗ್ಗೆ ಮೆನ್ಷನ್ ಮಾಡಿದ್ರೆ ಕೇಳ್ಬಿಡ್ತೀನಿ ಅಷ್ಟೇ. ಇಡೀ ಸಿನಿಮಾ ಜಗತ್ತಿಗೆ ಗೊತ್ತಾಗ್ಲಿ, ಅವ್ರ ತಾಯಿಯವ್ರು ಗೊತ್ತಾದ್ರು, ಅತ್ತೆ ಗೊತ್ತಾದ್ರು, ತ್ರಿವೇಣಿ ಮೇಡಮ್ಗೆ ಅವ್ರು ಲಾಯರ್ ಆಗ್ಬೇಕು ಅಂತಿದ್ರು, ಅದ್ರ ಲಾಯರ್ ಆಗಕ್ಕಾಗ್ಲಿಲ್ಲ, ಆಕ್ಟ್ರೆಸ್ ಆಗ್ಬಿಟ್ರು. ಆದ್ರೆ ನೋಡಿ ಹೆಂಗಿರುತ್ತೆ ಡೆಸ್ಟಿನಿ ಅಥವಾ ಐರನಿ ಅಂದ್ರೆ, ಅವ್ರ ಮಗ ಲಾಯರ್ ಓದ್ತಾರೆ, ಲಾಯರ್ನು ಓದಿದ್ರು ಕರೆಕ್ಟು, ಆದ್ರೆ ಲಾಯರ್ ಓದಿದ್ಮೇಲೆ ಅವ್ರ ಮಗ ಅಮ್ಮ ನಾನು ಸಿನಿಮಾ ಲ್ಯಾಂಡಲ್ಲೇ ಕೆಲಸ ಮಾಡೋದು ಅಂತ. ಈಗ ನೋಡಿದ್ರೆ ಸಿನಿಮಾ ಲ್ಯಾಂಡಲ್ಲಿ ಇದ್ದಾರೆ, ಡೈರೆಕ್ಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಆ್ಯಕ್ಚುಲಿ ಹೇಳ, ನನ್ನ ತಾಯಿಗೆ ನಾನು ಲಾಯರ್ ಆಗಬೇಕಂತ ಇಷ್ಟ ಆಯಿತು, ನಾನು ಆಗಲಿಲ್ಲ. ಆದರೆ ಅಟ್ಲೀಸ್ಟ್ ನನ್ನ ಮಗ ಅದರಲ್ಲಿ ಅರ್ಧದ್ದು ಇದು ನಿಜ ಮಾಡಿದ್ದಾನೆ. ಏನಂದರೆ ಕಂಪ್ಲೀಟ್ ಮಾಡಿದ್ದಾನೆ, ಲಾನ LLB ಮುಗಿಸ್ದ. ಬಟ್ ಲಾಯರ್ ಅಂತೂ ಆಗಲ್ಲ, ಮುಂದೆ ಗೊತ್ತಿಲ್ಲ. ಈ ಸದ್ಯಕ್ಕಂತೂ ಅವನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಹೆಸರೇನು? ಯಶವಂತ್ ಕನ್ನಡ ಸಿನಿಮಾ ಜಗತ್ತಿನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಅತಿ ಶೀಘ್ರದಲ್ಲಿ ಡೈರೆಕ್ಟರ್ ಆಗ್ತಾರೆ, ಅದ್ರ ಬಗ್ಗೆ ಅನುಮಾನ ಇಲ್ಲ. ಅಮ್ಮನೂ ಕಾಯ್ತಿದ್ದಾರೆ, ಸಿನಿಮಾ ಜಗತ್ತು ಕಾಯ್ತಾ ಇದೆ. ನನಗಾಗ್ಲೇ ಒಂದು ಪ್ರಶ್ನೆ ಕೇಳಿದ್ದೆ, ಇನ್ನು ಉತ್ತರ ಸಿಕ್ಕಿಲ್ಲ ಅದಕ್ಕೆ. ನೀವ್ ಎಂಟ್ರಿ ಕೊಟ್ರಿ, ನಿಮ್ಗಾಗ್ಲೇ ನಟಿಯರೆಲ್ಲ ಇದ್ರು, ಒಂದು ಫೀಲ್ಡ್ ಅಲ್ಲಿ ಒಂದಷ್ಟು ಜನ ಆಗ್ಲೇ ಚಾಪ್ ಓರಿದ್ರು, ಬೇರೆ ಭಾಷೆ ಅನ್ನೋದು ಬಿಡಿ, ಅದ್ರ ನಟಿಯರು ಇದ್ರಲ್ಲ, ಅವ್ರಿಗಿಂತ ನಾನು ವಿಭಿನ್ನ ಅನ್ಬೇಕಾದ್ರೆ ಒಂದಷ್ಟು ವಾವ್ ಕ್ವಾಲಿಟೀಸ್ ಬೇಕಲ್ಲ. ನೋಡಕ್ ಚಂದಿದ್ದಾರೆ ಕರೆಕ್ಟು, ಆದ್ರೆ ಒಂದು ನಿಮ್ದೇ ಆದಂತ ತನ ಬೇಕಲ್ಲ. ಆ ತನವನ್ನ ಒಬ್ಬ ನಟಿ ಹೇಗೆ ರೂಢಿಸ್ಕೊಂಡ್ರು? ತ್ರಿವೇಣಿ ಮೇಡಮ್ ಹೇಗೆ ರೂಢಿಸ್ಕೊಂಡ್ಲು ಅಂದ್ರೆ, ಫಸ್ಟ್ ಆಫ್ ಆಲ್ ಡಿಸಿಪ್ಲಿನ್. ಓಕೆ, ಎಲ್ಲ ನಟಿಯರಿಗೂ ಡಿಸಿಪ್ಲಿನ್ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಏನಂದ್ರೆ ರಂಗಭೂಮಿಯಿಂದ ಬಂದಿದ್ರಿಂದ ನನಗೆ ಒಂಥರ ಧೈರ್ಯ ಇತ್ತು, ನಾನು ಯಾವ ಪಾತ್ರ ಆದರೂ ಮಾಡ್ತೀನಿ, ಯಾವ ಡೈಲಾಗ್ ಕೊಟ್ಟರು ಹೇಳ್ತೀನಿ. ಅದು ಏನು ಗೊತ್ತಿಲ್ಲ ನನಗೆ, ಆ ಥರ ನನಗೆ ಅನಿಸ್ತಾ ಇತ್ತು. ಆಮೇಲೆ ನಮಗೆ ಏನಾಗ್ತಿತ್ತು ಅಂದರೆ, ನಾವು ಬಂದ ಕಾಲದಲ್ಲಿ ಕನ್ನಡದ ನಟಿಯರೇ ಕಡಿಮೆ, ನಟಿಯರಿದ್ದರು ಆದರೆ ಹೀರೋಯಿನ್ಗಳಾಗಿದ್ದು ಕಡಿಮೆ. ಒಂದು ಬೆರಳೆಣಿಕೆಯವರು ಅಷ್ಟೇ, ಸುಧಾರಾಣಿಯವರು 87 ಸುಧಾರಾಣಿಯವರು, ಮತ್ತೆ ಆಶಾರಾಣಿ ಅಂತ ಅವರು ರಥಸಪ್ತಮಿ, ವನಿತಾ ವಾಸು ಶೀಸ್ ಫ್ರಮ್ ಹೌದು ಅಂಜಲಿನೂ ಇದ್ರು. ಆಮೇಲೆ ಸುಧಾ ನರಸಿಂಹರಾಜು, ತಾರಾ, ನೀವೇ ನೋಡಿ, ನೀವು ನೋಡ್ಕೊಂಡು ಬನ್ನಿ ಯಾರ್ಯಾರಿಗೆ ಯಾವ ಶ್ರುತಿಯವರಿದ್ರು. ಅವಾಗ ನಮಗೆಲ್ಲ ಎಷ್ಟು ಒಂದು ನಾನು ಅದು ಹೇಳೋಕ್ಕಾಗಲ್ಲ, ಎಷ್ಟೊಂದು ನಮಗೆ ಬೇಸರ ಆಗ್ತಾಯಿತ್ತು ಅಂದರೆ, ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀವಿ, ಕನ್ನಡ ಅರ್ಥ ಮಾಡ್ಕೋತೀವಿ, ಎಕ್ಸ್ಪ್ರೆಷನ್ನು ನೇಟಿವಿಟಿಗೆ ತಕ್ಕ ಹಾಗೆ ನಾವು ಕೊಡ್ತೀವಿ. ಆದರೂ ಕೂಡ ನಮ್ಗಳಿಗೆ ಹೀರೋನಾಗಿ ಮಾಡಿದ್ದೀನಿ, ಬಟ್ ಅವ್ರು ಏನು ಹೊರಗಿನ ಹೀರೋಯಿನ್ಸ್ನ ಕರ್ಕೊಂಡು ಬಂದು ಇಲ್ಲಿ ಮೆರೆಸಿದ್ರಲ್ಲ, ಆ ಅವಕಾಶ ನಮ್ಗಳಿಗೆ ಸಿಗಲಿಲ್ಲ. ಸುಧಾರಾಣಿಯವರು ಬಿಕಾಸ್ ಆಫ್ ಅಣ್ಣವ್ರ ಕಂಪ್ನಿಯಿಂದ ಬಂದರು ಅಂತ ಹೇಳಿ ಅವರಿಗೆ ಒಂದು ಇದು ಸಿಕ್ತು, ಪಟ್ಟ ಸಿಕ್ತು. ಇನ್ನು ನಿಜವಾಗ್ಲೂ ಅಣ್ಣವ್ರ ಕಂಪ್ನಿಯಲ್ಲೇ ಎಲ್ಲ ಕನ್ನಡದ ಹುಡುಗಿಯರನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿ ಒಂದು ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿದ್ದೆ ಅವರಿಂದ ಅಲ್ವಾ. ನನಗೆ ಸುಮಾರು ಆ ಥರದ್ದೆಲ್ಲ ಆಗೋಗಿದೆ ಹರೀಶ್ ಅವರೇ. ಬಟ್ ನನಗೇನಂದರೆ, ನಮ್ಮ ಕನ್ನಡದಲ್ಲಿ ಮಾತಾಡೋ ನಟಿಯರು ಅವಾಗ ನನಗೆ ಭಾಳ ಕೆಚ್ಚಿತ್ತು. ಏನು, ಯಾಕೆ ಈ ಥರ ಆಗ್ತಾ ಇದೆ ನನಗೆ ಭಾಳ ಸಿಟ್ಟು ಅದರಿಂದ ನಾನು ಬೇಡ ನಾನು ಆ ಬೇಸರ ಆಗಿ ಒಂದು ಸುಮಾರು ವರ್ಷ ನಾನು ಬೇಡಪ್ಪ, ಚಿತ್ರರಂಗನೇ ಬೇಡ, ಯಾಕೆ ಬೇಕು ಅನ್ನಂಗೆ ಆಗ್ಬಿಟ್ಟಿತ್ತು ನಾನು. ಆದರೂ ಸಿನಿಮಾ ನೋಡುವಾಗ, ಟಿ ವಿಯಲ್ಲಿ ಎಲ್ಲ ನೋಡುವಾಗ ಒಂಥರ ಒಳಗಡೆಯಿಂದ ಇಲ್ಲ, ನಾನು ಮಾಡಬೇಕಾಗಿತ್ತು. ನಾನು ಎದುರಿಸಿ ಬದುಕೋಕೆ ಬಾಳೋಕ್ಕಾಗಲಿಲ್ವಾ? ಆಗಲ್ವಾ? ಯಾಕಾಗಲ್ಲ, ಖಂಡಿತ ಆಗತ್ತೆ. ಆದರೆ ಅಲ್ಲಿ ಏನಾಗೋಯ್ತು, ನನ್ನ ಫ್ಯಾಮಿಲಿಯಲ್ಲೂ ಕೆಲವೊಂದು ಮ್ಯಾಟರ್ಸ್ಗಳು ಕಾರಣ ಆಯ್ತು ಅದಕ್ಕೆ. ಅದು ನಾನು ಹೇಳೋಕ್ಕಾಗೋದಿಲ್ಲ. ಅದೇನಾಗೋಯ್ತು, ಬೇಡ ಅಂತ ಅನ್ನಿಸ್ತು. ಆದರೆ ಈಗ ಚೆನ್ನಾಗಿದ್ದೀನಿ, ಈಗ ಬೇಕು ಅನಿಸುತ್ತೆ, ಈಗ ಮಾಡಬೇಕು ಅನಿಸುತ್ತೆ. ಒಂದೊಂದು ಎರಾ ಅಂದರೆ ಡೆಕೆಡ್ಗಳು 10 ವರ್ಷ ದಶಕ ಮುಗಿತಿದ್ದಾಗೇನೆ ಕಲೆ,
ಕಲಾವಿದರು, ತಂತ್ರಜ್ಞರು ಬದಲಾಗ್ತಾ ಇರ್ತಾರೆ, ಹೊಸತನವನ್ನ ಹೌದು. ರೂಢಿಸ್ಕೋತಾ ಇರುತ್ತೆ ಇಂಡಸ್ಟ್ರಿ. ನಾವು ನಿಂತು ನೀರಾಗಿರ್ತೀವಿ ಗೊತ್ತಿಲ್ಲ, ಆದ್ರೆ ಇಂಡಸ್ಟ್ರಿ ನಿಲ್ಲಲ್ಲ ಯಾವಾಗಲೂ ಕೂಡ. ಈ ಗ್ಯಾಪ್ ಆದ್ಮೇಲೆ ವಾಪಸ್ ಬಂದಿರಲ್ಲ, ಮತ್ತೆ ವಾಪಸ್ ಪೇಸ್ಗೆ ಬರಕ್ಕೆ ಹೇಗೆ ಮನಸ್ಥಿತಿ ಮಾಡ್ಕೊಂಡ್ರಿ? ಮನಸ್ಥಿತಿ ಅದು ಯಾವಾಗಲೂ ತುಡಿತಾ ಇರುತ್ತಲ್ಲ ಹರೀಶ್ ಅವರೇ. ಅದರಿಂದ ನನಗೆ ಅದಾದ್ಮೇಲೆ ನಾನು ಹೌದು, ತುಂಬ ಚೇಂಜಸ್. ಅದಾದ್ಮೇಲೆ ನಾನು ಸಿನಿಮಾದಲ್ಲಿ ಅಂತ ಮಾಡಿದ್ದು ಶಿವಾಜಿನಗರಲ್ಲಿ. ಅದು ಮಾಲಾಶ್ರೀ ಅವರ ರಾಮು ಅವರ ಪ್ರೊಡಕ್ಷನು. ಅದರಲ್ಲಿ ವಿಜಯ್ ಅವರ ತಾಯಿಯಾಗಿ ಮಾಡಿದೆ. ನನಗೆ ಫಸ್ಟ್ ಡೇ ಬಂದಾಗ ನನಗೇನು ಅನಿಸ್ಲಿಲ್ಲ, ನಾನೇನು ಬಹಳ ವರ್ಷದ ಮೇಲೆ ಮಾಡ್ತಾ ಇದ್ದೀನಿ ಅಂತ ಏನು ಅನಿಸ್ಲಿಲ್ಲ. ನೆನ್ನೆನೂ ಒಂದು ಶೂಟಿಂಗ್ ಆಯಿತು, ಈಗ ಬಂದಿದ್ದೀನಿ, ಇವತ್ತು ಈ ಪಾತ್ರ ಮಾಡ್ತಾಯಿದ್ದೀನಿ ಅಂತಲೇ ಅನ್ನಿಸ್ತು. ನನಗೆ ಹಾಗೆ ಅನಿಸ್ಲಿಲ್ಲ. ಬಟ್ ನನಗೆ ಎಲ್ಲೋ ಒಂದು ಕಡೆ ತೃಪ್ತಿಯಿಂದ ಮಾಡಿದೆ ಅಂತ ಅನ್ನಿಸ್ತು ಅಷ್ಟೇ. ಆವಾಗ ನಾವು ಹೀರೋಯಿನ್ ಆಗಿ ಬಂದಾಗ ಕಾಂಪಿಟೇಷನ್ಸ್ ತುಂಬ ಇತ್ತು. ಆವಾಗ ಎಷ್ಟೋ ಸಿನಿಮಾಗಳು ನಮ್ಮ ಕೈ ತಪ್ಪಿ ಹೋಗಿರ್ತಿತ್ತು. ಅದು ನನಗೆ ಬಹಳ ಆಗಿದೆ, ಅದು ಸುಮಾರಾಗಿದೆ ಬಿಡಿ. ನಟಿಯಾಗಿ ಮಿಂಚಬೇಕಾಗಿತ್ತು. ಎಷ್ಟೋ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಅವಕಾಶ ಬಂದಿದ್ದೆಲ್ಲ ನಾಳೆ ಶೂಟಿಂಗ್ ಅಂದರೆ ಇವತ್ತು ನನಗೆ ಅದು ಆ ಎಕ್ಸ್ಪೀರಿಯನ್ಸ್ ತುಂಬ ಇದಾಗಿದೆ, ಕಹಿ ಅದೆಲ್ಲ ಮರ್ತಾಯಿತ್ತು. ಐ ಲೈಕ್ ದ ವೇ ಯು ಟುಕ್ ಇಟ್. ಅದನ್ನ ಬೇಡ, ಅದು ಹೋಯ್ತು, ಸಮಥಿಂಗ್ ನ್ಯೂ ಆಗಬೇಕು. ಎಸ್. ಬಟ್ ಈಗೆಲ್ಲ ಜನಗಳು ಇಷ್ಟಪಡ್ತಾ ಇದ್ದಾರೆ. ಮತ್ತೆ ನೀವು ಬಂದ್ರಲ್ಲ, ಖುಷಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ನನಗೂ ಖುಷಿ ಇದೆ. ಇವಾಗ ತಾಯಿ ಪಾತ್ರಗಳು ಮಾಡೋದ್ರಲ್ಲಿ ಯಾವ ಕಾಂಪಿಟೇಷನ್ಸ್ ಇಲ್ಲ, ಎಂಥದ್ದಿಲ್ಲ, ಮಜ್ವಾಗಿ ಆರಾಮಾಗಿ ನನ್ನ ಮನಸ್ಸಿಗೆ ತೃಪ್ತಿ ಆಗಂಗೆ ನಟನೆ ಮಾಡ್ಬೋದು. ಖುಷಿ ಇದೆ. ಈಗ ಇದು ಚೆನ್ನಾಗಿದೆ, ಅದು ಯಾವ ಕಾಂಪಿಟೇಷನ್ ಇಲ್ಲ, ಏನಿಲ್ಲ, ಆರಾಮಾಗಿ ಮಾಡ್ತಾ ಇದ್ದೀನಿ ನಾನು ಅಂತ. ತುಂಬ ನಮ್ಮ ಹುಡುಗಿಯರೇ ತುಂಬ ಜನಗಳು ಆ ಥರ ಆಗೋಗಿತ್ತು. ನಾನು ನಿಮ್ಮ ಹತ್ರ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ. ಬಟ್ ನೀವೆಲ್ಲ ಸೇರಿದಾಗ ಇದನ್ನು ಮಾತಾಡ್ತೀರಾ? ಅದಕ್ಕೆ ನಾನು ಒಂದ್ಸತಿ ಹೇಳ್ತಿರ್ತೀನಿ, ನಾನು ಮೊನ್ನೆ ಎಲ್ಲ ಸೇರಿದಾಗ ಇವಾಗ ಹಂಗಾಗಿತ್ತಲ್ವೇ, ಇವಾಗ ಹಿಂಗೆ, ಆವಾಗ ಈ ಥರ ಆಗಿತ್ತಲ್ಲ. ಬಿಡ್ರಮ್ಮ, ಇವಾಗ ಎಲ್ಲರೂ ಆರಾಮಾಗಿ ಸೆಟ್ಲಾಗಿದ್ದೀವಿ. ಇವಾಗ ಖುಷಿ ಇತ್ತಾ, ನನಗೆ ಪಾತ್ರ ಖುಷಿ ಆಯಿತಾ, ಮಾಡೋಣ. ಬೇರೆಯವ್ರು ಮಾಡ್ತಾರ ನೋಡಿ, ಎಂಜಾಯ್ ಮಾಡೋಣ. ಈಗ ಬರೋ ಯಂಗ್ಸ್ಟರ್ಸ್ಗೆ ಒಂದು ಸಪೋರ್ಟ್ ಮಾಡೋಣ. ಇಲ್ಲಮ್ಮ, ಈ ಥರ ಮಾಡು, ಈ ಥರ ಮಾಡು. ಈಗಿನ ಹುಡುಗಿರಂತೂ ನಮ್ಮ ಥರ ಇಲ್ಲಪ್ಪ, ಮತ್ತೆ ತುಂಬ ಚೆನ್ನಾಗಿದ್ದಾರೆ. ಈಗ ಎಷ್ಟು ಆ್ಯಕ್ಟಿವ್, ನಂತರ ಅವ್ರು ಯಾವುದನ್ನು ತಲೆಗೆ ತೊಗೊಳ್ಳಲ್ಲ. ಈಗ ನಾವು ಒಂದು ಚೂರು ಏನಾದ್ರು ಆದ ತಕ್ಷಣ ಒಂಥರ ಮೈಂಡೆಲ್ಲ ಹಿಂಗೆ ಮಾಡ್ಕೊಂಡು ಅಯ್ಯೋ ಏನಪ್ಪ ಅಂತ ಈಗಿನವರಲ್ಲ, ಏನೀಗ ಹೌದಾ ಸರಿ ನೆಕ್ಸ್ಟ್ ಏನು ಅನ್ನೋ ರೀತಿಯಲ್ಲಿದ್ದಾರೆ. ನಾವೆಲ್ಲ ಹಾಗಿರಲಿಲ್ಲ. ನಮಗೇನಾದರೂ ಅಂದರೆ ಅಯ್ಯೋ ಡೈರೆಕ್ಟ್ರ್ ಏನು ಹೇಳಿದ್ರು. ಡೈರೆಕ್ಟ್ರು ಅಂದರೆ ನಮಗೆ ಒಂಥರ ಗುರುಗಳು. ಈಗ ಫ್ರೆಂಡು ಗುರುಗಳು ನಮಗೆ. ನೀವು ಕೇಳಿ ಬೇಕಾರೆ, ನೋಡ್ತಾ ಇರ್ತೀನಲ್ಲ ನಾನು. ಈಗಲೂ ಡೈರೆಕ್ಟರ್ ಅಂದರೆ ಅವ್ರ ಪಕ್ಕದಲ್ಲಿ ಕೂರೋದೇ ಇಲ್ಲ ನಾನು ಈಗಲೂ. ಇವತ್ತಿನ ಪೀಳಿಗೆ ಅವರು ತುಂಬ ಮಾರ್ಮಿಕವಾಗಿ ಹೇಳಿದ್ರು ತ್ರಿವೇಣಿ ಮೇಡಮ್. ಇದನ್ನು ಅರ್ಥ ಆಗೋರಿಗೆಲ್ಲ ಅರ್ಥ ಆಗ್ತಿರುತ್ತೆ. ತುಂಬ ಯಾರ್ಯಾರಿಗೆ ಅರ್ಥ ಆಗ್ಬೇಕು ಅವ್ರಿಗೆ ಸೂಕ್ಷ್ಮವಾಗಿ ಅರ್ಥ ಆಗ್ತಿರುತ್ತೆ. ನಿಜವಾಗ್ಲೂ ಹೇಳ್ತೀನಿ. ಬಟ್ ಅದು ಒಳ್ಳೆ ಬೆಳವಣಿಗೆನೋ ಅಥವಾ ಇಲ್ಲ ಒಂದು ಲೈನ್ ಇರಬೇಕು? ಇಲ್ಲ, ನನಗೆ ಎರಡೂ ಅನಿಸುತ್ತೆ. ಒಂದು ಅತಿರೇಕ ಆಯಿತು ಅಂತ ಒಂದೊಂದು ಸರಿ ಅನಿಸುತ್ತೆ. ಆ ಥರ ಇದ್ದಾಗಲೇ ಒಂಥರ ಆ್ಯಕ್ಟಿಂಗ್ ಮಾಡಲಿಕ್ಕೆ ಕಂಫರ್ಟ್ ಏನೋ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅವರು ಆ ಥರ ಇರ್ತಾರೇನೋ, ಅಥವಾ ಅವ್ರು ಬೆಳೆದು ಬಂದ ವಾತಾವರಣನೇ ಆ ಥರ ಇದೆಯೇನೋ, ಅದು ಗೊತ್ತಿಲ್ಲ ನನಗೆ. ಬಟ್ ಈಗಿನ ಹುಡುಗರೆಲ್ಲ ತುಂಬ ಸ್ಮಾರ್ಟ್ ಆಗಿದ್ದಾರೆ. ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಅಣ್ಣಯ್ಯ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ. ಅದರಿಂದ ನೀವು ಫೇಮಸ್ ಆಗಿತ್ತು? ಹೌದಾ? ನನಗೆ ಗೊತ್ತೇ ಇಲ್ವಲ್ಲ. ಯಾರೋ ನಮ್ಮ ಆಫೀಸ್ ಅವ್ರಿಗೆ ತೋರಿಸ್ದೆ ನಿಮ್ಮ ಫೋಟೋನ, ಇವ್ರು ಬರ್ತಿದ್ದಾರೆ ಇವತ್ತು ಅಂತ. ಸರ್ ಅಂತ ಈ ಅಣ್ಣಯ್ಯ ಸಿನಿಮಾ ನಿಮ್ಮ ಧಾರಾವಾಹಿ ಹೆಸರು ಹೇಳ್ಬಿಟ್ರಪ್ಪ ಅಂತ. ಹೌದು, ನಮ್ಮ ಹುಡುಗರು ಹೇಳ್ಬಿಟ್ರು. ಹೆಣ್ಮಕ್ಳು ಹೇಳೋದು ಆಮೇಲೆ, ಹೆಣ್ಮಕ್ಳು ನೋಡ್ತಾರೆ, ಹುಡುಗರು ಹೇಳ್ತಾ ಇದಾರೆ, ಓ ಮೇಡಮ್ ಅಂದರೆ ಪ್ರತಿ ಮನೆಯಲ್ಲೂ ಮನದಲ್ಲೂ ಇದ್ದಾರೆ. ಇಲ್ಲ, ನಾನು ಮೊನ್ನೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ. ಓಕೆ. ಅಲ್ಲಿ ನನ್ನ ಹೆಸರೇ ಮರ್ತು ಬಿಟ್ರು ಅವರು ಜನಗಳು. ಅಣ್ಣಯ್ಯ ಅಮ್ಮ ಸಣ್ಣ ಹುಡುಗರು ಅಣ್ಣಯ್ಯ ಅಮ್ಮ ಬರ್ತಾ ಇದ್ದಾರೆ. ಅದು ವಾ ಅಂದ್ಕೊಂಡೆ ನಾನು. ಖುಷಿ ಆಯಿತು, ನಿಜವಾಗ್ಲೂ ಖುಷಿ ಆಯಿತು. ಆಮೇಲೆ ಅದೇ ಹೇಳ್ತಾ ಇದ್ದೆ, ನಾನು ಅಣ್ಣಯ್ಯ ಸೀರಿಯಲಲ್ಲಿ ಮಾಡ್ತಾ ಇದ್ದೀನಲ್ಲ, ಹೀರೋಯಿನ್ನು ನಿಶಾ ಅಂತ ಹೇಳಿ. ಎಷ್ಟು ಡೆಡಿಕೇಟೆಡ್ ಅಂದರೆ ಹುಡುಗಿ. ನಾನು ಆ ಹುಡುಗಿಗೆ ಇನ್ನೂ ಹೇಳಿಲ್ಲ, ನಾನು ಎರಡೇ ಮಾತಾಡಿರೋದು ಆ ಹುಡುಗಿ ಹತ್ರ. ನಿಶಾ ಅಂತ. ಇಲ್ಲ, ತುಂಬ ಡೆಡಿಕೇಶನ್ನು, ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಶಿವು ಕ್ಯಾರೆಕ್ಟರ್ ಮಾಡ್ತಾರೆ, ಅವ್ರ ಹೆಸರು ನಾನು ಮರ್ತುಬಿಟ್ಟೆ ಸರ್, ನನಗೆ ನೆನಪಿಲ್ಲ. ಅವರು ಅಷ್ಟೇ ಎಷ್ಟು ಡೆಡಿಕೇಟೆಡ್ ಅಂದರೆ
ಮೂರು ಪೇಜ್ ಸೀನು, ಅದನ್ನು ಹೇಗೆ ಅವರು ನೆಕ್ಸ್ಟು ಎರಡನ್ನ ಪಟ್ 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 ಅಂತ ಮಾಡ್ತಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಎಷ್ಟೊಂದು ಡೆಡಿಕೇಟೆಡ್ ಆಗಿದ್ದಾರಲ್ಲ ಹುಡುಗರು, ಮುಂದೆ ಬರಲಿಕ್ಕೆ ಎಷ್ಟು ಒಂದು ಇದು ಮಾಡ್ತಾರಲ್ಲ, ಖುಷಿ ಆಗೋಯ್ತು ನನಗೆ. ಅದು ಬೇಕು, ಹಸಿವು ಇರಬೇಕು, ಅದು ಬೇಕದು, ಖುಷಿ ಆಗುತ್ತೆ. ಆ ಹುಡುಗ ಕೂಡ ಲಾ ಮಾಡಿದ್ದಾರೆ. ಓಕೆ, ಶಿವ ಹೀರೋ ಪಾತ್ರ ಮಾಡ್ತಾರಲ್ಲ ಅವರು ಕೂಡ ಲಾ ಮಾಡಿದ್ದಾರೆ. ತುಂಬ ಒಳ್ಳೆ ಶುದ್ಧ ಕನ್ನಡ, ಶುದ್ಧವಾಗಿ ಇಬ್ಬರು ಅಷ್ಟೇ, ಹೀರೋ ಹೀರೋಯಿನ್ ಇಬ್ಬರು ಅಷ್ಟೇ. ತಂಗಿ ಕ್ಯಾರೆಕ್ಟರ್ಗಳು ಮಾಡೋರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರೀ. ತುಂಬ ಖುಷಿ ಆಗುತ್ತೆ ರೀ ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ, ತುಂಬ ಖುಷಿ ಆಗುತ್ತೆ ನನಗಂತೂ. ಒಂದು ಫ್ಯಾಮಿಲಿ, ನನ್ನ ಮಕ್ಕಳು, ಅಕ್ಕ ತಂಗಿ ಅಣ್ಣ ತಮ್ಮ, ಇದು ತುಂಬ ಖುಷಿ ಆಗಿದೆ. ತುಂಬ ಡೆಡಿಕೇಟೆಡಾಗಿ ವರ್ಕ್ ಮಾಡ್ತಾಯಿದ್ರು. ಆ ಕಾಲ ಈ ಕಾಲ ಅಂತ ಮಾತಾಡ್ತಾರೆ ಇವಾಗಿನ ನೋಡುಗರು ಯಾವಾಗಲೂ ಕೂಡ. ತುಂಬ ದೊಡ್ಡ ಚೇಂಜಾ? ನನಗೇನು ಅನಿಸ್ಲಿಲ್ಲಪ್ಪ, ನನಗೇನು ಅನಿಸ್ಲಿಲ್ಲ. ಟೆಕ್ನಿಕಲಿ ಇದಾಗಿರ್ಬೋದು, ಬಟ್ ಇವಾಗ ಆ್ಯಕ್ಟ್ ಮಾಡುವಾಗ ಆವಾಗಲೂ ತಂಗಿ ಅಂದರೆ ಅದೇ. ಬಟ್ ಏನಂದರೆ ಇವಾಗ ಸ್ವಲ್ಪ ಅಂಡರ್ ಪ್ಲೇ ಜಾಸ್ತಿ ಮಾಡ್ತಾರೆ, ನ್ಯಾಚುರಲಾಗಿ ಆ್ಯಕ್ಟ್ ಮಾಡ್ತಾರೆ. ಆವಾಗ ಅಂದರೆ ಸ್ವಲ್ಪ ಹಾವ ಭಾವ ಎಲ್ಲ ಸ್ವಲ್ಪ ಜಾಸ್ತಿ ಇರಬೇಕಿತ್ತು. ನೀವು ಇಮ್ಯಾಜ್ ಮಾಡ್ಕೊಳ್ಳಿ, ಅಣ್ಣವ್ರದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾದಲ್ಲಿ ತಂಗಿ ಅಮ್ಮ ಅಂದರೆ ಹೇಗಿರ್ತಾಯಿತ್ತು, ಈಗ ತಂಗಿ ಅಮ್ಮ ಅಂದರೆ ಹೇಗಿರುತ್ತೆ ಅಂತ ಇಮ್ಯಾಜ್ ಮಾಡ್ಕೊಳ್ಳಿ, ಅಷ್ಟೇ ಡಿಫ್ರೆನ್ಸ್. ಇತ್ತೀಚಿನ ದಿನಗಳಲ್ಲಿ ಪೋಸ್ಟ್ ಕೋವಿಡ್ ಒಂದು ಮಾತಾಡ್ತೀವಿ, ಪ್ರೀ ಕೋವಿಡ್ ಒಂದು ಮಾತಾಡ್ತೀವಿ. ಹೌದು, ಅದು ನೋಡುಗರ ಸಂಖ್ಯೆಯಿಂದ ಹಿಡಿದು ಸಿನಿಮಾ ಮಾಡೋರ ಸಂಖ್ಯೆ ತನಕ. ಸಿನಿಮಾ ಮಾಡೋರು ತುಂಬ ಜನ ಇದ್ದಾರೆ, ಆದ್ರೆ ನೋಡುಗರದೇ ತುಂಬ ಜನಕ್ಕೆ ಇರುವಂಥ ದೊಡ್ಡ ಬರಿ. ಥಿಯೇಟ್ರ್ ಕರ್ಕೊಂಬಂದು ಒಂದು ಸಿನಿಮಾ ಗೆಲ್ಸೋದು ದೊಡ್ಡ ಮಟ್ಟದಲ್ಲಿ ಕಷ್ಟ ಆಗ್ತದೆ. ಇದನ್ನು ತ್ರಿವೇಣಿ ಮೇಡಮ್ ಹೇಗೆ ನೋಡ್ತಾರೆ? ಇಲ್ಲ, ತುಂಬ ಕಷ್ಟ ಇದೆ ನಾಗರಾಜ್ ಅವರು. ಏನಾಗಿದೆ ಅಂದರೆ, ಈಗ ನಮ್ಮ ವಯಸ್ಸಿನವರೆಲ್ಲ ಬಂದು ಅವರು ಬಂದು ಥಿಯೇಟ್ರಲ್ಲಿ ನೋಡೋದು ಸಿನಿಮಾ ಕಡಿಮೆ ಆಗಿದೆ. ಇವಾಗ ಸ್ವಲ್ಪ ಯೂತ್ಸೇ ಜಾಸ್ತಿ ಬರ್ತಾ ಇರೋದು. ಮತ್ತು ಅವರು ಈಗ ಏನಾಗಿದೆ, ಒಬ್ಬರು ಇವಾಗ 4 ಜನ ಹೋದರೆ 4 ಜನ ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂದರೆ ಅದು ಮೌತ್ ಪಬ್ಲಿಸಿಟಿ ಬೇಗ ಆಗುತ್ತೆ. ಈಗ 4 ಜನ ಹೋಗ್ಬೇಕು ಅಂದ್ಕೊಂಡ್ರು ಹೋಗಲ್ಲ. ಒಬ್ಬ, ಇವಾಗ ನನ್ನ ಮನೆಯಲ್ಲೇ ತಗೊಳ್ಳಿ, ನನ್ನ ಅಣ್ಣ ಯಾರಾದರೂ, ನನ್ನ ಅಣ್ಣನ ಮಗ ಯಾರಾದರೂ ಒಂದು ಸತಿ ಸಿನಿಮಾ ನೋಡ್ಕೊಂಡು ಬಂದು, ಅಯ್ಯೋ ಇಲ್ಲಮ್ಮ ನೀವೆಲ್ಲ ನೋಡೋಂಗಿಲ್ಲ ಸಿನಿಮಾ ಅಂದರೆ ಮುಗೀತು, ಯಾರೂ ಹೋಗಲ್ಲ. ಯಾರೂ ಹೋಗಲ್ಲ. ಫಸ್ಟ್ ಆಫ್ ಆಲ್ ಟೈಮ್ ಇಲ್ಲ, ಜನಕ್ಕೆ ಟೈಮ್ ಇಲ್ಲ. ಟೈಮ್ ಇದ್ದರೂ ಕೂಡ ಸಿನಿಮಾ 2 ಗಂಟೆಗಳ ಕಾಲ ಕೂತು ನೋಡೋ ಅಷ್ಟು ಪೇಷನ್ಸ್ ಇಲ್ಲ. ಆ 2 ಗಂಟೆಗಳ ಕಾಲ ಕೂರಿಸ್ಬೇಕು ಜನನ. ಥ್ಯಾಂಕ್ ಯು. 2 ಗಂಟೆಗಳ ಕಾಲ ಕೂರಿಸ್ಬೇಕು ಜನ, ಅಂಥ ಕಂಟೆಂಟ್ ಸಿನಿಮಾಗಳು ಬರಬೇಕು. ಈಗ ಏನಾಗ್ತಾ ಇದೆ ಅಂದರೆ, ಮೊದಲೆಲ್ಲ ಅಣ್ಣವ್ರ ಫಿಲಮ್ಸ್ ಆಗಲಿ, ವಿಷ್ಣು ಸರ್ ಫಿಲಮ್ಸ್ ಆಗಲಿ, ಫ್ಯಾಮಿಲಿ ಸೆಂಟಿಮೆಂಟ್ ಸಿನಿಮಾಗಳಾಗಲಿ ಯಾಕೆ ಜನಗಳಿಗೆ ಇಷ್ಟ ಆಗ್ತಾಯಿತ್ತು ಅಂದರೆ, ಅದರಲ್ಲಿ ಮಾರಲ್ ಇರ್ತಾಯಿತ್ತು, ನಾವು ತಿಳ್ಕೊಳ್ಳೋದು ಬಹಳ ಇರ್ತಾಯಿತ್ತು. ಈಗಿನ ಸಿನಿಮಾಗಳು ಅಲ್ಲ, ನಾನು ಹೇಳೋದು ಎಷ್ಟರ ಮಟ್ಟಿಗೆ ಇದೋ ಗೊತ್ತಿಲ್ಲ, ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಒಂದು ಸಿನಿಮಾ ಅಂತ ಮಾಡಿದ್ರೆ ಒಂದು ಕಂಟೆಂಟ್ ಆದರೂ ಜನಗಳಿಗೆ ಮುಟ್ಟಬೇಕು, ಅವರ ಜೀವನಕ್ಕೆ ಅದು ಹತ್ತಿರ ಅನ್ನಿಸ್ಬೇಕು. ಹೌದಲ್ಲ, ಇದು ನನ್ನ ಜೀವನದಲ್ಲಿ ನಡೆದಿತ್ತಲ್ಲ, ಅಥವಾ ನನ್ನ ಸ್ನೇಹಿತನ ಜೀವನದಲ್ಲಿ ಅದು ಏನಾದರೂ ಒಂದು ಇರಬೇಕು. ಇಲ್ಲ, ಸಮಾಜಕ್ಕೊಂದು ಏನಾದರೂ ಒಂದು ಒಳ್ಳೆಯ ಮೆಸೇಜ್ ಇರಬೇಕು. ನಾನು ಬಿಲೀವ್ ಇಟ್ ಆರ್ ನಾಟ್, ಇವಾಗೆಲ್ಲ ನಾನು ಸಿನಿಮಾಗಳು ನೋಡಿದರೆ ನನ್ನ ನೀಸ್ ಮಗ ಬಂದು ನನಗೆ ಕಣ್ಣು ಮುಚ್ತೀನಿ ಹಿಂಗೆ. ಯಾಕಂದರೆ ಅಷ್ಟು ರಕ್ತದ ಒಕ್ಕಳೆಗಳೇ ಆಡ್ತಾರಪ್ಪ. ಅದು ಸ್ವಲ್ಪ ನನಗೆ ಅಂತಲ್ಲ, ನಮ್ಮ ಮನಸ್ಥಿತಿಯವ್ರಿಗೆ ಯಾರಿಗೂ ಅಷ್ಟು ಲೈಕ್ ಆಗಲ್ಲ. ನೀವು ಔಟ್ಡೇಟೆಡ್ ನೀವು ಅಂತ ಯಾರೋ ಕಮೆಂಟ್ ಹೊಡೆದ್ರೆ ಅದು ಹೇಗಾಗುತ್ತೆ ಸರ್? ಸಮಾಜದ ಸರ್ ಒಂದು ನಿಮಿಷ, ಒಳ್ಳೇದಲ್ಲ ಅದು ಅಂತ. ಅಲ್ಲ ಸರ್, ನಾನು ಒಂದು ಹೇಳ್ತೀನಿ, ಔಟ್ಡೇಟೆಡ್ ಅಂತ ನೀವು ಹೇಗೆ ಹೇಳ್ತೀರಾ? ನೀವು ಅಲ್ಲ ಯಾರೇ ಕಮೆಂಟ್ ಮಾಡಲಿ ಹೇಗೆ ಹೇಳ್ತೀರಾ ಔಟ್ಡೇಟೆಡ್ ಅಂತ ಹೇಳಿ? ಆಯಿತು ಸರ್, ನಿಮ್ಮ ಮನೇಲಿ ಆ ಥರ ಯಾರಿಗಾದ್ರೂ ಆದರೆ ನೀವು ನೋಡೋಕೆ ಇಷ್ಟಪಡ್ತೀರಾ? ಜಸ್ಟ್ ನೀವು ಏನೋ ಕಟ್ ಮಾಡುವಾಗ ನೈಫಲ್ಲಿ ನಿಮ್ಮ ಕೈಯಿಂದ ಬ್ಲಡ್ ಬಂದ್ರೆ ನಿಮಗೆ ನೋಡೋಕ್ಕಾಗಲ್ಲ. ಯಾಕೆ ಸರ್, ನೀವು ಹಾಸ್ಪಿಟಲಲ್ಲಿಗೆಲ್ಲ ಹೋದರೆ ಒಂದು ಇಂಜೆಕ್ಷನ್ ಮಾಡುವಾಗಲಿ ಅಥವಾ ಒಂದು ಡ್ರೆಸ್ಸಿಂಗ್ ಮಾಡುವಾಗಲಿ ಪೇಷಂಟ್ ಬಿಟ್ಟು ಅಟೆಂಡರ್ನ ಯಾಕೆ ಹೊರಗಡೆ ನಿಲ್ಲಿಸ್ತಾರೆ? ಯಾಕೆ ನಿಲ್ಲಿಸ್ತಾರೆ? ಅದು ನೋಡಿದಾಗ ಅವ್ರಿಗೆ ಒಂದು ತಲೆ ಸುತ್ತು ಬರ್ಬೋದು, ಇಲ್ಲ ಅದು ನೋಡಿದಾಗ ಗಾಬರಿ ಆಗ್ಬೋದು, ಅಥವಾ ಅದು ನೋಡೋಕ್ಕಾಗದೇ ಇರ್ಬೋದು. ಆ ಮನಸ್ಥಿತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನ ಮನಸ್ಥಿತಿನ ಆ ಥರ ಇರುವಾಗ ನೀವು ಚಿತ್ರದಲ್ಲಿ ಅಷ್ಟೊಂದು ಬ್ಲಡ್ ಶೆಡ್ಡು ಅದೆಲ್ಲ ತೋರಿಸಿದ್ರೆ ಹೇಗಾಗತ್ತೆ?
ಅದು ಹೇಗೆ ನೀವು ರಿಯಾಲಿಟಿ ಅಂತ ಒಪ್ಕೋತೀರ ನೀವು? ಸೊ ಒಂದು ಜವಾಬ್ದಾರಿ ಅರ್ಥಕೊಂಡು ಅವರು ಕೂಡ ಸಿನಿಮಾ ಮಾಡಬೇಕು, ಹೌದು ಆ ಥರ ಸಿನಿಮಾ ಮಾಡಿದ್ರೆ ವ್ಯಾಲ್ಯೂಸ್ ಇದ್ದೇ ಇರುತ್ತೆ ಯಾವಾಗ. ಖಂಡಿತ ಸರ್, ಖಂಡಿತ ಇರುತ್ತೆ. ರಾಜ್ಕುಮಾರ ಎಂಥ ಸಿನಿಮಾ ಸರ್, ಅದರಿಂದ ನೋಡಿ ಎಷ್ಟು ಫ್ಯಾಮಿಲಿಗಳು ಒಂದಾಗಿಲ್ಲ. ಎಂಥ ಸಿನಿಮಾ ಸರ್ ಅದು. ಪುನೀತ್ ರಾಜ್ಕುಮಾರ್ ಅವರು ಈಗಲೂ ನೋಡ್ತೀವಲ್ಲ ಸರ್ ಆ ಸಿನಿಮಾನ. ನಾನು ಎಷ್ಟು ಸತಿ ಇದು ಟೆಲಿವಿಷನಲ್ಲಿ ಬಂದಾಗ ಎಷ್ಟು ಸರಿ ನೋಡಿದ್ದೀನಿ ನಾನು. ಎಷ್ಟು ಸಿನಿಮಾ. ನಾನು ಈಗ ಈ ಥರ ಮಾತಾಡೋದ್ರಿಂದ ಎಷ್ಟು ಜನಕ್ಕೆ ಇದು ಇದಾಗುತ್ತೋ ನಂಗೆ ಗೊತ್ತಿಲ್ಲ. ನನ್ನ ಮನಸ್ಸಿನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಈ ಅಂದರೆ ಅಷ್ಟು ಅನುಭವ ನಿಮಗಿದೆ, ನಾನು ನಿಮ್ಮ ಅಭಿಪ್ರಾಯ ಹೇಳಿದ್ರು ತಪ್ಪೇನಿಲ್ಲ. ನನ್ನ ಮುಂದೆ ಬಂದು ತಕ್ಷಣಕ್ಕೆ ಎಲ್ಲೋ ನಿಂತು ಮಾತಾಡ್ತಿಲ್ವಲ್ಲ ನೀವು. ಸರ್ ನನಗೆ ಈಗ ನಾನು ಯಾರ ಮುಖದಿಚ್ಚಿಗೂ ಮಾತಾಡೋ ಇದು ಇಲ್ಲ ಸರ್. ಈ ನನ್ನ ಮನಸ್ಸಿಗೆ ಏನು ಅನಿಸುತ್ತೆ, ಯಾವುದು ಸರಿ ಅನಿಸುತ್ತೆ ಅಷ್ಟನ್ನೇ ನಾನು ಮಾತಾಡೋದು. 40 ವರ್ಷದ ಪಯಣ ಇದು ಸುಲಭ ಅಲ್ಲ. ರೆಡ್ ಕಾರ್ಪೆಟ್ ಅಂತೂ ಆಗಿಲ್ಲ. ಅಂಡ್ ಆ ಕುಟುಂಬದಿಂದ ಬಂದಿರೋದ್ರಿಂದ ಒಂದು ಲೆಗೆಸಿ ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇದೆ. ಹೌದು, ಅದಕ್ಕೂ ಚ್ಯುತಿ ಬಾರದೇ ಇರೋ ಹಾಗೆ ನಿಮ್ಮ ಅಭಿಪ್ರಾಯವನ್ನು ನೀವು ಹೇಳ್ತಿದ್ದೀರಿ. ಹೌದು ಸರ್. ನೀವು ಈಗ ಇನ್ನೊಂದು ಹೇಳ್ತೀನಿ, ಬರೀ ನಾನು ಸಿನಿಮಾದಂತ ಅಷ್ಟೇ ಹೇಳ್ತಾ ಇಲ್ಲ, ನಾಟಕಗಳಲ್ಲೂ ಹೇಳ್ತೀನಿ. ನಾನು ನಮ್ಮ ಕಂಪ್ನಿ ನಾಟಕಗಳು ನೋಡೋಕ್ಕೆ ಹೋದಾಗಲೂ ಕೂಡ ನಾನಿದು ಪ್ರಶ್ನೆ ಮಾಡ್ತೀನಿ. ನಮ್ಮಲ್ಲಿ ತುಂಬ ಒಳ್ಳೆ ನಾಟಕಗಳು ಆಡ್ತಾರೆ. ಫ್ಯಾಮಿಲಿ ಸಬ್ಜೆಕ್ಟ್ ಇರ್ಬೋದು, ಅಲ್ಲೆಲ್ಲ ಹೊಡಿಬಡಿ ಕಡಿಯೆಲ್ಲ ನಾಟಕಗಳಲ್ಲಿ ಮಾಡೋಕ್ಕೂ ಆಗೋದಿಲ್ಲ, ಮಾಡೋದಿಲ್ಲ. ಆದರೆ ನನಗೆ ಈ ಕಾಮಿಡಿಯಲ್ಲಿ ಸ್ವಲ್ಪ ಲ್ಯಾಂಗ್ವೇಜ್ ಸ್ವಲ್ಪ ಇದಾದ್ರೂ ನಂಗೆ ನೋಡೋಕ್ಕೆ ಇಷ್ಟ ಆಗಲ್ಲ. ನಾನು ಡೈರೆಕ್ಟಾಗಿ ಹೇಳಿ ಬರ್ತೀನಿ, ಬೇಡಿ ನೀವೇ ಜನಗಳನ್ನ ಹಾಳು ಮಾಡ್ತೀರಿ. ಅವರೊಂದು ಕೇಕೆ ಹಾಕೋದ್ರಿಂದ, ಅವರೊಂದು ನಗೋದ್ರಿಂದ. ಈ ಉತ್ತರ ಕರ್ನಾಟಕದಲ್ಲಿ ಏನಂದರೆ, ನೀವು ನೋಡಿದ್ರಲ್ಲ ಗೊತ್ತಿಲ್ಲ, ಉತ್ತರ ಕರ್ನಾಟಕದಲ್ಲಿ ನಾಟಕಗಳು ಹೇಗಿರುತ್ತೆ ಅಂದರೆ, ಕೆಲವು ಸತಿ ಕಾಮಿಡಿಯಲ್ಲಿ ಕೆಲವೊಂದು ಪದಗಳನ್ನ ಸೇರಿಸ್ತಾರೆ. ಹೌದು, ಅಗ್ರಿ. ನಾನು ಹೇಳಿದೆ ಯಾಕೆ ಅಂಥದ್ದೆಲ್ಲ ಮಾತಾಡಬೇಕು ಅಂತ ಕಚ್ಚುಗಳಿಗೆ ಓದೋ ತುಂಟತನಕ್ಕೋ ಏನೋ ಅದು ಜನಗಳು ಓ ಅಂತ ಅಲ್ಲ, ನಿಜ. ಅದು ಎಲ್ಲೋ ಒಂದು ಸರಿ ಎರಡು ಸರಿ ಸರಿ. ನಾಟಕ ಕಾಮಿಡಿ ಸೀನ್ ಬರ್ತಿದ್ದಂಗೆ ನೀವು ಅದನ್ನೇ ಹೇಳಿದ್ರೆ ಅದು ಒಳ್ಳೆ ಕ್ಲಾಸ್ ಆಡಿಯನ್ಸ್ ಬರೋದಿಲ್ಲ. ಅವ್ರು ನೋಡೋರಿಗೆ ಒಂಥರ ಮುಜುಗರ ಆಗುತ್ತೆ, ಹೆಣ್ಮಕ್ಳಿಗೆ ಮುಜುಗರ ಆಗುತ್ತೆ. ಮಾಡಬೇಡಿ. ನಮ್ಮಲ್ಲೂ ಒಳ್ಳೊಳ್ಳೆ ನಾಟಕ ಆಡ್ತಾರೆ ಸರ್. ಸಾಯಿಬಾಬಾ ಅಂತೇಳಿ ಒಂದು ನಾಟಕ ಆಡ್ತಾರೆ. ದಯವಿಟ್ಟು ಯಾವಾಗಾದರೂ ನಾನು ಶೋ ಇದ್ದರೆ ಹೇಳ್ತೀನಿ, ನೋಡಿ. ನೀವು ಅದನ್ನು ನೋಡಿದ್ರೆ ಸರ್, ನೀವು ಪ್ರತಿ ಸೀನಲ್ಲೂ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಪ್ರತಿ ಸೀನಲ್ಲೂ ಅಷ್ಟು ಒಳ್ಳೆಯ ಸಂಭಾಷಣೆನ ನಮ್ಮ ಅಣ್ಣನವರಾದ ಚಿಂದೋಡಿ ಬಂಗಾರೇಶ್ವರ್ ಬರೆದಿರೋದು. ಅವರ ನಿರ್ದೇಶನದ ನಾಟಕ ಅದು. ಅದರಲ್ಲಿ ವಿಜಯ್ ಕುಮಾರ್ ಅಂತ ನನ್ನ ಅಣ್ಣನ ಮಗನೇ ಸಾಯಿಬಾಬಾ ಪಾತ್ರ ಮಾಡ್ತಾನೆ. ತುಂಬ ಚೆನ್ನಾಗಿದೆ ಸರ್. ನಾನು ನಿಮ್ಗೆ ಹೇಳ್ತೀನಿ, ಯಾವಾಗಾದ್ರೂ ನೋಡಿ, ತುಂಬ ಚೆನ್ನಾಗಿದೆ ಸರ್. ಇನ್ನೊಂದು ಏನಾಗುತ್ತೆ, ನಾನು ಅದು ತಪ್ಪಂತನೂ ಹೇಳಲ್ಲ. ಯಾಕಂದರೆ ಈಗ ಎಲ್ಲ ಜನಗಳು ಆ ಥರ ಅವರು ಅಪೇಕ್ಷೆ ಪಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಕಲೆಕ್ಷನ್ ಆದರೆ ಬೋರ್ಡಿಂಗಿಗಾಗುತ್ತೆ, ಮುಂದಿನ ಕ್ಯಾಂಪಿಗೆ ಹೋಗೋದಾಗುತ್ತೆ, ಅವರು ಅದನ್ನು ಮಾಡಲೇಬೇಕಾಗತ್ತೆ. ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ. ಹೌದು, ಅದು ನಮ್ಮ ನಾಟಕದವ್ರದ್ದು ಅದೊಂದು ವ್ಯಥೆ ಅಂತ ಹೇಳ್ಬೋದು. ನಾನು ಅದನ್ನು ಅರ್ಥ ಮಾಡ್ಕೋತೀನಿ. ಅಕ್ಕ ನೀವು ಹಿಂಗೆ ಹೇಳ್ತೀರಾ, ಆದರೆ ನಾಳೆ ಜನ ಇದಕ್ಕೆ ಅಂತಲೇ ಬರ್ತಾರೆ, ಪದೇ ನೋಡ್ತಾರೆ. ಏನಿಲ್ಲ ಬಿಡೋ ಅಂತ ಅವನ ಆಚೆ ಹೋಗಿ ಹೇಳ್ಬಿಟ್ರೆ ಮತ್ತೆ ಯಾರು ಬರಲ್ಲ. ಆಮೇಲೆ ಜೀವನದಲ್ಲಿ ಅವರು ಗೋಳುಗಳನ್ನೇ ನೋಡಿರ್ತಾರೆ, ಇಲ್ಲೂ ಬಂದು ಗೋಳು ನೋಡೋಕ್ಕೆ ಯಾರು ಬರ್ತಾರೆ, ಈ ಥರದ್ದು ಕೇಳಿದ್ದೀನಿ. ಬಟ್ ನನ್ನ ಅನಿಸಿಕೆ ನಾನು ಹೇಳಿದ್ರು, ನೀವು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಿ, ಫ್ಯಾಮಿಲಿ ಒಂದು ಮೆಸೇಜ್ ಕೊಡಿ, ಅಪ್ಪ ಮಗನ ಸಂಬಂಧಕ್ಕೆ ಒಂದು ಮೆಸೇಜ್ ಕೊಡಿ, ಗಂಡ ಹೆಂಡತಿ ಸಂಬಂಧಕ್ಕೆ ಒಂದು ಮೆಸೇಜ್ ಕೊಡಿ. ನನ್ನ ಉದ್ದೇಶ ಇಷ್ಟೇ. ಮೊದಲು ಮನೆ ಚೆನ್ನಾಗಿದ್ದರೆ ಏರಿಯಾ ಚೆನ್ನಾಗಿರುತ್ತೆ, ಏರಿಯಾ ಚೆನ್ನಾಗಿದ್ದರೆ ಅದೇನು ಕಾಲನಿ ಎಲ್ಲ ಚೆನ್ನಾಗಿರುತ್ತೆ, ಆಮೇಲೆ ಊರು, ರಾಜ್ಯ, ದೇಶ ಈ ಥರ ಚೆನ್ನಾಗಿರುತ್ತೆ. ಅದನ್ನು ಬದಲಾವಣೆ ಮಾಡಿ. ಈಗ ನಮ್ಮ ಮಕ್ಕಳು, ನಾನು ಹೇಳ್ತೀನಿ, ನಮ್ಮ ಚಿಕ್ಕ ಮಕ್ಕಳು ಆ ಸಿನಿಮಾ ನೋಡಿದ್ರೆ ಓ ಇದೇ ಬರುತ್ತೆ. ಯಾವ ಒಂದು ಸಂಭಾಷಣೆ ಹೇಳ್ತಾರೆ ಮಕ್ಕಳು, ಯಾವುದು ಹೇಳ್ತಾರೆ? ಏನೋ ಒಂದು ಇದು ಪೆನ್ಸಿಲ್ ತಗೊಳ್ಳೋದು, ಬಾ 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 ಹಿಂಗೆಲ್ಲ ಮಾಡೋದು. ಆ ಬಾಹುಬಲಿ ನೋಡ್ತಾರೆ, ಅದು ಎಲ್ಲಿಂದನೋ ಹಾರ್ತಾನೆ.
ಹೊಸ ಹೊಸ ಪ್ರಯೋಗಕ್ಕೆ ಒಡ್ಡಿಕೊಳ್ಳುವಂಥ ಅನಿವಾರ್ಯತೆ ಇವತ್ತಿನ ಜಗತ್ತಿಗಿದೆ. ನಾವು ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ, ನಟ ನಟಿಯರು ಬೇಕೋ ಬೇಡೋ ಸಿನಿಮಾಗಳಿಗೆ ಮೂಲಕ ಎಲ್ಲ ಕ್ರಿಯೇಟ್ ಮಾಡ್ತಾರೆ. ಈಗ ಅದೇ ಶುರು ಆಗೋಗಿದೆ. ಹೀರೋಯಿನ್ ಬೇಕಾಗಿಲ್ಲ, ಹೀರೋನು ಬೇಕಾಗಿಲ್ಲ, ಅವ್ರು ಯಾವ ತರ ಹೀರೋ ಬೇಕು ಹೀರೋಯಿನ್ ಬೇಕು ಕ್ರಿಯೇಟ್ ಮಾಡ್ತಾರೆ, ಅದನ್ನ ಮೂವಿ ಮಾಡ್ತಾರೆ ಅದ್ಭುತವಾಗಿ. ಆಸ್ ಇಫ್ ರಿಯಲ್ ಆಗಿ ಒಬ್ಬ ನಟ ಇದ್ದಾನೇನೋ ನಟಿ ಇದ್ದಾನೇನೋ ಅಂತಾನೆ ತೋರಿಸಿದರು. ನಾವು ಅದನ್ನ ನೋಡಿ ಬಾ ಅಂತ ಕಣ್ಣರಳಿಸಿ ಅದನ್ನ ರಿಯಲ್ಲ ಅನ್ರಿಯಲ್ಲ ಅಂತ ಡೌಟಲ್ಲಿ ನೋಡಿ ಎದ್ಬಿಡ್ಬಿಡ್ತೀವಿ ನಾನು. ಹೌದು ಸರ್, ಇನ್ನೊಂದು ಹೇಳ್ತೀನಿ ನಿಮಗೆ. ಸೂಪರ್ ಸ್ಟಾರ್ಗಳು, ಉಪೇಂದ್ರ ಅವ್ರ ಸಿನಿಮಾ ಇಲ್ಲ ಸೂಪರ್ ಸ್ಟಾರ್ಗಳು ಇವಾಗಿರೋ ಎಲ್ಲ ಸೂಪರ್ ಸ್ಟಾರ್ಗಳು ಅವರೆಲ್ಲ ಅವ್ರ ಮುಖಗಳನ್ನ ಅನಿಮೇಷನ್ ಅಲ್ಲಿ ಕನ್ವರ್ಟ್ ಮಾಡಿ ಸಿನಿಮಾ ಮಾಡಿದ್ರೆ ಏನ್ ಸರ್, ನಾವು ಟೆಕ್ನಿಕಲಿ ಅವರು ಮಾಡೋವಂಥ ಜಾದುಗೆ ನಾವು ಮೆಚ್ಚೋಣ. ಬಟ್ ನನಗೇನು ಅದು ಅಷ್ಟು ಇಷ್ಟ ಆಗಲಿಲ್ಲ. ನಿಮ್ಮ ಪ್ರಕಾರ ಕನ್ನಡ ಚಿತ್ರ ಜಗತ್ತು ಕಂಡಂತ ದಿಗ್ಗಜ ನಟ ನಟಿಯರಿದ್ದಾರಲ್ಲ, ಅವ್ರು ಕೊಟ್ಟಂತ ಮೆಸೇಜ್ಗಳೇನು? ಅಣ್ಣವರು ಫಾರ್ ಎಕ್ಸಾಂಪಲ್ ಮೆಸೇಜ್ ಏನು ಸರ್? ಒಂದಲ್ಲ, ಅಥವಾ ಇಂಡಸ್ಟ್ರಿ ಏನು ತಗೋಬೇಕು ಅವರಿಂದ? ಎಲ್ಲದನ್ನು ತಗೋಬೇಕು ಸರ್, ಎಲ್ಲದನ್ನು ತಗೋಬೇಕು. ಅಲ್ಲ, ಆನ್ ಪ್ರಯಾರಿಟಿ ಇದೊಂದು 2 ವಿಷಯ ಅಣ್ಣವರಿಂದ ಕಲ್ತ್ಕೊಂಡ್ರೆ ಸಾಕು ಜಗತ್ತು ಅಥವಾ ಸಿನಿಮಾ ಇಂಡಸ್ಟ್ರಿ. ಸರ್ ಫಸ್ಟು ಹೇಳಬೇಕು ಅಂದರೆ ಚಿತ್ರರಂಗದಲ್ಲಿ ಅವರಿಂದ ನಾವು ತಗೋಬೇಕಾಗಿರೋದು ತುಂಬ ಇದೆ. ಅದರಲ್ಲಿ ಫಸ್ಟು ನಾವು ತಗೋಬೇಕಾಗಿರೋದು ಅವರು ಆಯ್ಕೆ ಮಾಡಿದಂಥ ಕಂಟೆಂಟ್ಗಳು, ಅವ್ರ ಕತೆ. ಹೌದು, ಎಲ್ಲ ನೀವು ಯಾವ ಚಿತ್ರ ನೋಡಿ ಸರ್, ಒಂದಾದರೂ ನಾವು ಅದರಿಂದ ಕಲಿಯೋದಿರುತ್ತೆ ಸರ್. ನಾನು ಇವರು ಬೇಕಾದಂಥ ಸಿನಿಮಾಗಳು ಮಾಡಲಿ ಸರ್, ಒಂದು ಕಂಟೆಂಟ್ ಇದರಿಂದ ನಾವು ಇದು ಕಲಿಬೋದಲ್ಲ, ಇದು ಸಮಾಜಕ್ಕೆ ಬೇಕಲ್ಲ ಅನ್ನೋದು ಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೆ. ವಿಷ್ಣುವರ್ಧನ್ ಅವ್ರು ಬಿಡಿ, ಅವ್ರದ್ದು ಅಷ್ಟೇ ಸೇಮ್ ಥಿಂಗ್. ಸಮಥಿಂಗ್ ಅವ್ರದ್ದೇನೋ ಸ್ಪೆಷಲ್ ನೀವು ನೋಡಿದ್ದು, ನೀವು ಗಮನಿಸಿದ್ದು, ಇದನ್ನ ತಗೋಬೇಕು. ಅಲ್ಲ, ನಾನು ಅಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಿಂಪ್ಲಿಸಿಟಿ, ಸರಳತೆ, ಭಾಷೆ, ಬಳಸುವ ಭಾಷೆ, ಉಚ್ಚಾರಣೆ. ಇನ್ನು ವಿಷ್ಣು ಸರ್ ನೋಡಿದ್ರೆ ಅವರು ಈಸ್ ಎ ಲೆಜೆಂಡ್. ಅದು ಏನು ಹೇಳೋಕ್ಕಲ್ಲ, ಎಲ್ಲ ಥರದಲ್ಲೂ ಇದೆ ಅವ್ರದ್ದು, ಎಲ್ಲ ಥರದಲ್ಲೂ ಇದೆ. ತುಂಬ ಚೆನ್ನಾಗಿ ಹೇಳೋದು ವಿಷ್ಣು ಸರಿಂದ ಶಿಸ್ತು. ಅಲ್ಲ, ಶಿಸ್ತು ಎಲ್ಲರೂ ಇದ್ದಾರೆ ಸರ್, ಹಾಗಂತ ಯಾರು ನಾವು ಶಂಕರ್ನಾಗ್ ಸರ್ ಏನು ಅವರು ಅಷ್ಟೇ, ಅವರಷ್ಟು ಫಾಸ್ಟ್ ಥಿಂಕಿಂಗು, ಫ್ಯೂಚರ್ ಬಗ್ಗೆ ಅವರು ಥಿಂಕ್ ಮಾಡಿದಷ್ಟು ಯಾರೂ ಮಾಡಿಲ್ಲ. ಈಗಲೂ ನೋಡಿ ಸಣ್ಣ ಹುಡುಗರಿಗೆ ಸಹಿತ ಶಂಕರ್ನಾಗ್ ಸರ್ ಗೊತ್ತು ಅಷ್ಟಿದೆ. ವಿಷ್ಣು ಸರ್ ಇಂದ ತುಂಬ ಇದೆ ಸರ್, ತುಂಬ ಕಲಿಯೋದಿದೆ. ಅಂಬರೀಷ್ ಸರಳ ಒಂಥರ, ಅವರು ಜಾಲಿ. ಆಮೇಲೆ ಪ್ರೊಡ್ಯೂಸರ್ಗೆ ತುಂಬ ಹತ್ತಿರವಾಗ್ತಾರೆ ಅಂಬರೀಷ್ ಅವರು, ತುಂಬಾ ಹತ್ತಿರ ಆಗ್ತಾರೆ. ಚಿತ್ರ ಸೋತ್ರೆ ಅವರು ಕೇರ್ ಮಾಡಲ್ಲ. ಅವ್ರ ಪಾಪ ನನಗಾಗಲ್ಲ ಅಂದರೆ ಆಯಿತು, ಆ ಒಂದು ನಿಮಗೆ ಗೊತ್ತು ಕಲಿಯುಗದ ಕರ್ಣ ಅಂತ ಹೇಳಿ ಎಲ್ಲರನ್ನೂ ಆತ್ಮೀಯವಾಗಿ ಮಾತಾಡಿಸೋ ರೀತಿ, ಜನಗಳನ್ನ ಪ್ರೀತಿಸೋ ರೀತಿ. ಅವರು ಹೊರಟೇ ಮಾತಾಡಿರ್ಬೋದು, ಆದರೆ ಅವರ ಮನಸ್ಸು ಮಾತ್ರ ತುಂಬಾ ಮಗು ಇದ್ದಾಗೆ ಅವರು. ಆಮೇಲೆ ಅಂಬರೀಷ್ ಅವ್ರದ್ದು ಇನ್ನೊಂದು ಸರ್, ಎಲ್ಲರನ್ನೂ ಅವ್ರು ನಂಬಲ್ಲ ಸರ್, ನಂಬ್ತಿರ್ಲಿಲ್ಲ. ಅವ್ರು ನಂಬ್ತಿರ್ಲಿಲ್ಲ, ಎಲ್ಲರನ್ನೂ ಮಾತಾಡ್ಸೋರು, ಎಲ್ಲರ ಕಷ್ಟಕ್ಕೂ ಆಗೋರು. ಅವ್ರಿಗೆ ಇವರು ನಿಜನ ಸುಳ್ಳ ಇವರಲ್ಲಿರೋದು ಅಂತೇಳಿ ಅವರಿಗೆ ಕಂಡುಹಿಡಿತಾ ಇದ್ರು ಅವರು. ಇವಾಗ ನಾನು ಹೋಗ್ಬಿಟ್ಟು ಅಣ್ಣ ನನಗೆ ಹಿಂಗೆ ಕಷ್ಟ ಇದೆ ಅಂದರೆ ಹೋಗ ಅನ್ನೋರು ಅವರು, ಅಂದ್ರೆ ಅವ್ರಿಗೆ ಗೊತ್ತಾಗೋದು ಸರ್. ಹೌದು, ಫೇಕ್ ಅಂತ. ಅದೇನೋ ಗೊತ್ತಿಲ್ಲಪ್ಪ ಅವರಿಗೆ, ಇಲ್ಲ ತುಂಬ ಚೆನ್ನಾಗಿ ಗೊತ್ತಾಗೋದು ಅವ್ರಿಗೆ. ಈಗೋಗ ಅವನು ಇದನ್ನು ಮಾಡ್ತಾ ಇರ್ತಾನೆ, ಈಗೋಗ ಇದನ್ನೇ ಅಲ್ಲಿ ಇನ್ನೊಬ್ರ ಹತ್ರ ಹೇಳ್ತಿರ್ತಾನೆ ಅನ್ನೋ ರೀತಿಯಲ್ಲಿ ಅವರು ಅದೇ ನಡೀತಿರುತ್ತಲ್ಲಿ, ಅದೇ ಡ್ರಾಮಾ ಆಗ್ತಿರುತ್ತೆ. ಅದು ಯಾವ ನಿರ್ದೇಶಕ ನಿಮಗೆ ತುಂಬ ಇಂಪ್ರೆಸ್ ಮಾಡಿದ್ದು? ಡೈರೆಕ್ಟರು ನನಗೆ ನಾನು ವರ್ಕ್ ಮಾಡಿದ್ರಲ್ಲಿ ನಾಗಾಭರಣ ಅವರು ಅವ್ರು ಬಿಟ್ಟರೆ ಕೆ ವಿ ರಾಜು ಅವರಿಡೋ ಶಾರ್ಟ್ಸು, ಆ ಟೇಕಿಂಗ್ಸು ಸೂಪರ್. ನಾನು ವರ್ಕ್ ಮಾಡಿದ್ರಲ್ಲಿ ನನಗೆ ತುಂಬ ಇಷ್ಟ ಆದ ಡೈರೆಕ್ಟರ್ ಅಂದರೆ ನಂಜುಂಡಪ್ಪ ಅವರು. ತುಂಬ ರೇರ್ ಜನ ನೆನಪಿಸ್ಕೊಳ್ಳೋದವ್ರನ್ನ. ಏನು ಸರ್, ತುಂಬ ರೇರ್ ಜನ ನೆನಪಿಸ್ಕೊಳ್ಳೋದು ನಂಜುಂಡಪ್ಪನವ್ರು ಅಂತ ಕೇಳ್ಕೊಂಬನ್ನಿ, ಮೈಕ್ ಹಿಡಿದ್ಬಿಟ್ಟು ನೋಡ್ತೀನಿ ಹೇಳ್ಬಿಟ್ಟು ಹೆಸರನ್ನ.
ರೇಣುಕಾ ಶರ್ಮಾ ಅವ್ರನ್ನ, ನಂಜುಂಡಪ್ಪನವ್ರನ್ನ, ಕೆಲವು ಡೈರೆಕ್ಟರ್ ಆಕ್ಚುಲಿ ರೇಣುಕಾ ಶರ್ಮಾ ಅವರು ಹೌದು. ಅದನ್ನೇ ಹೇಳಿದ್ದು, ಕೆಲವು ಡೈರೆಕ್ಟರ್ಗಳು ಇದಾರಲ್ಲ ಜಮ್ ಅವರು, ಐ ಆಮ್ ಟೆಲಿಂಗ್ ಯು, ಇಂಡಸ್ಟ್ರಿ ಗೊತ್ತಿರೋರು ಅಷ್ಟೇ ಗೊತ್ತೋದು, ಆದ್ರೆ ಜನಸಾಮಾನ್ಯರಿಗೆ ಹತ್ತಿರವಾಗಿರ್ಲಿಲ್ಲ ಅವ್ರೆ, ಹೌದು ಹೌದು ಹಲವಾರು ಕಾರಣಗಳಿಂದ. ಹೌದು. ಹಾಗಾಗಿ ಅದಕ್ಕೆ ಹೇಳಿದ್ರು, ನಂಜುಂಡಪ್ಪನ ನೆನ್ಸ್ಕೊಂಡ್ರಿ, ನಾವು ನೆನ್ಸ್ಕೊತೀವಿ. ನಾನು ತುಂಬಾ ದಿನ ಆದ್ಮೇಲೆ ಈ ಹೆಸರನ್ನ ಯಾರಿಂದನೂ ಕೇಳಿ ನೆನಪಿಸ್ಕೊತಾ ಇದ್ದೀನಿ. ರೇಣುಕಾ ಶರ್ಮಾ ಅವರು ಹೌದು. ನನಗೆ ತುಂಬ ಇಷ್ಟ. ನಾನು ಹೇಳಿದ್ನಲ್ಲ, ನಾನು ಸ್ವಲ್ಪ ಏನಾದರೂ ಈ ಸಿನಿಮಾ ಆ್ಯಕ್ಟಿಂಗ್, ಸಿನಿಮಾದ್ರ ಬಗ್ಗೆ ಕಲ್ತಿರ್ಬೇಕಾದ್ರೆ ನಾಗಭರಣ ಅವರಿಂದ. ಅದು ಬಿಟ್ಟರೆ ಕೆ ವಿ ರಾಜು ಅವರು ಟೆಕ್ನಿಕಲಿ ಇರ್ಬೋದು, ಅಥವಾ ಅವರು ವೇ ಆಫ್ ಥಿಂಕಿಂಗ್, ಆ ಶಾರ್ಟ್ಸ್ ಹೆಂಗಿಡಬೇಕು, ಹೇಗೆ ಕ್ರಿಯೇಟ್ ಮಾಡಬೇಕು, ಒಂದು ಆ್ಯಂಗಲ್ ಇಟ್ಟರೆ ಆ ಫ್ರೇಮ್ ಹೇಗೆ ಬ್ಯೂಟಿಯಾಗಿ ಕಾಣಬೇಕು ಅನ್ನೋದು ಬಹಳ ಚೆನ್ನಾಗಿ ಮಾಡೋರು. ನೀವು ನೋಡಿ ಅವರು ಸಿನಿಮಾಗಳು, ಯುದ್ಧಕಾಂಡ ಇರ್ಬೋದು, ಆಮೇಲೆ ಸುಮಾರು ಚಿತ್ರಗಳಪ್ಪ, ಎಷ್ಟೊಂದು ಚಿತ್ರ ನನಗೆ ನೆನಪು ಬರ್ತಾ ಇಲ್ಲ. ಒಳ್ಳೆ ಡೈರೆಕ್ಟರ್. 20 years ಸಿನಿಮಾ ಜಗತ್ತಿನಿಂದ ಆಚೆ ಇದ್ರು, ಅದಾದ್ಮೇಲೆ ವಾಪಸ್ ಒಳಗ್ ಬಂದ್ರು, ಕಿರುತೆರೆ ಮೂಲಕ ಒಳಗ್ ಬಂದಿದ್ದಾರೆ. ಅಫ್ಕೋರ್ಸ್ ಅಣ್ಣಯ್ಯ ಅವ್ರಾಗ್ಲೇ ಮೆನ್ಷನ್ ಮಾಡ್ತಿದ್ರು, ಆ ಮೂಲಕ ಪ್ರಸಿದ್ಧಿ ಪಡೆದಿದ್ದಾರೆ. ಆದ್ರೆ ಅವ್ರು ಹೇಳಿದ್ರಲ್ಲ, ಈಗಲೂ ಅವ್ರು ರೀಚ್ ಆಗ್ಬೋದಾ ಬೇಡವಾ ಅನ್ನೋದಕ್ಕೆ ಹೌದು, ಹರಿಕಥೆಯಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ. ನಾನು ಇಂಟ್ರೆಸ್ಟೆಡ್ ಆಗಿದ್ದೀನಿ, ಐ ಆಮ್ ಅವೈಲಬಲ್. ಎಸ್, ಪಾತ್ರ ಏನ್ ಡಿಮ್ಯಾಂಡ್ ಮಾಡುತ್ತೆ ಕೊಡೋಕ್ ರೆಡಿ ಇದ್ದೀನಿ. ಖಂಡಿತ, ಅದು ಕನ್ವಿನ್ಸ್ ಆಗ್ಬೇಕು ಅಷ್ಟೇ. ಅಷ್ಟೇ ಅಷ್ಟೇ. ಓಕೆ ಓಕೆ, ಇವ ನಿರ್ದೇಶಕರು ಯಾರ್ಯಾರು ಯೋಚನೆ ಮಾಡ್ತಿದ್ದೀರಿ? ಅಯ್ಯೋ, ಒಂದಷ್ಟು ಪಾತ್ರಗಳಿಗೆ ತ್ರಿವೇಣಿ ಚಿಂದೋಡಿ ಮೇಡಮ್ ಈಸ್ ರೆಡಿ. ಎಸ್, ಕ್ಲಾರಿಫಿಕೇಶನ್ ಕೊಟ್ಟೋಣ. ಖಂಡಿತ. ಇನ್ಯಾಕೆ ಇಟ್ಕೊಳ್ಳೋದು, ಇನ್ಯಾರು ಬೇರೆಯವ್ರು ಕೇಳೋದೇ ಬೇಕಾಗಿಲ್ಲ. ಗುರು ಹೇಳಾಯ್ತು, ಅವರೇ ಹೇಳಾಯ್ತು, ರೆಡಿ ಇದಾರೆ. ಈಗ ನಿಮ್ಗೆ ಫೋನ್ ಬರ್ಬೇಕು, ನಿಮ್ಗೆ ಪಾತ್ರ ಹೇಳ್ಬೇಕಷ್ಟೇ ಜನ. ಆಯ್ತು. ಈ ಕಲಾ ಸೇವೆ ಎಷ್ಟು ದಿನ ನನ್ನಿಂದ ಮಾಡಿಸ್ಕೋಬೇಕು ಅಂತ ಜನಗಳು ಇಷ್ಟಪಡ್ತಾರೋ ಅಷ್ಟೇ ದಿನದವರೆಗೂ ನಾನು ಮಾಡೋದಕ್ಕೆ ರೆಡಿ. ಈ ಬೇರೆ ಬೇರೆ ಆಸೆ ಇಲ್ವಾ? ನಾನು ನಿರ್ದೇಶನ ಮಾಡ್ಬೇಕು, ನಾನು ನಿರ್ಮಾಪಕಿ ಆಗ್ಬೇಕು? ಬೇಡ ಬೇಡ ಬೇಡ, ನಿರ್ಮಾಪಕಿ ಬಿಡ. ನನ್ನ ಮಗನಿಗೆ ಹೇಳ್ಬಿಟ್ಟಿದ್ದೀನಿ, ನೀನು ಡೈರೆಕ್ಟರ್ ಆಗೋ, ಅದು ನಿರ್ಮಾಪಕಿ ಮಾತ್ರ ನಾನು ಕರಿಬೇಡ ಅಂತೇಳಿ. ಬೇಡ, ನನಗೆ ಆ್ಯಕ್ಚುಲಿ ನಮ್ಮ ಕಂಪ್ನಿಗಳನ್ನ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಈಗ 100 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಬಹುಶಃ ನೆಕ್ಸ್ಟ್ ಇಯರ್ಗೆ. ಅದಕ್ಕೆ ಅದು 100 ವರ್ಷ. ಹೌದು, ಅದು ಒಂಥರ ಯಾವ ಕಂಪ್ನಿನೂ 100 ವರ್ಷದ ಕಂಪ್ನಿ ಆಗಿಲ್ಲ. ಅದು ಒಂದು ಆಸೆ ಇದೆ. ಆಮೇಲೆ ಇನ್ನೂ ಧಾರ್ಮಿಕವಾದ ಕೆಲಸಗಳು ಮಾಡಬೇಕು ಅಂತ ತುಂಬ ಆಸೆ ಇದೆ ಸರ್ ನನಗೆ. ಯಾವುದಾದ್ರೂ ಒಂದು ಮೊಮೆಂಟ್ ತ್ರಿವೇಣಿ ಚಿಂದೋಡಿ ಅವರ ಬದುಕಿನಲ್ಲಿ ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ ಭಗವಂತ ಅವಕಾಶ ಕೊಟ್ಟರೆ, ಆ ಪಾಯಿಂಟ್, ಆ ಸನ್ನಿವೇಶವನ್ನು ಯಾವುದಾಗಿರುತ್ತೆ? ಅದಾಗೋದೇ ಇಲ್ಲ. ಅಯ್ಯೋ, ಅದೆಂಥ ಸನ್ನಿವೇಶ? ಅದೆಂಥ ಸನ್ನಿವೇಶ ಅಂದರೆ ಅಣ್ಣವ್ರ ಜೊತೆ ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು. ನಾನು ಚಿತ್ರರಂಗಕ್ಕೆ ಕಾಲಿಟ್ಟ ದಿವಸದಿಂದ ನನಗೆ ಅದೊಂದು ಆಸೆ ಇತ್ತು, ಅಣ್ಣವ್ರ ಜೊತೆ ನಾನು ಮಾಡಬೇಕು. ಆಗಲಿಲ್ಲ, ಯಾಕಂದರೆ ನನ್ನ ಎಸ್ ಹಿಂಗೆ ತೋರಿಸ್ಬಿಡ್ತೀನಿ. ಅಷ್ಟೊಂದು ಮುಚ್ಕೊಂಡ್ಬಿಟ್ಟಿದ್ರಲ್ರಿ ಅಣ್ಣವ್ರನ್ನ. ಅದಕ್ಕೆ ಹಿಂಗೆ ಅಣ್ಣವ್ರಿದ್ದಾರೆ. ನನಗೆ ಅದೊಂಥರ ಶಕ್ತಿ ಅಲ್ಲ. ಅಯ್ಯೋ, ನನಗೆ ಒಂದು ಏನಂದರೆ, ಸಂಪತ್ತಿಗೆ ಸವಾಲಲ್ಲಿ ಅಮ್ಮನ ಜೊತೆ ಅಣ್ಣವ್ರು ಆ್ಯಕ್ಟ್ ಮಾಡಿದಾರಲ್ಲ, ಅದರಲ್ಲಿ ಒಂದು ಸೀನ್ ಇದೆ. ನಾನು ಅದನ್ನು ಸ್ಕ್ರೀನ್ಶಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನನ್ನ ಐಪ್ಯಾಡಲ್ಲಿ. ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದು ಕರೆಕ್ಟ್. ನಿಮ್ಮ ತಾಯಿಯವರ ಕಾಲಿಗೆ ಅಣ್ಣವ್ರು ಬಿಡು. ಆವಾಗ ಅಮ್ಮ ಹೇಳಿದರು, ಅವ್ರಿಗೆ ಒಂಥರ ನಡ್ಕ ಶುರುವಾಗ್ಬಿಡ್ತಂತೆ. ನನಗಿನ್ನೂ ಚೆನ್ನಾಗಿ ನೆನಪಿದೆ. ಅವ್ರು ಹೇಳಿದ್ರು, ನನಗೆ ನಡ್ಕ ಶುರುವಾಗ್ಬಿಡ್ತು. ಏನಾಗ್ತಿದೆ, ನಾನು ಭೂಮಿ ಮೇಲೆ ಇದೀನಾ, ಏನಾಗ್ತಾಯಿದೆ ನನಗೇನೋದು ನನಗಾಗ್ಬಿಡ್ತು. ಅವರು ಪಾದ ಸ್ಪರ್ಶ ಕಾಲ್ ಮಾಡ್ತಾರೆ. ಅವರು ಫಸ್ಟ್ ಹೇಳಿದಂತೆ, ಅಣ್ಣ ದಯವಿಟ್ಟು ಇದನ್ನು ಮಾತ್ರ ಡೈರೆಕ್ಟ್ರಿಗೂ ರಿಕ್ವೆಸ್ಟ್ ಮಾಡ್ತಾರೆ, ಅದನ್ನು ಮಾತ್ರ ಮಾಡಿಸ್ಬೇಡಿ ಅಂತ ಅಂದ್ರಂತ ಅಮ್ಮ. ಅದಕ್ಕೆ ನೀವು ಅತ್ತಿಗೆ, ನಾನು ನಿಮ್ಮ ಮೈದ್ನ, ಅಂದರೆ ನೀವು ತಾಯಿ, ನಾನು ಮಗ. ನಾನು ಕಾಲು ಸ್ಪರ್ಶ ಮಾಡ್ತಾ ಇರೋದು ಕಲಾವತಿಯವ್ರಿಗಲ್ಲ, ನನ್ನ ಅತ್ತಿಗೆಗೆ ಅಂತ ಹೇಳಿದ್ರಂತೆ. ಆವಾಗ ಇವರು ಒಂಥರ ಇದರಲ್ಲಿ ಗಟ್ಟಿ ಮಾಡಿಕೊಂಡು ಸುಮ್ಮನೆ ನಿಂತಿದ್ರಂತೆ. ನೋಡಿಬೇಕಾದ್ರೆ ನಮ್ಮ ಅಮ್ಮನ ಕಾಲು ಹೀಗಿದೆ, ಅವ್ರು ನೀಟಾಗಿ ಜೋಡಿಸೂ ಇಲ್ಲ, ಒಂಥರ ಹೀಗಿದೆ ಕಾಲು, ಬೆರಳುಗಳೆಲ್ಲ ಹಿಂಗಿದೆ. ನೀವು ಹೇಳಿದ್ಮೇಲೆ ಜೂಮಾಗಿ ನೋಡ್ತೀವಿ ನೋಡಿ. ಲೈಫಲ್ಲಿ ಎಷ್ಟೋ ಘಟನೆಗಳನ್ನು ಮರಿಬೇಕು ಅಂತೀವಿ ನಾವು, ಅಂದರೆ ಡಿಲೀಟ್ ಮಾಡಿ ಬಿಸಾಕಬೇಕು ಅಂತೀವಿ. ಕೆಲವು ಸರಿ ಡಿಲೀಟ್ ಮಾಡ್ತೀವಿ, ಅದು ರೀಸೈಕಲ್ ಬಿನ್ಗೆ ಹೋಗುತ್ತೆ. ಒಂದು ಸ್ವಲ್ಪ ದಿನ ಆದ್ಮೇಲೆ ಕೆಲವೊಂದ್ಸರಿ ರೀಸೈಕಲ್ ಬಿನ್ ಎತ್ತು ಮತ್ತೆ ವಾಪಸ್ ಹಾಕೊಂಡ್ಬಿಡ್ತೀವಿ. ಹೌದು, ಬೇಕಾಗ್ಬಿಡುತ್ತೆ. ಬಟ್ ನನ್ನ ಕ್ವಶನ್ನು, ನಿಮ್ಮ ಬದುಕಲ್ಲಿ ಡಿಲೀಟ್ ಮಾಡೋದು ಬೇಡ, ಕಂಟ್ರೋಲ್ ಆಲ್ ಡಿಲೀಟ್ ಅಂತ ಒಂದು ಬಟನ್ ಇದೆ ಕಂಪ್ಯೂಟರ್ನಲ್ಲಿ.
ಅಂದ್ರೆ ರೀಸೈಕಲ್ ಬಿನ್ಗೂ ಹೋಗಲ್ಲ, ಕಿತ್ತು ಆಚೆ ಹಾಕ್ಬಿಡ್ತೀವಿ. ಏನದು? ಏನು ಅಂತ ಹೇಳಬೇಕಾ, ಯಾವುದು ಅಂತ ಹೇಳಬೇಕಾ? ಕಷ್ಟ ಆಗತ್ತೆ, ಬೇಕಾದಷ್ಟಿದೆ. ಒಂದು ಕಂಟ್ರೋಲ್ ಆರ್ ಡಿಲೀಟ್ ಲೈಫೆಲ್ಲ ವಾಪಸ್ ಬರ್ಬಾರ್ದು ಗುರು ನನಗೆ. ನಾನು ಒಂದು ಬಿಗ್ ಸ್ಟಾರ್ ಜೊತೆ ನನಗೆ ಹೀರೋಯಿನ್ ಆಗಿ ಅಗ್ರಿಮೆಂಟ್ ಆಗಿತ್ತು. ಆಲ್ರೆಡಿ ಎಲ್ಲ ಹೇಳಿ ದೊಡ್ಡ ಬ್ಯಾನರ್, ಅದಕ್ಕಿಂತ ದೊಡ್ಡ ಬ್ಯಾನರು ಇಂಡಸ್ಟ್ರಿಯಲ್ಲಿ ಯಾವುದೂ ಇರಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಬ್ಯಾಂಗ್ಳೂರಿಗೆ ಕರೆಸಿ ರೂಮ್ ಮಾಡಿ, ರೂಮಲ್ಲಿ ನಮ್ಮನ್ನು ಇರಿಸಿ ಎಲ್ಲ ಮಾಡಿ, ಇನ್ನೇನು ಶೂಟಿಂಗ್ ಇನ್ 3 ಡೇಸಿಗೆ ಹೋಗಬೇಕು ಅಂದಾಗ ಬೇರೆ ಹೀರೋಯಿನ್ನು ಸೆಲೆಕ್ಟ್ ಆದರು. ಅದು ಒಂದು. ಇನ್ನೊಂದು, ಪ್ರತಿಯೊಬ್ಬರ ಕನಸು ಆ ಹೀರೋ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಇನ್ನೊಂದು ಸಿನಿಮಾ. ಹೇಳ್ತಾರೆ, ಕಾಸ್ಟ್ಯೂಮರ್ ಬರ್ತಾರೆ, ಅಳತೆ ಎಲ್ಲ ತೊಗೊಂಡು ಹೋಗ್ತಾರೆ, ಎಲ್ಲ ಆಗುತ್ತೆ. ನಾಳೆ ಬೆಳಗ್ಗೆ ಕಾರ್ ಬರುತ್ತೆ, ಶೂಟಿಂಗು, ಸಾಂಗ್ ಶೂಟಿಂಗು, ರೆಡಿ ಇರಮ್ಮ ಅಂತ ಹೇಳ್ತಾರೆ. ಬೆಳಗ್ಗೆ 7 ಗಂಟೆಗೆ ನಾನು ಎದ್ದು ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಮಾಡಿ ಎಲ್ಲ ಮಾಡಿ ರೆಡಿ ಇದ್ದೀನಿ, ಕಾರಿಲ್ಲ. 10 ಗಂಟೆ ಆಯಿತು ಕಾರ್ ಬರಲಿಲ್ಲ, 1 ಗಂಟೆ ಆಯಿತು ಕಾರ್ ಬರಲಿಲ್ಲ. ಆವಾಗ ಈಗಿನ ಥರ ಮೊಬೈಲ್ ಇಲ್ಲ, ನಾವು ಲ್ಯಾಂಡ್ಲೈನ್ಗೆ ಮಾಡಬೇಕು. ಕೊನೆಗೆ ಕಂಠೀರವ ಸ್ಟುಡಿಯೋಗೆ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದೆ. ಪ್ರೊಡಕ್ಷನ್ ಮ್ಯಾನೇಜರ್ಗೆ ಸ್ವಲ್ಪ ಕನೆಕ್ಟ್ ಮಾಡಿ ಅಂದೆ. ಅವ್ರು ಬಂದರು, ಮಾತಾಡಿದ್ರು. ಏನಾಯಿತು, ಯಾಕೆ ಬರಲಿಲ್ಲ? ಅಮ್ಮ ದಯವಿಟ್ಟು ಕ್ಷಮಿಸಿ, ಅದು ಬಾಂಬೆಯಿಂದ ಒಂದು ಹೀರೋಯಿನ್ ಮಾಡ್ತಾಯಿದ್ದಾರೆ. ಸರ್, ಯು ಬಿಲೀವ್ ಇಟ್ ಆರ್ ನಾಟ್, ನನ್ನ ಮನೆಯಲ್ಲಿ ಗಣೇಶನ ಫೋಟೋ ಇತ್ತು, ತೆಗೆದು ಎಸ್ಬಿಟ್ಟೆ. ಆಗ ಅವತ್ತೇ ಸರ್ ನಾನು ಇಂಡಸ್ಟ್ರಿ ಬೇಡ ಅಂತ ಅಂದ್ಕೊಂಡಿದ್ದೆ. ನಮ್ಮಂಥವ್ರಿಗೆಲ್ಲ ಇದೆ ಇಂಡಸ್ಟ್ರಿ. ನನಗೆ ವೃತ್ತಿ ಅಂತ ಬಂದಾಗ ನಾನು ತುಂಬ ಆನೆಸ್ಟ್ ಸರ್. ನನಗೆಲ್ಲೂ ನಂಗೆ ಚೀಟ್ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಯಾಕಂದರೆ ನಮ್ಮಮ್ಮ ನನಗೆ ಅದನ್ನು ಹೇಳ್ಕೊಟ್ಟಿದ್ದು, ಜೀವನದಲ್ಲಿ ಯಾರಿಗೂ ನೀನು ಚೀಟ್ ಮಾಡಬಾರ್ದು ಅಂತ. ಆಮೇಲೆ ನನಗೆ ನಮ್ಮಮ್ಮ ಹೇಳೋದು ಒಂದೇ, ನೀನು ಪ್ರತಿಯೊಂದರಲ್ಲೂ ಒಂದು ಫ್ರೇಮ್ ಹಾಕ್ಕೋಬೇಕು, ನೀನು ಆ ಫ್ರೇಮಿಂದ ನೀನು ಹೊರಗೆ ಹೋಗಬಾರ್ದು. ಈಗಲೂ ಹಾಗೆ ಇದ್ದೀನಿ ಸರ್. ಇವಾಗ ನೀವು ನನಗೊಂದು ಗ್ಲಾಸ್ ನೀರು ಕೊಟ್ರಿ ಅಂತ ಇಟ್ಕೊಳ್ಳಿ, ನನಗೆ ಬಾಯಾರಿಕೆದಾಗ ಒಂದು ಗ್ಲಾಸ್ ನೀರು ಕೊಟ್ಟರೆ ನಾನು ಕೊನೆ ಉಸಿರಿರೋವರೆಗೂ ನಾನು ಅದನ್ನು ಹಾಗೆ ಇಟ್ಕೊಂಡಿರ್ತೀನಿ ಸರ್. ಆ ಥರ ವ್ಯಕ್ತಿಗಳು ಭಾಳ ಜನ ಇದ್ದಾರೆ ನನ್ನ ಲೈಫಲ್ಲಿ. ಅವರಿಗೆ ಡೆಡಿಕೇಟೆಡ್ ಆಗಿರ್ತೀನಿ. ಸ್ನೇಹ ಅಂದರೆ ಸ್ನೇಹ, ಪ್ರೀತಿ ಅಂದರೆ ಪ್ರೀತಿ, ಅದನ್ನು ಯಾರಿಗೂ ಕೊಡಲ್ಲ ನಾನು. ಅವತ್ತೇ ಸರ್ ನನಗೆ ಸಿನಿಮಾ ರಂಗದ ಮೇಲೆ ಭಾಳ ಮನಸ್ಸು ಹೊಡೆದೋಯ್ತು. ನೀವು ನಿರ್ಧಾರ ಮಾಡಿದ ದಿನ ಅದು? ಹೌದು. ಈಗ ಸರ್ ಇಂಡಸ್ಟ್ರಿಯಲ್ಲಿ ಎಲ್ಲರೂ ನನ್ನ ಮಾತಾಡಿಸ್ತಾರೆ, ಎಲ್ಲರೂ ಸಂತೋಷದಿಂದ ಮಾತಾಡ್ತಾರೆ, ಅಪ್ಕೊಂಡು ಮಾತಾಡಿಸ್ತಾರೆ. ನಾನಿವಾಗ ಚೆನ್ನಾಗಿದ್ದೀನಿ. ನೋಡಿದ್ವಿ ನೋಡಿ, ನೀವು ಮದುವೆಗೆ ಹೋದಾಗ, ಜಯಮಾಲಾ ಅವರ ಹೌದು ಮಗಳ ಮದುವೆಗೆ ಹೋದಾಗ ಎಲ್ಲರೂ ನಿಮ್ಮನ್ನ ಮಾತಾಡಿಸ್ತಾ ಇದ್ರು, ವಿಶ್ ಮಾಡ್ತಿದ್ರು. ಎಲ್ಲಿದೆಯಾ, ಹೇಗಿದೆಯಾ, ಅಯ್ಯೋ ಎಷ್ಟು ವರ್ಷ ಆಯಿತು, ಅದೆಲ್ಲ ಮೊದಲು ಕೇಳ್ತಾ ಇದ್ದದ್ದು ಮಾತಿಗೂ ಈಗ ಇಂಡಸ್ಟ್ರಿಯವ್ರಿಗೆ ಹೇಳೋ ಮಾತಿಗೂ ಅಜಗಜಾಂತ ವ್ಯತ್ಯಾಸ. ಅವಾಗ ಯಾರೂ ಕೇಳಲಿಲ್ವಾ? ಕೇಳಿದ್ರು, ಅವಾಗ ಹೇಳಿದ್ನಲ್ಲ ಸರ್ ನಿಮಗೆ, ಕೆಲವೊಂದು ಸತಿ ಕೆಲವ್ರನ್ನ ನೋಡಿದಾಗ ಅವ್ರಿಗೆ ಎಲ್ಲಿ ನನ್ನ ಜಾಗಕ್ಕೆ ಇವ್ರು ಬಂದುಬಿಡ್ತಾರೋ, ಎಲ್ಲಿ ನನ್ನ ಇದಕ್ಕೆ ಇವ್ರು ಬಂದುಬಿಡ್ತಾರೋ ಅನ್ನೋದಿತ್ತು ಎಲ್ಲರಿಗೂ. ಬಟ್ ಈಗ ಇಲ್ಲ. ನಾನು ಹೇಳ್ತಾ ಇದ್ದಲ್ಲ, ಇವಾಗ ಮನಸ್ವಿಚ್ಚಿ ನಾನು ಮಾಡ್ಬೋದು. ಆವಾಗ ನನಗೇನಾಗೋದು, ಯಾಕೆ ಇಷ್ಟೊಂದು ಹರ್ಟ್ ನನಗಾಗತ್ತೆ ಜೀವನದಲ್ಲಿ, ನನಗೆ ಯಾಕಾಗುತ್ತೆ ಅನ್ನೋದು ನನಗಂತಲ್ಲ, ನನ್ನ ಸ್ಥಾನದಲ್ಲಿರೋ ಪ್ರತಿಯೊಬ್ಬ ನಟಿಯರಿಗೂ ಅದಾಗಿದೆ. ಅಗ್ರಿ ಸರ್, ಹೊರಗಡೆಯಿಂದ ಬಂದ ನಟಿಯವರೆಲ್ಲ ನನ್ನನ್ನು ನೋಡಿ, ನಾನು ಮೇಕಪ್ ಹಾಕ್ಕೊಳ್ಳೋದು ನೋಡಿ, ಎಲ್ಲ ನೋಡಿ ಅವ್ರು ಹೇಳೋರು, ವೈ ಕಾಂಟ್ ಯು ಟ್ರೈ ಇನ್ ತಮಿಳ್? ನಿಮಗೆ ಅವ್ರು ಹೇಳ್ತಿದ್ರು, ವೈ ಕಾಂಟ್ ಯು ಟ್ರೈ ಇನ್ ತೆಲುಗು? ಯಾಕೆ ಪ್ರಯತ್ನ ಪಡಲಿಲ್ಲ ಸರ್? ಯಾಕೆ ಪ್ರಯತ್ನ ಪಡಲಿಲ್ಲ, ಅದಕ್ಕೆ ನನ್ನ ಫ್ಯಾಮ್ಲಿನೂ ಕಾರಣ ಆಯಿತು. ಓಕೆ, ಫಸ್ಟು ಯಾಕಂದರೆ ನಾನು ಮೆಡ್ರಾಸ್ಗೆ ಹೋಗಿ ಇರುವಂಥ ಅಷ್ಟೊಂದು ನಾನು ಇದು ಇರಲಿಲ್ಲ. ಐ ಆಮ್ ವೆರಿ ಒಂಥರ ತುಂಬ ಸ್ಟ್ರಿಕ್ಟ್ ಅಂಡ್ ತುಂಬ ಇದರಲ್ಲಿ ಬೆಳೆಸಿದ್ರು ನಮ್ಮಮ್ಮ ನನ್ನ. ಹೌದು. ಹಾಗಾಗಿ ಅಪ್ಪಂಗೂ ಹುಷಾರಿಲ್ದಂಗೆ ಆಯಿತು, ಆವಾಗ ಹೋಗೋಕ್ಕಾಗಲಿಲ್ಲ. ಅಣ್ಣನೂ ಜಾಬಿಗೆ ಟ್ರೈ ಮಾಡ್ತಾಯಿದ್ರು. ಸೊ ನಾನು ಹೋದರೆ ನನ್ನ ಜೊತೆ ಬರೋರು, ನನಗೆ ಯಾರಾದರೂ ಒಬ್ರು ಜೊತೆಗೆ ಬೇಕು. ಈಗ ನಿಮಗೇ ಗೊತ್ತು,
ನಂಗೆ ಯಾರಾದರೂ ಒಬ್ಬರು ನನ್ನ ಮನೆಯವ್ರ ಜೊತೆಗೆ ಬೇಕು. ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ಮೈ ಫ್ಯಾಮ್ಲಿ. ನಾನು ಬೇರೆ ಯಾರ ಜೊತೆಗೂ ಹೋಗಲ್ಲ. ನನಗೆ ಫ್ಯಾಮ್ಲಿನೇ ಇಲ್ಲ, ನನಗೆ ಫ್ಯಾಮ್ಲಿನೇ ವರ್ಲ್ಡ್ ನನಗೆ. ಹಾಗಾಗಿ ನಮ್ಮ ಶೋ ಹರಿಕತೆಗೆ ಬಂದಿದ್ದು ಕೂಡ ಅವ್ರ ಮನೆಯವರೊಬ್ಬರ ಜೊತೆ, ಇಬ್ರು ಮೂರು ಜನ ಜೊತೆ, ಸಾರಿ ಒಬ್ಬರ ಜೊತೆ ಇಲ್ಲ. ಕಳ್ಸಲ್ಲ ಸರ್, ಒಬ್ಳನ್ನೇ ಎಲ್ಲೂ ಕಳ್ಸಲ್ಲ. ಅಯ್ಯಪ್ಪ, ಈಗಲೂ ಕಳ್ಸಲ್ಲ ಸರ್, ಈಗಲೂ ಕಳ್ಸಲ್ಲ. ತಾರನ್ ಮನೆಗೆ ಹೋಗ್ತೀನಿ ಅಂದ್ರು ನನ್ನ ಅಕ್ಕ ಅಥವಾ ನನ್ನ ಅತ್ತಿಗೆ ಯಾರಾದರೂ ಬರ್ತಾರೆ. ಡಾರ್ಲಿಂಗ್ ಫ್ಯಾಮಿಲಿ, ಚೆನ್ನಾಗಿರಿ. ಥ್ಯಾಂಕ್ ಯು. ಅದೊಂದೇ ಸರ್ ನಾನು ಕೇಳೋದು. ಅದಕ್ಕೆ ಹೇಳಿದ್ದು ಡಾರ್ಲಿಂಗ್ ಫ್ಯಾಮಿಲಿ ಅಂತ, ಅದಕ್ಕೆ ಹೇಳಿದ್ದು. ನನಗೆ ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು, ಅದೇ ನನ್ನ ಮೇನ್ ಇದು, ನನ್ನ ಫ್ಯಾಮಿಲಿ. ಸರ್ ಇವತ್ತು ನನ್ನ ಮುಖದಲ್ಲಿ ಇಷ್ಟು ನಗು ನೋಡ್ತಾ ಇದ್ದೀರಾ ಅಂದ್ರೆ ಅದು ನನ್ನ ಫ್ಯಾಮಿಲಿಯಿಂದ ಸರ್. ನಿಮ್ಮ ಮುಖದಲ್ಲಿ ನನಗೆ ನೀವು ಸ್ಟಾರ್ಟಿಂಗ್ ಹೇಳಿದ್ರೋ ಬಿಟ್ರೋ ಗೊತ್ತಿಲ್ಲ, ನನ್ನ ಕಣ್ಣು ನಿಮ್ಮ ಕಣ್ಣನ್ನೇ ನೋಡ್ತಾ ಇದೆ ಅವಾಗಿಂದನು. ಬಿಕಾಸ್ ನಿಮ್ಮ ಕಣ್ಣು ಆಕ್ಚುಲಿ ತುಂಬಾ ಮಾತಾಡುತ್ತೆ. ಅಯ್ಯೋ ದೇವ್ರೆ. ಹೌದು, ನೀವು ನೋಡಿ ಅಲ್ಲಿ ನೀರು ತುಂಬುತ್ತೆ, ಅದ್ರ ನೀರು ಹಂಗೆ ಕರಗುತ್ತೆ, ಮತ್ತೆ ಮಾತಾಡ್ತಿರ್ತೀರಾ, ಮತ್ತೆ ಇನ್ಯಾವುದಕ್ಕೂ ಎಮೋಷನ್ ಆಗುತ್ತೆ, ಎಮೋಷನ್ ಕಣ್ಣಲ್ಲಿ ತೋರಿಸ್ತೀರಾ ನೀವು, ಮತ್ತೆ ಎಮೋಷನ್ ಕಂಟ್ರೋಲ್ ಮಾಡ್ತೀರಾ. ಇದು ಈ ಇಂಟರ್ವ್ಯೂನಲ್ಲಿ ನಾನೊಂದು 5-6 ಸೇರಿ ನೋಡ್ಬಿಟ್ಟಿದ್ದೀನಿ. ಅಯ್ಯೋ ಇಲ್ಲ ಸರ್, ಅದು ಮನಸ್ಸಲ್ಲಿರೋದು ಬರುತ್ತಲ್ಲ ಸರ್, ಏನು ಮಾಡೋಕ್ಕಾಗುತ್ತೆ. ಇದು ಆ್ಯಕ್ಟಿಂಗ್ ಅಂತೂ ಅಲ್ಲ ಸಾಧ್ಯನೇ ಇಲ್ಲ ಸರ್. ಇವತ್ತು ನಾನು ಖುಷಿಯಾಗಿದ್ದೀನಿ, ನಾನು ಸಂತೋಷವಾಗಿದ್ದೀನಿ, ನಾನು ನೆಮ್ಮದಿಯಾಗಿದ್ದೀನಿ, ತೃಪ್ತಿಯಾಗಿದ್ದೀನಿ. ನಾನು ಈ ಈ ಈ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ತೃಪ್ತಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ. ನನಗೆ ಯಾವ ಕೊರಗೂ ಇಲ್ಲ, ನನ್ನ ಫ್ಯಾಮಿಲಿ ನನಗೆಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ನಾನೇ ತಗೊಂಡಿದ್ದೀನಿ ದೃಷ್ಟಿ. ಥ್ಯಾಂಕ್ ಯು ಸರ್. ನನ್ನ ಅಣ್ಣ ತುಂಬ ಪ್ರೀತಿಸ್ತಾರೆ, ನನ್ನ ಅತ್ತಿಗೆ ತುಂಬ ಪ್ರೀತಿಸ್ತಾರೆ, ನನ್ನ ಅಕ್ಕ ಪ್ರೀತಿಸ್ತಾರೆ, ನನ್ನ ಇನ್ನೊಬ್ಬ ಬ್ರದರ್ ಪ್ರೀತಿಸ್ತಾರೆ, ಅವ್ರ ಮಿಸಸ್ ಪ್ರೀತಿ, ಆ ಮಕ್ಕಳೆಲ್ಲ ನನ್ನ ಮಕ್ಕಳು ಸರ್. ಅವ್ರು ಎಲ್ಲಿ ಹೋದ್ರೂ ನನ್ನ ಫ್ಯಾಮ್ಲಿಗೆ ಹೇಳ್ತೀನಿ ಸರ್, ಇದೊಂದು ಸ್ಮಾಲ್ ನಾನು ಹಂಚ್ಕೋಬೇಕು ನನ್ನ ಸಂತೋಷನ. ನನ್ನ ಅಣ್ಣನ ಮಕ್ಕಳು, ನನ್ನ ಅಕ್ಕನ ಮಗಳು ಎಲ್ಲರೂ ಇವ್ರು ನನ್ನ ಅತ್ತೆ, ಇವ್ರು ನಮ್ಮ ಚಿಕ್ಕಮ್ಮ ಅಂತ ಹೇಳಲ್ಲ ಸರ್, ನಮ್ಮಮ್ಮ ಅಂತ ಹೇಳ್ತಾರೆ ಸರ್. ನಾನು ಇವತ್ತು ಏನಾದರೂ ಒಂದು ಹೇಳಿದ್ರೆ ಆ ಗೆರೆ ದಾಟಲ್ಲ ಸರ್ ನನ್ನ ಮನೆಯಲ್ಲಿ. ಎಷ್ಟೋ ಜನ ನೋಡಿದ್ದೀನಿ ಸರ್, ಸಂಪಾದನೆ ಮಾಡೋ ಹೀರೋಯಿನ್ಸ್ನ ನೋಡಿದ್ದೀನಿ, ಅವ್ರ ಫ್ಯಾಮ್ಲಿಗಳನ್ನ ನೋಡಿದ್ದೀನಿ ನಾನು. ಅವ್ರನ್ನ ಎಲ್ಲ ಆದಮೇಲೆ ಅವ್ರನ್ನ ಯಾವ ಥರ ಟ್ರೀಟ್ ಮಾಡಿದ್ದಾರೆ ಅನ್ನೋದು ನೋಡಿದೆ. ಆದರೆ ಇವತ್ತು ನನ್ನ ಫ್ಯಾಮಿಲಿ ಮಹಾರಾಣಿ ಥರ ಇಟ್ಟಿದ್ದಾರೆ ಸರ್. ಎಷ್ಟು ಎಮೋಷನ್ ಆಗ್ತಿದ್ದೀರಿ ನೀವು. ಹೌದು ಸರ್, ನನ್ನ ಸ್ಯಾಂಡಲ್ಸಲ್ಲಿ ನಾನು ಯಾವ್ದು ಹಾಕ್ಕೋಬೇಕು ಅನ್ನೋದು ಸಹಿತ ಅವ್ರು ನೋಡಿರ್ತಾರೆ ಸರ್. ಅಯ್ಯೋ, ಸೋ ನೈಸ್. ನಾನು ಇವತ್ತು ಹುಟ್ಟಿರೋ ಸೀರೆ ನನ್ನ ಅಕ್ಕ ಹೇಳಿದ್ದು, ಇದೇ ಉಟ್ಕೋ, ನೀನು ಚೆನ್ನಾಗಿ ಕಾಣ್ತೀಯಾ, ಅಷ್ಟು ಲವ್ ಮಾಡ್ತಾರೆ ಸರ್. ಇದಕ್ಕಿಂತ ಇನ್ನೇನು ಬೇಕು ಸರ್ ಜೀವನದಲ್ಲಿ, ಏನು ಬೇಕು? ನನ್ನ ಫ್ಯಾಮ್ಲಿ ಸರ್. ನಾನು ಹೇಳಿದ್ನಲ್ಲ, ನಾನು ಸಿನಿಮಾ ಆರ್ಟಿಸ್ಟಾಗಿ ಮಾತಾಡೋದಕ್ಕಿಂತಲೂ ನಾನು ಪರಿಪೂರ್ಣ ಒಂದು ಫ್ಯಾಮಿಲಿಯ ಲೇಡಿಯಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾತಾಡ್ತಿದ್ದೀವಿ ನಾವು ಆ್ಯಕ್ಚುಲಿ, ಹೌದಲ್ವಾ ಸರ್? ನಾನು ಜನಗಳಿಗೆ ಸ್ಟಾರ್ಟಿಂಗ್ ಹೇಳ್ಬಿಟ್ಟೆ, ನಿಮ್ಮ ಬದುಕು, ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ, ನಿಮ್ಮ ಸಿನಿಮಾಗಳು ಹಂಗೆಲ್ಲ ಮಾತಾಡಲ್ಲ ನಾವು. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಜನಕ್ಕೆ ಹೇಳ್ಬಿಟ್ಟಿದ್ದೀನಿ ನಾನು, ಅದನ್ನ ಮಾತಾಡಲ್ಲ ನಾವು, ಬಿಕಾಸ್ ಅದನ್ನ ನೋಡಕ್ ಬೇರೆ ಪ್ಲಾಟ್ಫಾರ್ಮ್ ಇದೆ, ಅದನ್ನ ನೀವು ಆಗ್ಲೇ ಕೊಟ್ಟಿದ್ದೀರಾ, ಇದು ಬೇರೆ ಆಗ್ಬೇಕು ಅಂತಾನೆ ಮಾತಾಡ್ತಿರೋದು ನಾನು. ಬಿಕಾಸ್ ಯಾರಿಗೋ ಎಲ್ಲೋ ಯಾವುದೋ ಒಬ್ಬ ಹೆಣ್ಮಗಳು ಸಿನಿಮಾ ರಂಗಕ್ಕೆ ಬಂದು ನನ್ನ ಕಲೆ ಪ್ರದರ್ಶನ ಮಾಡಬೇಕು, ನಾನೊಬ್ಬ ನಟಿ ಅಂತ ಪ್ರೂವ್ ಮಾಡ್ಕೋಬೇಕು, ಒಂದು ಒಳ್ಳೆಯ ಚೌಕಟ್ಟಿನಲ್ಲಿ ನಾನು ಸಂಸ್ಕಾರವಂತಳಾಗೇ ಬದುಕಬೇಕು ಅಂತ ಆಲೋಚನೆ ಮಾಡ್ತಿರೋರಿಗೆ ನಿಮ್ಮ ಮಾತು ಪ್ರೋತ್ಸಾಹ ಕೊಡಬೇಕು, ಪ್ರೇರಣೆ ಕೊಡಬೇಕು. ನಿಜ ಸರ್. ನೀವು ಬದುಕಿದ ರೀತಿ ಮತ್ತು ಹೀಗಿರಮ್ಮ ಅಂತ ಇನ್ನೊಬ್ರಿಗೆ ಹೇಳಬೇಕಾದ್ರೆ ಅವ್ರಿಗೆ ಅದು ಇನ್ಸ್ಪೈರ್ ಆಗಬೇಕು. ಸರ್, ಇನ್ನೊಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್. ನಾನು ಹೇಳಿದೆ ನಿಮಗೆ, ನಾನು ಅವತ್ತು ದೇವ್ರ ಫೋಟೋ ಎತ್ತಿ ಹೊಡೆದಾಕ್ತೆ ಅಂತ. ಹಾಗಂತೇಳಿ ನಾನೇನು ಡಿಪ್ರೆಷನ್ಗೆ ಹೋಗಲಿಲ್ಲ, ನಾನೇನು ಸಾಯೋ ಮನಸ್ಸು ಮಾಡಲಿಲ್ಲ. ಇದೆಲ್ಲ ಜೀವನ, ಇದಕ್ಕೋಸ್ಕರ ದೇವ್ರು ನಾನು ಹುಟ್ಟಿಸಿಲ್ಲ. ಕಲೆ ನನ್ನನ್ನು ಕರೀತು, ನಾನು ಬಂದೆ, ನಾನು ಅದಕ್ಕೆ ಸಾಕಷ್ಟು ಗೌರವ ಕೊಟ್ಟಿದ್ದೀನಿ. ಇದನ್ನು ನಾನು ಮುಂದುವರ್ಸೋದು ಬಿಡೋದು ಆ ಕಲಾದೇವಿಗೆ ಬಿಟ್ಟಿದ್ದು, ನಾನು ಅದಕ್ಕೆ ಮೋಸ ಮಾಡಿಲ್ಲ. ಆದರೆ ಅಲ್ಲಿ ಇರೋ ವಾತಾವರಣ ನನಗೆ ಆಗ್ತಾಯಿಲ್ಲ, ಉಸಿರುಗಟ್ಸುತ್ತೆ. ಬೇಡ ನನಗೆ, ಬೇಡ. ಕಂಟ್ರೋಲ್ ಆಲ್ಟ್ ಡಿಲೀಟ್, ಹೇಗೆ ಡಿಲೀಟ್, ಕಂಟ್ರೋಲ್ ಆಲ್ಟ್ ಡಿಲೀಟ್, ರೀಸೈಕಲ್ ಬಿನ್ನು ಇಲ್ಲ. ಆಮೇಲೆ ಅದಾದಮೇಲೆ ನಾನು ಯಾರ ಹತ್ರನೂ ಹೋಗಿ ನನಗೆ ಒಂದು ಅವಕಾಶ ಕೊಡಿ ಅಂತ ನಾನು ಕೇಳಿಲ್ಲ ಸರ್. ಡೋರ್ ಕ್ಲೋಸ್ಡ್ ಕಂಪ್ಲೀಟ್ಲಿ. ಎಸ್, ಕ್ಲೋಸ್ಡ್ ಅಂದರೆ ನಾನೇನೋ ನೀವು ಬರಬೇಡಿ ಅಂತ ಹೇಳಿಲ್ಲ, ಗೌರವ ಕೊಟ್ಟು ನನ್ನನ್ನು ಕರೀತೀರಾ ಬಂದು. 20 ವರ್ಷದಲ್ಲಿ ಯಾರು ನಿಮ್ಮನ್ನು ಅಪ್ರೋಚ್ ಮಾಡಲಿಲ್ವಾ? ಇಲ್ಲ, ಅಪ್ರೋಚ್ ಮಾಡಲಿಲ್ಲ ಅಂದರೆ ಅದಕ್ಕೆ ಒಂದು ಕಾರಣ ಇದೆ. ಏನಂದರೆ ನಾನು ರಾಜಾಜಿನಗರಲ್ಲಿದ್ದೆ. ಅದಾದಮೇಲೆ ನನಗೆ ಬಿಸ್ನೆಸ್ ಶುರು ಆದಮೇಲೆ ನಾನು ಸಂಜಯ್ ನಗರ್ ಡಾಲರ್ಸ್ ಕಾಲೋನಿಗೆ ಶಿಫ್ಟ್ ಆದೆ. ನಾನು ಶಿಫ್ಟ್ ಆಗಿದ್ದಾಗಲಿ ನನ್ನ ಫೋನ್ ನಂಬರ್ ಆಗಿರಲಿ ನಾನು ಯಾರಿಗೂ ಕೊಟ್ಟಿಲ್ಲ.
ಗಾಂಧಿನಗರ ಗೊತ್ತೇ ಇಲ್ಲ. ಗೊತ್ತೇ ಇಲ್ಲ. ತ್ರಿವೇಣಿ ಅವ್ರು ಎಲ್ಲೋದ್ರು? ಓನ್ಲಿ ತಾರಂಗ್ ಮಾತ್ರ ಗೊತ್ತು, ಓಕೆ. ತಾರಂಗ್ ಮಾತ್ರ ಗೊತ್ತು, ಅಷ್ಟು ಬಿಟ್ಬಿಟ್ರೆ ಇನ್ನು ಯಾರಿಗೂ ಬಟ್ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತಿಲ್ಲ, ತಾರಮ್ಮ ಹಿಡಿದ್ರೆ ಇವ್ರಿಗೆ ಸಿಗುತ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಮಿಸ್ ಆಯ್ತು ಅಲ್ಲಿಗೆ. ಆಮೇಲೆ ನಾನು ಯಾವತ್ತದು ಯೋಚನೆ ಮಾಡಲಿಲ್ಲ, ಬಿಕಾಸ್ ನನಗೆ ನನ್ನ ಬಿಸ್ನೆಸ್ಸು, ನನ್ನ ಅಣ್ಣ ತಮ್ಮ ಫ್ಯಾಮ್ಲಿ ಅವ್ರದ್ದೆಲ್ಲ ಒಂದು ಲೈಫ್ಗಳು ಸೆಟ್ಲ್ ಆಗಬೇಕಿತ್ತು. ನಾವು ದೇ ಆರ್ ಆಲ್ ಸೆಟಲ್ಡ್. ನನಗೆ ಖುಷಿ ಇದೆ. ದೇವ್ರು ಇವಾಗ ಬಂದುಬಿಟ್ಟು ನೀನು ಏನು ಕರ್ತವ್ಯ ಮಾಡಿದೆ ಅಂದರೆ, ನಾನು ಅಂದ್ಕೊಂಡಿದ್ದು ಕರ್ತವ್ಯ ಎಲ್ಲ ನಾನು ಮಾಡಿದ್ದೀನಿ ಅಂತ ರಾಜೋರೋಷವಾಗಿ ನಾನು ದೇವ್ರಿಗೆ ಹೇಳ್ತೀನಿ. ಈಗ ನೀವೆಲ್ಲ ಫ್ರೆಂಡ್ಸ್ ಗ್ರೂಪ್ ಇದೆಯಾ, ವಾಟ್ಸಪ್ ಗ್ರೂಪ್ ಎಲ್ಲ ಮಾಡ್ಕೊಂಡಿದ್ದೀರಾ ನೀವು ತಾರಮ್ಮ ಎಲ್ಲ? ಇಲ್ವಾ? ಸಿಂಗಲ್ 1-to-1. ಅಂದ್ರೆ ಏನು ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತೀರಾ? ಫ್ರೀ ಇದ್ದಾಗ ಏನು ಮಾಡ್ತೀರಿ? ಸರ್ ಫ್ರೀ ಅಂತಲೇ ಇರೋದೇ ಇಲ್ಲ ಸರ್. ಅಲ್ಲ, ವಾಟ್ ಯು ಡು? ಓದ್ತೀರಾ ಅಥವಾ ನಿಮಗೆ ಗೇಮ್ಸ್ ಓದ್ತೀನಿ. ಇಷ್ಟನಾ? ಇಲ್ಲ, ನಾನು ಓದ್ತೀನಿ, ನನ್ನ ನೀಸ್ ಮಕ್ಳ ಜೊತೆ ಆಟ ಆಡ್ತೀನಿ, ಆಟ ಆಡ್ತೀರಾ? ಆಮೇಲೆ ಪೇಂಟಿಂಗ್ ಏನ್ ಆಟ ಮಾಡ್ತೀನಿ, ಆಡ್ತೀರಾ? ಎಲ್ಲ ಚೆಸ್ ಆಟ ಆಡ್ತೀನಿ, ಕ್ಯಾರಮ್ ಬೋರ್ಡ್ ಆಟ ಆಡ್ತೀನಿ, okay. ಅವ್ರಿಗೆ ಕೆಲವು ಕ್ವಶನ್ಸ್ ಎಲ್ಲ ಕೇಳ್ತೀನಿ. ಆಮೇಲೆ ಇಲ್ಲ ಆಮೇಲೆ ಇದು ಏನು, ಅವರು ತರಲೆ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. Okay. ಅವ್ರು ನೋಡಿ ನನಗೆ ಇವತ್ತಿಗೂ ನನಗೆ ಅಜ್ಜಿ ಅಂತ ಆಗಲಿ ಚಿಕ್ಕಮ್ಮ ಅಂತ ಹೇಳಿ ಗೀತು ಅಂತ ಕರೀತಾರೆ ಅವರು. ಯಾವ ಆಂಗಲ್ ಇಂದ ಅಜ್ಜಿ ತರ ಕಾಣ್ಬೇಕು? ಅವಳು ನೀವು ಯಾವ ಆಂಗಲ್ ಇಂದ ಅಜ್ಜಿ ತರ ಇದ್ದೀರಾ? ಹೋಗ್ಲಿ, ಇಲ್ಲ ಹಾಗಲ್ಲ, ಅಜ್ಜಿ ಅಂದ್ರೆ ಅಜ್ಜಿನೇ ಅಲ್ವಾ, ನಾನು ಹೆಂಗಾದ್ರೂ ಕಾಣ್ಬೇಕು. ಹರ್ಟ್ ಆಗುತ್ತಲ್ವಾ? ನನಗೆ ಕಾಣಲ್ಲ, ಯಾಕೆ ಬೇಕಿದು? ಇಲ್ಲಪ್ಪ, ನಂಗೇನಿಲ್ಲ. ಹಂಗೇನಿಲ್ಲ. ಬಟ್ ಅವ್ರು ನನಗೆ ಕರೆಯೋದಿಲ್ಲ, ಗೀತು ಅಂತ ಕರೀತಾರೆ ಅವರು. ಹೌದಾ? ಚಿಕ್ಕ ಮಕ್ಕಳೆಲ್ಲ ಗೀತು ಗೀತು ಸಖತ್. ನೈಸ್. ಇರೋದೇ ಇಬ್ರು, ಅವರಿಬ್ರು ಅಷ್ಟೇ. ಆಗ್ಲಿ. ಗೀತು ಅವಳಿಗೆ ಸ್ವಲ್ಪ ಪೇಂಟಿಂಗ್ ಎಲ್ಲ ಹೇಳ್ಕೊಡ್ತೀನಿ. ನಂಗೆ ಪೇಂಟಿಂಗ್ ಮಾಡೋದಂದ್ರೆ ತುಂಬ ಇಷ್ಟ. ವಾಟ್ ಯು ಕ್ರೇಜ್ ಅಬೌಟ್? ಏನು ಕ್ರೇಜ್ ನಿಮಗೆ? ಕ್ರೇಜ್ ಇನ್ ದ ಸೆನ್ಸ್, ನನಗೆ ಮಕ್ಕಳ ಜೊತೆ ಟ್ರಾವೆಲಿಂಗ್ ಎಲ್ಲ ಹೋಗೋದೇ ನಂಗೆ ತುಂಬ ಖುಷಿ. ಎಲ್ಲೆಲ್ಲಿ ಹೋಗ್ತೀರಿ? ಟ್ರಾವೆಲಿಂಗ್ ಹೇಳಿದ್ರೆ ನೀವು ಬೇಜಾರಾಗ್ತೀರ. ನಂಗೆ ದೇವಸ್ಥಾನಗಳಿಗೆ ಹೋಗೋದು ಅಂದ್ರೆ ಇಷ್ಟ. ಮಕ್ಕಳ ಜೊತೆ ದೇವಸ್ಥಾನಕ್ಕೆ ಹೋಗೋದಾ? ಆಯ್ತು, ಓಕೆ. ಬಟ್ ನೀವು ಕರೆದ್ರಿ ಅಂತ ದೇವಸ್ಥಾನಕ್ಕೆ ಬರ್ತಾರೆ, ಅವ್ರು ಕರೆದ್ರಿ ಅಂತ ನೀವು ಹೋಗೋದು? ಅವ್ರು ಕರೆದ್ರೆ ನಾನು ಪ್ಯಾಂಟ್ ಹಾಕ್ಕೊಂಡು ಹೋಗ್ತೀನಿ. ಅಯ್ಯೋ, ಡ್ಯಾನ್ಸ್ ಎಲ್ಲ ಮಾಡ್ತೀನಿ ರೀ ಅವ್ರ ಜೊತೆ. ಅಫ್ಕೋರ್ಸ್ ನೀವು ಡ್ಯಾನ್ಸರ್. ಹೌದು. ಎಲ್ಲಿ ಬರೀತೀರಾ ನೀವು ಅದನ್ನ? ಅಲ್ಲ, ನಾನು ಅವ್ರಿಗೆಲ್ಲ ಕ್ಲಾಸು ತಗೋತೀನಿ, ಡ್ಯಾನ್ಸ್ ಕ್ಲಾಸ್ಗಳು ತಗೋತೀನಿ. ಹೌದಾ? ಸುಮ್ಮನೆ ಅವ್ರಿಗೆ ಮಾತ್ರ. ಓಕೆ. ಯಾವುದು ಫ್ರೀ ಸ್ಟೈಲ್? ಫ್ರೀ ಸ್ಟೈಲ್. ಭರತನಾಟ್ಯ ಅವಳಿಗೆ ಹೇಳ್ಕೊಡ್ತೀನಿ, ನನ್ನ ನೀಸ್ ಮಗಳಿಗೆ. ಓಕೆ. ಇನ್ನು ನನ್ನ ಉಳಿದ ಮಕ್ಳುಗಳಿಗೆಲ್ಲ ಹೇಳ್ಕೊಡ್ತೀನಿ, ಸಿನಿಮಾ ಸಾಂಗ್ಗಳದ್ದು ಎಲ್ಲ ಹೇಳ್ಕೊಡ್ತೀನಿ. ಓಕೆ. ಅಡಿಗೆ ಮಾಡ್ತೀರಿ? ಅಡುಗೆ ಮಾಡ್ತೀನಿ. ಊಟ ಅಡಿಗೆ ಚೆನ್ನಾಗಿ ತಿಂತೀರಾ? ಇಲ್ಲ, ಊಟ ಜಾಸ್ತಿ ಚೆನ್ನಾಗಿ ಮಾಡ್ತೀನಿ. ಯಾಕಂದ್ರೆ ಅಡುಗೆ ಮಾಡಕ್ಕೆ ಬಿಡೋದೇ ಇಲ್ಲ ನನ್ನ ಮನೇಲಿ. ನಮ್ಮ ಅತ್ತಿಗೆ ಸೂಪರಾಗಿ ಕುಕ್ ಮಾಡ್ತಾರೆ. ಅವ್ರು ಬಿಡೋದೇ ಅಡುಗೆ ಮನೆಗೆ ನನಗೊಂದು ನೀರು ತಗೊಳಕ್ಕೂ ಬಿಡಲ್ಲ. ಅಡಿಗೆ ಮಾಡಬಾರ್ದು ಅಂತ ನೀವು ತಿಂದ್ರೆ ನೀವು ಮಾಡಿದ್ರೆ ತಿನ್ನಕ್ಕಾಗಲ್ಲ ಸರ್. ಮಕ್ಕಳೆಲ್ಲ ನನಗೆ ಹೇಳ್ತಾರೆ ಏನಾದ್ರು ಸ್ಪೆಷಲ್ ಮಾಡು ಅಂತ, ಅವಾಗ ನಾನು ಅಡುಗೆ ಮನೆಗೆ ಹೋಗ್ತೀನಿ. ಬಟ್ ನೀವು ಚೆನ್ನಾಗಿ ಮಾಡ್ತೀರಾ? ತುಂಬ ಚೆನ್ನಾಗಿ. ಏನು ಚೆನ್ನಾಗಿ ಮಾಡ್ತೀರಿ? ಎಲ್ಲದೂ ಚೆನ್ನಾಗಿ ಮಾಡ್ತೀನಿ. ಏನು? ಎಲ್ಲ ನಾರ್ತ್ ಇಂಡಿಯನ್ ಚೆನ್ನಾಗಿ ಮಾಡ್ತೀನಿ, ಎಗ್ ಕರಿ ಚೆನ್ನಾಗಿ ಮಾಡ್ತೀನಿ, ಆಮೇಲೆ ಬಿರಿಯಾನಿ ಪ್ಯೂರ್ ವೆಜಿಟೇರಿಯನ್. ಅದೇ ಏನು ಚೆನ್ನಾಗಿ ಮಾಡ್ತೀರಿ? ವೆಜಿಟೇರಿಯನ್ ಬಿರಿಯಾನಿ ಮಾಡ್ತೀನಿ. ಓಕೆ. ಆಮೇಲೆ ಮೊಸಪ್ ಸಾರು ಮಾಡ್ತೀನಿ, ಮುದ್ದೆ ಮಾಡ್ತೀನಿ. ನಂಗೆ ಓಕೆ. ಮುದ್ದೆ ಮಾಡ್ತೀನಿ. ಮುದ್ದೆ ಮಸಪ್ ಸಾರು ವೆರಿ ಗುಡ್. ಸುಮ್ಮನೆ ಕೇಳ್ಕೊಂಡಿದ್ದೀನಿ, ಮುಂದೆ ಆ ಕಡೆ ಹೋದಾಗ. ಆಮೇಲೆ ವೆಜಿಟೇಬಲ್ ಕರೀಸ್ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಆಮೇಲೆ ನಮ್ಮ ದಾವಣಗೆರೆ ಮೆಣಸಿನ್ಕಾಯಿ ಮಾಡ್ತೀನಿ, ಇದು ಮಂಡಕ್ಕಿ ಮಾಡ್ತೀನಿ. ಇದು ಸೂಪರ್. ಆಮೇಲೆ ಎಲ್ಲ ಮಾಡ್ತೀನಿ. ಇಂಥ ವೆಜಿಟೇರಿಯನ್ ಏನೇನು ಬೇಕೋ ಎಲ್ಲ ಮಾಡ್ತೀನಿ. ಹೋಳಿಗೆ ಒಂದು ಬರೋದಿಲ್ಲ, ಅದನ್ನು ನಿಯತ್ತಾಗಿ ಒಪ್ಕೊಂಡ್ಬಿಟ್ರು. ಹೋಳಿಗೆ ಬರಲ್ಲ. ನೀವು ಬಂದ್ಬಿಟ್ಟು ನನಗೆ ಹೋಳಿಗೆ ಮಾಡ್ಕೊಂಡಿದ್ರೆ ನಾನು ಎಲ್ಲಿ ಮಾಡ್ಕೊಡ್ಲಿ? ಇರೋಷ್ಟು ಜನ ಅದೊಂದಷ್ಟು ಕೆಲಸ ಮಾಡಬೇಕು ಅಂತ ಇದೆ ಸರ್. ಬಕೆಟ್ ಲಿಸ್ಟಲ್ಲಿ ತುಂಬ ಇದೆ ಮಾಡೋದು. ಟಾಪ್ 5 ನಾನು ನಮ್ಮ ತಂದೆಗೋಸ್ಕರ ಒಂದು ಕನ್ವೆನ್ಷನ್ ಹಾಲ್ ಕಟ್ಟಬೇಕನ್ನೋದಿದೆ. ಎಲ್ಲಿ? ದಾವಣಗೆರೆಯಲ್ಲಿ. ನಂಬರ್ 2? ನಂಬರ್ 2 ಇದೆ ಸರ್, ತುಂಬ ಇದೆ. 3-4 ಬಕೆಟ್ ಲಿಸ್ಟ್ ಇರೋದು ತುಂಬ ಇದೆ. ಈ ಜೀವಿತಾವಧಿಯಲ್ಲಿ ಇದು ಮಾಡ್ತೀನಿ, ನಾನು ಮಾಡಬೇಕು ಅನ್ಕೊಂಡಿದ್ದೀನಿ. ಇದೆ ಸರ್, ತುಂಬ ಇದೆ. ಅದು ಹೇಳಕ್ಕಾಗಲ್ಲ ಕೆಲವೆಲ್ಲ. ಸೊ ಹೇಳದೆ ಬಟ್ ಅಪ್ಪನ ಹೆಸರಲ್ಲಿ ಕೂಡ ನಾನು ಒಂದು ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಹೇಳದೆ ಮಾಡುವವರು ರೂಢಿಗಳಿಗೆ ಉತ್ತಮರು ಆಗಲಿ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನನ್ನ ಜೀವನದಲ್ಲಿ ಹೇಳ್ತೀನಿ, ನಂದು ಏನೇ ಪ್ಲ್ಯಾನ್ಸ್ ಇದ್ದರೂ ನಾನು ಹೇಳಿದ್ರೆ ನಾನು ಮಾಡೋಕ್ಕಾಗಲ್ಲ. ಆಗಲ್ಲ. ಓಕೆ. ನಾನು ನನ್ನ ಮಗನಿಗೆ ಅದೇ ಹೇಳಿರೋದು, ನಿನ್ನ ಪ್ಲ್ಯಾನ್ಸ್ ಏನೇ ಇದ್ದರೂ ನಿನ್ನ ಹತ್ರ ಇಟ್ಕೊ, ನಿನ್ನ ಕ್ಲೋಸ್ ಒನ್ಸ್ ನನ್ನ ಹತ್ರನೂ ನೀನು ಹೇಳಬೇಡ ಅಂತ. ಎಕ್ಸಿಕ್ಯೂಟ್ ಮಾಡು, ಗೊತ್ತಾಗಲಿ, ಕೆಲಸ ಮಾತಾಡಬೇಕು. ನಾನು ಅವನಿಗೆ ಅದೇ ಹೇಳಿರೋದು, ಅದೇ ಮಂತ್ರ ಹೇಳಿರೋದು ಅವನಿಗೆ, ನೀನು ಕೆಲಸ ಮಾತಾಡಬೇಕು. ಅವನು ಇವತ್ತು ನನಗೆ ಹೇಳಿ ಕಳಿಸಿದ್ದಾನೆ, ನನ್ನ ಹೆಸರು ಎಲ್ಲೂ ಹೇಳ್ಬೇಡ ಅಂತ. ಆದರೆ ಹೇಳ್ಬಿಟ್ಟೆ. ನಿಮ್ಮ ಹೆಸರು ಹೇಳಿಲ್ಲ ಬ್ರದರ್? ಇಲ್ಲ, ಅವನು ಹೇಳಿ ಕಳಿಸಿದ್ದಾನೆ, ಈಗಲೇ ಏನೂ ಹೇಳಬೇಡಮ್ಮ, ಅದಾಗೆ ಬರಲಿ ನನ್ನ ಹೆಸರು ಎಲ್ಲೂ ಹೇಳಬೇಡ ಅಂತ. ಐ ಲೈಕ್ ದಟ್ ಆಟಿಟ್ಯೂಡ್. ಎಸ್, ವೆರಿ ನೈಸ್. ಅವನು ಹಾಗೆ ಸರ್. ಓಕೆ. ಬಿಫೋರ್ ಈ ಹರಿಕಥೆಯನ್ನು ವೈಂಡ್ ಅಪ್ ಮಾಡೋಕ್ಕೆ ಮುಂಚೆ ಸರ್, ಇದು ವೈಂಡ್ ಅಪ್ ಆಗೋಕ್ಕೆ ಮುಂಚೆ ನಾನು ಎಲ್ಲ ಹೆಣ್ಮಕ್ಳಿಗೂ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಗೋ ಅಹೆಡ್.
ಯಾವತ್ತು ಜೀವನದಲ್ಲಿ ನೀವು ಏನು ಆಗಬೇಕು ಅಂದ್ಕೊಂಡಿದ್ದೀರೋ ಅದು ಆಗದೇ ಇದ್ದಾಗ ಡಿಸಪಾಯಿಂಟ್ ಆಗಬೇಡಿ. ಅದೇ ಜೀವನ ಅಲ್ಲ. ಜೀವನ ಇನ್ನೇನೋ ಬೇರೆ ಇದೆ. ಅದು ನಿಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕೆ ಬಂದಿರೋ ಒಂದು ಘಟನೆ ಅಷ್ಟೇ. ನೀವದು ಫೇಲ್ಯೂರ್ ಆದರೆ ನೀವು ಸ್ಟ್ರಾಂಗ್ ಆಗ್ತೀರ. ಸ್ಟ್ರಾಂಗ್ ಆದರೆ ಇನ್ಯಾವುದೋ ಗೋಲ್ ನೀವು ರೀಚ್ ಆಗ್ತೀರ. ನನ್ನ ಲೈಫಲ್ಲಿ ನಾನು ಇಂಡಸ್ಟ್ರಿಯಲ್ಲಿ ನಾನು ಅಂದ್ಕೊಂಡ್ರ ಮಟ್ಟಕ್ಕೆ ಹೆಸರು ಮಾಡದೇ ಇರ್ಬೋದು. ಆದರೆ ನನ್ನ ನಿಜ ಜೀವನದಲ್ಲಿ ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ನಾನು ಸಾಧನೆ ಮಾಡಿದ್ದೀನಿ. ಅದೇ ಥರ ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳಿದೆ. ಅದಕ್ಕೋಸ್ಕರ ಮನಸ್ಸು ಬೇಜಾರು ಮಾಡಿಕೊಂಡು ಡಿಪ್ರೆಷನ್ ಆಗಿ ಇನ್ನೇನೋ ನಮ್ಮ ಜೀವ ನಾವು ತೆಕ್ಕೊಳ್ಳೋಕ್ಕೆ ಏನು ಹಕ್ಕಿದೆ ನಮಗೆ? ಫಸ್ಟ್ ಅದು ಹೇಳಿ. ಅದನ್ನು ಮಾಡಬೇಡಿ. ಇದೆಲ್ಲ ಜೀವನ. ದೇವ್ರು ನಿಮಗೆ ಅಂತ ಜೀವನ ಬೇರೆ ಕೊಟ್ಟಿದ್ದಾನೆ. ಅದನ್ನು ರೀಚ್ ಆಗಿ ಆನಂದವಾಗಿ ಖುಷಿಯಾಗಿ ಪ್ರತಿಯೊಂದು ಕ್ಷಣನೂ ಕಳೀರಿ. ನೈಸ್. ಇಷ್ಟೇ. ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು ಹರಿಕಥೆದು. ಗುಡ್. ನಂಗೆ ಇಷ್ಟ ಆಯಿತು. ನಿಮ್ಮ ವ್ಯಕ್ತಿತ್ವನೇ ಇಷ್ಟಪಡುವಂಥ ವ್ಯಕ್ತಿತ್ವನೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಹರಿಕಥೆಯಲ್ಲಿ ಒಂದಷ್ಟು ಕಾಲ ಕಳೆದಿದ್ದಕ್ಕೆ ಹರಿ ಜೊತೆ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ನನಗೆ ಈ ಥರದ ಪರ್ಸನಾಲಿಟಿಗಳು ಹೃದಯಕ್ಕೆ ಬೇಗ ಹತ್ತಿರ ಆಗ್ಬಿಡ್ತಾರೆ. ಅಂದರೆ ಮನಸ್ಸು ಬಿಚ್ಚಿ ನಮ್ದೊಂದು ಟ್ಯಾಗ್ಲೈನ್ ಇದೆ, ನ್ಯೂಸು ಇದ್ದಿದ್ದಂಗೆ ಅಂತ. ನೀವೇನು ಹೇಳಿದ್ರಿ ಇದ್ದಿದ್ದಂಗೆ ಹೇಳಿದ್ರಿ. ಅಲ್ಲಿ ಯಾವುದಕ್ಕೂ ಬೇರೆ ಉಪಮೆಗಳು ಬೇಕಾಗಿಲ್ಲ, ಇನ್ಯಾವುದಕ್ಕೂ ಮೇಕಪ್ಪು ಪೇಂಟು ಬಣ್ಣ ಬೇಕಾಗಿಲ್ಲ. ಸಹಜವಾಗಿ ಏನಿತ್ತು ಕಣ್ಮುಂದೆ ಅದನ್ನು ಹಾಗೆ ಹೇಳಿದ್ರಿ. ಮತ್ತು ನೀವು ಇನ್ಯಾವುದಕ್ಕೂ ಯೋಚನೆ ಮಾಡಲಿಲ್ಲ, ಹೇಳಬೇಕೋ ಬೇಡವೋ ಅಂತ ಅನ್ನಿಸ್ತು ಹೃದಯಕ್ಕೆ. ಅದನ್ನು ಹೇಳಿದ್ದೀನಿ ಅಂತ ನೀಟಾಗಿ ಅದನ್ನು ಕಮ್ಯುನಿಕೇಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆದರೆ ಇಷ್ಟು ಕುಲಂಕುಷವಾಗಿ ನನ್ನ ಅಂತರಾಳದಿಂದ ನೀವು ಇಷ್ಟೊಂದು ಹೊರಗಡೆ ಹಾಕ್ಸಿದ್ರಲ್ಲ, ನನಗೆ ಅದು ಆಶ್ಚರ್ಯ ಆಗ್ತಾಯಿದೆ. ಇಷ್ಟೊಂದು ನಾನು ಮಾತೇ ಆಡೋದಿಲ್ಲ. ಸಿನಿಮಾ ಅಂದರೆ ಸಿನಿಮಾದಷ್ಟು ಮಾತಾಡ್ತೀನಿ, ಸುಮ್ಮನೆ ಇರ್ತೀನಿ. ನೀವು ಯಾವ್ದಾದ್ರು ಇಂಟರ್ವ್ಯೂ ನೋಡಿ, ಇಷ್ಟೊಂದೆಲ್ಲ ನೀವು ನನ್ನ ಹತ್ರ ಸಿನಿಮಾ ಮಾತಾಡಿಲ್ಲ. ನಿಮ್ಮ ಸಿನಿಮಾ ಜರ್ನಿ ನಾನು ಮಾತಾಡಿಲ್ಲ, ಬಿಕಾಸ್ ಅದು ಬೇರೆ ಮಾಡಿದ್ದಾರೆ, ಬೇರೆ ಮಾತಾಡಬೇಕು ಅಲ್ಲ. ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಮಾತಾಡಿದ್ದು ಒಂದು ಮೀಡಿಯಾಗೋಸ್ಕರ ಮಾತಾಡಿದ್ದೀನಿ ಅಂತ ಆ ಥರ ಆಗಲಿಲ್ಲ. ಇದು ಹೌದು, ಕಾನ್ವರ್ಸೇಷನ್ ಆ ಥರ ಆಗಲಿಲ್ಲ. ಈಗ ನನ್ನ ಅಣ್ಣನ ಮಗನ ಮೀಟ್ ಮಾಡಿದ್ರಲ್ಲ, ಅವನ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀನೇನೋ ಅಂತ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಈ ಒಂದು ನಿಮ್ಮ ಶೋಗೆ ಕರೆಸಿ ನನ್ನನ್ನು ಇಷ್ಟೊಂದು ಮನಸ್ಸು ಹಗರ್ ಮಾಡಿದ್ದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. 2 ಪ್ರಾಮಿಸ್ ಮಾಡಿ ಹೋಗ್ಬೇಕು ಇಲ್ಲಿಂದ ನೀವು. ಏನು? ನಂಬರ್ 1 ಮುದ್ದೆ ಸಾರು, ಮೊಸಪ್ಪು ಸಾರು ನಮಗೆ ಮಾಡ್ಕೊಡ್ಬೇಕು ಖಂಡಿತ. ನಂಬರ್ 2 ಅದು ನಂದು ವೈಯಕ್ತಿಕವಾಗಿ. ನಂಬರ್ 2 ಇಡೀ ನಾಡಿನ ಜನತೆ ಪರವಾಗಿ ನಿಮ್ಮನ್ನು ಇಷ್ಟಪಡೋರ ಪರವಾಗಿ ಬೆಳ್ಳಿ ತೆರೆಯಲ್ಲಿ ಅತಿ ಬೇಗ ಕಾಣಿಸ್ಕೊಳ್ತೀನಿ. ಖಂಡಿತ. ಕನ್ನಡ ಜನತೆಯ ಆಶೀರ್ವಾದ ನನ್ನ ಮೇಲಿದೆ. ಖಂಡಿತ ಮಾಡ್ತೀನಿ ಸರ್, ಖಂಡಿತ ಮಾಡ್ತೀನಿ. ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಕಲಾ ಸೇವೆ ಮಾಡೋದಕ್ಕೆ ನಾನು ಯಾವತ್ತೂ ರೆಡಿ. ಥ್ಯಾಂಕ್ ಯು ಸೋ ಮಚ್. ತುಂಬ ತುಂಬ ಸಂತೋಷ ಆಯಿತು. ನಿಮ್ಮ ಟೀಮ್ನವ್ರಿಗೆಲ್ಲರಿಗೂ ನನ್ನ ಥ್ಯಾಂಕ್ಸ್ ಹೇಳಿ. ಖುಷಿ ಆಯಿತು, ತುಂಬ ಸಂತೋಷ ಆಯಿತು, ಮನಸ್ಸು ಹಗರ ಆಯಿತು. ನಿಮ್ಮನ್ನು ದ್ವೇಷ ಮಾಡೋಕ್ಕೆ ಕಾರಣ ಇಲ್ಲ. ಸೊ ಹಾಗಾಗಿ ನೀವು ಯಾವಾಗಲೂ ಲವಬಲ್ ಪರ್ಸನಾಲಿಟಿನೇ ನಮಗೆ. ಅಯ್ಯೋ, ಥ್ಯಾಂಕ್ ಯು. ನಿಮ್ಮನ್ನು ಸದಾ ನಾವು ಪ್ರೀತಿ ಮಾಡ್ತೀವಿ, ಗೌರವಿಸ್ತೀವಿ. ನಾಡಿನ ಜನತೆ ಕೂಡ ಹಾಗೆ ಇದ್ದಾರೆ. ಥ್ಯಾಂಕ್ ಯು. ನನಗಂತೂ ಒಂದೊಂದ್ಸರಿ ನಮಗೂ ಕಾಡುತ್ತೆ, ಒಂದು ಇಂಟರ್ವ್ಯೂ ಮುಗಿದ ಮೇಲೆ ಎಷ್ಟು ಚಂದ ಇತ್ತದು ಅಂತ ನಾನು ಎಷ್ಟೊಂದ್ಸರಿ ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ನೆನಪಿಸ್ಕೋತೀನಿ. ನಾನು ಆ ಥರದ ಸಾರಿನಲ್ಲಿ ತ್ರಿವೇಣಿ ಚಿಂದೋಡಿ ಮೇಡಮ್ ಅವರ ಜೊತೆಗಿನ ಇವತ್ತಿನ ಈ ಮಾತುಕತೆ ನಾನು ತುಂಬ ಕಾಡುತ್ತೆ ಮತ್ತು ಮತ್ತೆ ಮತ್ತೆ ಮೆಲ್ಕು ಹಾಕೋಗಿ ಮಾಡುತ್ತೆ. ಅದಂತೂ ಸತ್ಯ. ಥ್ಯಾಂಕ್ ಯು ಸರ್. ಅಂಡ್ ಥ್ಯಾಂಕ್ ಯು. ಅದೊಂದು ವಿಶ್ವಾಸ, ಅದೊಂದು ಪ್ರೀತಿಗೆ ನನ್ನನ್ನು ಬೆಲೆ ಮಾಡಿ ಈ ಹರಿಕಥೆಯ ಪ್ಲಾಟ್ಫಾರ್ಮ್ ನ್ಯೂಸು ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ನನ್ನ ಜೀವನದಲ್ಲಿ ಯಾರ್ಯಾರು ನನಗೆ ನೆರವಾಗಿದ್ದಾರೋ ಅವ್ರಿಗೆಲ್ಲನೂ ನಾನು ಈ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹರಿಕಥೆಯ ಇವತ್ತಿನ ಅತಿಥಿ ನಾವೆಲ್ಲರೂ ಇಷ್ಟಪಡುವಂತಹ ನಟಿ ತ್ರಿವೇಣಿ ಚಿಂದೋಳಿ ಅವರಿಗೆ ಒಂದು ಪ್ರೀತಿಯ ಗೌರವ ನಮ್ಮ ಕಡೆಯಿಂದ. ಇದು ನಿಮಗೂ ಇಷ್ಟ, ನಿಮ್ಮ ಮಕ್ಕಳಿಗೂ ಇಷ್ಟ. ನೀವೇನು ಓಡಾಡ್ತಿರ್ತಿರಲ್ಲ, ಎಲ್ಲ ತಿನ್ಬೋದು ಅಷ್ಟೇ. ಕೇಕ್ ವಾಲ ಮತ್ತು ತಾಜಾ ಮಿಠಾಯಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಗದೊಬ್ಬ ಅತಿಥಿಯೊಂದಿಗೆ ಹರಿಕಥೆಯ ಮುಂದಿನ ಎಪಿಸೋಡ್ನಲ್ಲಿ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.